ದೇವರ ಅನುಮತಿಯಿಂದನೇ ಎಲ್ಲಾನು ಅಂತಾದರೆ ಈ ರಾಕ್ಷಸರು. ಟ್ರೈಲರ್ ಟೀಸರಲ್ಲಿ ಇದು ಆಲ್ರೆಡಿ ಸೌಂಡ್ ಮಾಡಿದೆ ಮೂವಿ. ನಿಮಗೆ ಗೊತ್ತೋ ಗೊತ್ತಿಲ್ವೋ, ನೀವು ಆಟ ಆಡ್ತಾ ಇದ್ದೀರಾ ಅಂದರೆ ನೀವು ಹೆಂಗಿದೆ ಹವಾ ಈಗ? ಹವಾ ತುಂಬ ಜೋರಾಗಿದೆ. ಎಲ್ಲರೂ ಅನ್ಕೊಂಡಂಗೆ ನಾನು ಅಕ್ಕಾಡಕ್ಕೆ ಹೊಸಬ ಆಗಿರ್ಬೋದು, ಆದರೆ ಆಟಕ್ಕೆ ಹಳಬ. ಆಮೇಲೆ ಹೀರೋ ಕೂಡ ಆಲ್ಫಾ ಥರನೇ ಇದ್ದಾರೆ, ಅವ್ರ ಫಿಸಿಕ್ಕು ಇದರಲ್ಲೆಲ್ಲ. ಯಾಕೆ ವಿಜಯ್ ಸರ್ ಡೈರೆಕ್ಷನ್ ಮಾಡಬೇಕು ಅಂತ ನಿಮ್ಗೆ ಅನಿಸ್ತು? ಪ್ರೀವಿಯಸ್ ವರ್ಕ್ ನೋಡಿದ್ದೆ, ಮತ್ತು ಒಳ್ಳೆ ಕತೆ ಹೇಳಿದ್ರು, ವೇವ್ ಲೆಂತ್ ಎಲ್ಲ ಮ್ಯಾಚ್ ಆಗ್ತಾ ಇತ್ತು. ಅವರು ತುಂಬ ಆಂಬಿಷಿಯಸ್ ಇದ್ರು. ಸೊ ಬಂದಿದ್ದು ಗೂಳಿ ಸಿನಿಮಾಯಿಂದ ಆದ್ರೂ ಬಟ್ ಒಂದು ಎಲ್ಲೋ ಒಂದು ಕಡೆ ಬರೀ ಸಾಫ್ಟ್ ಮ್ಯೂಸಿಕ್ ಮಾಡ್ತೀವಿ ಅಂದರೆ ಮೆಲೋಡಿನೇ ಜಾಸ್ತಿ ಇದು ಮಾಡ್ತೀನಿ ಅಂತ ಒಂದಿತ್ತು. ಅದನ್ನು ಬ್ರೇಕ್ ಆಯ್ತು ಈ ಸಿನಿಮಾ. ಅದೇ ಬೇಸಿಕಲಿ ಹೀರೋ ಕಮ್ ಪ್ರೊಡ್ಯೂಸರ್ ಅಂತಂದರೆ ಡೈರೆಕ್ಟರ್ ಹತ್ರ ಹೇಳ್ತಾರೆ, ಸರ್ ನಾನು 6 ಪ್ಯಾಕ್ ಅಂತ ಮಾಡ್ತೀನಿ, ಒಂದು 4 ಫೈಟ್ ಇಡಿ. ಇದೆಲ್ಲ ಮಾಮೂಲಾಗಿ ಹೇಳೋ ಲೈನ್. ಇದನ್ನೇನಾದರೂ ಸರಿ ಹೇಳಿದ್ರೆ ನೀವು? ಯಾಕಂದ್ರೆ ಈಗ ತುಂಬ ಜನಕ್ಕೆ OTT ಅನ್ನೋದು ಅಡಿಕ್ಟ್ ಆಗಿ ಪೋಸ್ಟ್ ಕರೋನಾ, ಸೊ ಅವ್ರ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ನ ಅವರು ಮೊಬೈಲಲ್ಲೇ ಅವ್ರು ಸ್ಯಾಟಿಸ್ಫೈ ಮಾಡ್ಕೋತಿದ್ದಾರೆ. ಬಟ್ ಸಿನಿಮಾ ಇಸ್ ಮೆಂಟ್ ಫಾರ್ ಥಿಯೇಟರ್. ಸೊ ಇವಾಗ ಬೇಸಿಕಲಿ ಮಾತಿದೆ ಸರ್, ಹೊಸಬ್ರು ಮೂವಿ ಅಂತ ಬಂದಾಗ 100 days ಓಡಿಸ್ತಾರೆ ಅನ್ನೋದು. 100% ಮೇಡಮ್, 100%. ಇವರೆಲ್ಲರೂ ಏನಂತಂದರೆ, ಈಗ ಜನರಲಿ ಒಂದು ಶೂಟಿಂಗ್ ಅಂದರೆ ಒಂದು ಶೆಡ್ಯೂಲ್ ಹಾಕಿರ್ತೀವಿ. ಆ ಶೆಡ್ಯೂಲ್ ಅವ್ರು ಕೊಟ್ಟಾಗ ಆ ಡೇಟ್ಸ್ ಅವೈಲೇಬಲ್ ಇದೆ ಅಂದರೆ ಅದ್ರ ಮೇಲೇ ನಾವು ಶೂಟಿಂಗ್ ಹೋಗೋದು. ಮೇಯ್ನ್ ಈ ಸಿನಿಮಾಗೆ ಬಂದಿದ್ದೀವಿ ಅಂದರೆ ಅಲ್ಲಿ ಕಷ್ಟ ಅಂತ ಎಲ್ಲ ಹೇಳಬಾರ್ದು. ನಾವು ಇಷ್ಟಪಟ್ಟೆ ಬಂದಿರೋದು. ನಾವೇ ಕ್ಯಾಲ್ಕುಲೇಷನ್ ಹಾಕ್ಕೊಂಡು ನಾವೇ ರೈಟ್ರುಗಳಾಗಿ ಅಲ್ಲಿ ಸಿನಿಮಾ ಹಂಗೆ ನಡೀತಿದೆ, ಇದು ಹಂಗೆ ಮಾಡಬೇಕಿತ್ತು, ಹಿಂಗೆ ಮಾಡಬೇಕಿತ್ತು ಅಂದರೆ ನಿಮ್ಗೆ ಯಾವ ಸಿನಿಮಾನೂ ಇಷ್ಟ ಆಗಲ್ಲ. ನಂದು ಅದೇ ಥರ ವರ್ಕ್ ನಾನು ಒಂದ್ಸಲ ತೋರಿಸಿರೋ ಥರ ನೆಕ್ಸ್ಟ್ ಪ್ರೊಡ್ಯೂಸರ್ಸ್ಗೆ ಗೊತ್ತಾಗೋದು. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಬಿಯಾಂಡ್ ಲಿಮಿಟ್ಸ್. ನಾನು ತೇಜಸ್ವಿನಿ. ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ಯಾವತ್ತು ನಮ್ಮ ಪ್ರೋಗ್ರಾಮಿಗೆ ಒಬ್ಬರು ಗೆಸ್ಟ್ ಬರ್ತಾ ಇದ್ರು, ಬಟ್ ಇವತ್ತು ಫಾರ್ ಎ ಚೇಂಜ್ ಅಂತ. ಯಾಕಂತಂದರೆ ಇದೇ 20th ಆಲ್ಫಾ ಅಂತ ಒಂದು ಮೂವಿ ರಿಲೀಸ್ ಆಗ್ತಾ ಇದೆ. ಈ ಮೂವಿ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಎಂಟೈರ್ ಟೀಮ್ ಬಂದಿದೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ಸೊ ಫಸ್ಟ್ ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ ಹೇಳ್ತಾರಲ್ಲ, ಸೊ ಡೈರೆಕ್ಟರ್ನ ವೆಲ್ಕಮ್ ಮಾಡೋಣ. ಗೀತಾ ಹೊಯ್ಸಳ ಅಂತಹ ರಿಯಲಿಸ್ಟಿಕ್ ಮೂವಿಗಳನ್ನು ನಮ್ಮ ಫಿಲಮ್ ಇಂಡಸ್ಟ್ರಿಗೆ ಕೊಟ್ಟಿರುವಂತಹ ವಿಜಯ್ ಸರ್ ನಮ್ಮ ಜೊತೆ ಇದ್ದಾರೆ. ಸರ್ ವೆಲ್ಕಮ್ ಸರ್. ನಮಸ್ತೆ. ಹೇಗಿದ್ದೀರಾ ಸರ್? ಚೆನ್ನಾಗಿದೆ ಮೇಡಮ್. ನೀವು? ಹೆಂಗಿದೆ ಹವಾ ಈಗ? ಹವಾ ತುಂಬ ಜೋರಾಗಿದೆ. ಏನು ಓಡ್ತಾ ಇದೆ ತಲೆಯಲ್ಲಿ? ಅದೇನೇ, ಈಗ ಹೆಂಗೆ ಇನ್ನು ರಿಲೀಸ್ಗೆ ಇನ್ನೊಂದು ವಾರ ಇದೆ, ಸೊ ಹೆಂಗೆ ಜನ ಅದನ್ನು ಸ್ವೀಕರಿಸ್ತಾರೆ ಅನ್ನೋದು ಅದ್ರ ಮೇಲಿದೆ. ಸೊ ನಿಮ್ದು ಒಂಥರ ಹವಾ ಆದರೆ ದುಡ್ಡು ಹಾಕಿ ಹೀರೋ ಆಗಿ ಮಾಡಿದವ್ರದ್ದು ಇನ್ನೊಂದು ಹವಾ ಇದೆ. ಸೊ ನಮ್ಮ ಈಗಿನ ಪ್ರೆಸೆಂಟ್ ಫಿಲಮ್ ಇಂಡಸ್ಟ್ರಿಯಲ್ಲಿ ಹೀರೋ ಆಗಿ ಮಾಡ್ತೀನಿ ಅಂದರೆ ಮನ್ಸು ಮಾಡ್ಬೋದು, ಮೇ ಬಿ ದುಡ್ಡು ಹಾಕಿಬಿಟ್ಟು ಹೀರೋ ಕಮ್ ಪ್ರೊಡ್ಯೂಸರ್ ಆಗ್ತೀನಿ ಅಂದರೆ ಕಷ್ಟ. ಸೊ ಹೀರೋ ಕಮ್ ಪ್ರೊಡ್ಯೂಸರ್ ಆಗಿರುವಂತಹ ಹೇಮಂತ್ ಕುಮಾರ್ ಸರ್ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ಸರ್ ವೆಲ್ಕಮ್ ಸರ್. ಎಸ್ ಮೇಡಮ್, ಥ್ಯಾಂಕ್ ಯು. ಹೇಗಿದ್ದೀರಾ ಸರ್? ಆರಾಮ್ ಮೇಡಮ್, ನೀವು? ಆರಾಮ್ ಸರ್. ಸೊ ಇವಾಗ ಸೆಕೆಂಡಾಗಿ ನಾನು ಒಬ್ಬರು ವ್ಯಕ್ತಿ ಬಗ್ಗೆ ಹೇಳಲೇಬೇಕು. ಚಿತ್ರನ ಕೊಟ್ಟರೆ ಮ್ಯೂಸಿಕ್ ಡೈರೆಕ್ಷನ್ ಮಾಡಿಕೊಡ್ತಾರೆ ಅಂತಂದರೆ ಅದು ನಮ್ಮ ಅನೂಪ್ ಸರೇ ಇರ್ಬೋದು. ಸೊ ಚಿತ್ರನ ಥರ ಮಾಡಿಕೊಡಲ್ಲ, ಬಿರಿಯಾನಿ ಥರ ಮಾಡಿಕೊಡ್ತಾರೆ ಅಂತ ಹೇಳ್ಬೋದು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್ ವೆಲ್ಕಮ್ ಸರ್. ಹೇಗಿದ್ದೀರಾ ಸರ್? ಟೆನ್ಷನ್. ಚಿತ್ರನ ತಿಂದ್ರಾ ಸರ್? ಟೆನ್ಷನಲ್ಲಿದ್ದೀರಾ? ಯಾಕೆ? ಈಗ ಮೂವೀಸ್ ಸಂಖ್ಯೆ ಜಾಸ್ತಿ ಆಗಿದೆ ಅಂತನಾ, ಅಲ್ಲ ಹೋಪ್ಸ್ ಇಲ್ಲ ಅಂತಾರ? ಹೋಪ್ಸ್ ಇದ್ದೇ ಇರುತ್ತೆ. ಯಾರು ಸಿನಿಮಾನ ಏನು ಹೋಪ್ ಇಲ್ದಲ್ಲೇ ಏನು ಮಾಡಲ್ಲ. ಓಕೆ. ಟೆನ್ಷನ್ ಅಂದರೆ ಹೇಗೆ ಏನು ಆ ಸ್ಟ್ರೆಸ್ ಇರುತ್ತಲ್ಲ, ಸಿನಿಮಾ ರಿಲೀಸ್ ಸ್ಟ್ರೆಸ್, ಅದರಲ್ಲಿ ಇರ್ತೀವಿ ಅಷ್ಟೇ. ಒನ್ ವೀಕ್ ಇದೆ, ಇನ್ನು ಕೆಲಸ ಎಲ್ಲ ಮುಗಿಸಿದೀವಿ, ಓಕೆ, ಪ್ರಾಮಾಣಿಕವಾಗಿ ಸಿನಿಮಾ ಮಾಡಿದ್ದೀವಿ. ಸೊ ಇವಾಗ ಪ್ರಾಮಾಣಿಕತೆಯಿಂದ ಸಿನಿಮಾ ಸ್ಟಾರ್ಟ್ ಮಾಡೋಣ ಅಂತ ಹೊರಟ ಕ್ಯಾಪ್ಟನ್ ಆಫ್ ಶಿಪ್ ನಮ್ಮ ಜೊತೆ ಇದ್ದಾರೆ. ಸೊ ಈ ಟೈಟಲ್ ಬಗ್ಗೆ ಹೇಳಿ ಸರ್ ನನಗೆ ಸ್ವಲ್ಪ. ಹೆಂಗೆ ಹುಟ್ಕೊಳ್ತು ಈ ಟೈಟಲ್? ಯಾಕಂತಂದರೆ ಒಂದು ಡಿಫ್ರೆಂಟ್ ಆಗಿರೋ ಟೈಟಲ್, ಎಲ್ರಿಗೂ ರಿಲೇಟ್ ಆಗಿರೋಂಥ ಟೈಟಲ್ ಅಲ್ಲ. ಇಂಥ ಟೈಟಲ್ ಇರಬೇಕು ಅಂತಂದರೆ ಸ್ವಲ್ಪ ಗರ್ಡ್ಸ್ ಬೇಕೇ ಬೇಕು, ನಿಮಗೆ ಗೊತ್ತಿರ್ಬೋದು. ಸೊ ಈ ಟೈಟಲ್ ಹೆಂಗೆ ಹುಟ್ಕೊಳ್ತು? ಈಗ ಈ ಸಿನಿಮಾ ಕತೆ ಮತ್ತು ಎಲ್ಲ ಶುರು ಮಾಡಬೇಕಾದ್ರೆ ಹೀರೋ ಹೊಸಬ್ರಾಗಿರೋದ್ರಿಂದ ಅವ್ರು ಬೇಗ ಜನಕ್ಕೆ ಕನೆಕ್ಟ್ ಆಗಬೇಕು, ಈ ಜನ್ರೇಷನ್ಗೆ ಕನೆಕ್ಟ್ ಆಗಬೇಕು ಅಂತ ಆಲ್ಫಾ ಅಂತ ಫಿಕ್ಸ್ ಆದ್ವಿ. ಬಿಕಾಸ್ ಆಲ್ಫಾ ಅಂದರೆ ವೆರಿ ಡಾಮಿನೆಂಟ್ ಮತ್ತು ಬೇಗ ಜನಕ್ಕೆ ಈಗಿನ ಜನ್ರೇಷನ್ ತುಂಬ ಈಸಿಯಾಗಿ ಕೇಳ್ಪಡೋ ಅಂಥ ಒಂದು ವರ್ಡ್.
ಸೊ ಅದಕ್ಕಾಗಿ ಆಲ್ಫಾ ಅಂತ ಸೆಲೆಕ್ಟ್ ಮಾಡಿ, ಆಮೇಲೆ ಹೀರೋ ಕೂಡ ಆಲ್ಫಾ ಥರನೇ ಇದ್ದಾರೆ, ಅವ್ರ ಫಿಸಿಕ್ಕು ಇದರಲ್ಲೆಲ್ಲ. ಟ್ಯಾಗ್ಲೈನ್ಸ್ ಟ್ಯಾಗ್ಲೈನ್ ಅದು ಯಾಕೆಂದರೆ ಇದು ಪಾತ್ರಗಳು ತುಂಬ ಜನ ಬರೋದ್ರಿಂದ ಮೆನ್ ಲವ್ ವೆಂಜೆನ್ಸ್ ಅಂತ ಇಟ್ವಿ, ಯಾಕೆಂದರೆ ಇದು ಪ್ರತೀಕಾರದ ಕತೆ. ಸೊ ಮೂರು ತಂದೆ ಮಕ್ಕಳ ಕತೆ. ಸೊ ಅವ್ರ ಪಾತ್ ಹೆಂಗೆ ಇಂಟರ್ಸೆಕ್ಟ್ ಆಗುತ್ತೆ, ಅದರಿಂದ ಏನಕ್ಕೆ ಅದು ವೆಂಜೆನ್ಸಿಗೆ ಟರ್ನ್ ಆಗುತ್ತೆ ಅನ್ನೋದು ಕತೆ. ಸೊ ಅದರಿಂದ ಮೆನ್ ಲವ್ ವೆಂಜೆನ್ಸ್. ಸೊ ಅದಕ್ಕೆ ನಾವು ಪೋಸ್ಟ್ರಲ್ಲಿ ಎಲ್ಲರನ್ನ ಗನ್ನಲ್ಲಿ ನೋಡ್ಬೋದಾ? ಹೌದು, ಗನ್ನು ಮತ್ತು ಬೇರೆ ಪ್ರಾಪ್ಸ್, ಮಾತಿನ ಗನ್ನು ಕೆಲವು. ಸರ್, ಫಸ್ಟ್ ಆಫ್ ಆಲ್ ವಿಜಯ್ ಸರ್ನ ಯಾಕೆ ಸೆಲೆಕ್ಟ್ ಮಾಡ್ಕೊಂಡ್ರಿ? ಯಾಕಂತಂದರೆ ನಿಮ್ಮದು ಡೆಬ್ಯೂ ಇದು. ಸೊ ಯಾಕೆ ವಿಜಯ್ ಸರ್ ಡೈರೆಕ್ಷನ್ ಮಾಡಬೇಕು ಅಂತ ನಿಮ್ಗೆ ಅನಿಸ್ತು? ಪ್ರೀವಿಯಸ್ ವರ್ಕ್ ನೋಡಿದ್ದೆ, ಮತ್ತು ಒಳ್ಳೆ ಕತೆ ಹೇಳಿದ್ರು, ವೇವ್ ಲೆಂತ್ ಎಲ್ಲ ಮ್ಯಾಚ್ ಆಗ್ತಾ ಇತ್ತು, ಅವರು ತುಂಬ ಆ್ಯಂಬಿಷಿಯಸ್ ಇದ್ದರು. ಸೊ ಅದೆಲ್ಲ ನನಗೆ ಯಾವ್ಯಾವ ಥರ ಅಂದ್ಕೊಳ್ತಾ ಇದ್ದೆ ಆ ಥರದ್ದೆಲ್ಲದನ್ನು ಫುಲ್ಫಿಲ್ ಮಾಡೋ ಥರ ಕತೆ ಇತ್ತು. ಸೊ ಡೈರೆಕ್ಟಾಗಿ ನಾನು ಕ್ವಶನ್ ಕೇಳಬೇಕು ಅಂತಂದರೆ, ಲಾಸ್ಟ್ ಮೂವೀಸ್ ನೀವು ನೋಡಿದ್ದೀರಾ. ಸೊ ನೀವು ಮೂವೀಸ್ ಥಿಯೇಟ್ರಲ್ಲಿ ಕುತ್ಕೊಂಡು ನೋಡಿರ್ಬೋದು, ಅಂಥ ಹಿಟ್ ಅನ್ನೋದನ್ನು ಸರ್ ಕೊಟ್ಟಿರಲಿಲ್ಲ. ಯಾಕಂದರೆ ನೆಕ್ಸ್ಟ್ ಮೂವಿ ಮಾಡ್ಬೇಕಂದ್ರೆ ನೀವು ಫಿಂಗರ್ ಕ್ರಾಸಲ್ಲೇ ಸರ್ ಹತ್ರ ಹೋಗಬೇಕಾದ ಪರಿಸ್ಥಿತಿ. ಸೊ ನೀವು ಯಾವ ಜಾನರ್ ಇಷ್ಟಪಟ್ಟು ಸರ್ ಹತ್ರ ಹೋದ್ರಿ? ಮೇಡಮ್, ಹೊಯ್ಸಳ ನಾನು ಆ್ಯಕ್ಚುಲಾಗಿ ನೋಡಿದ್ರೆ ಥಿಯೇಟ್ರಿಕಲ್ ಸಕ್ಸಸ್ ಅವ್ರು ಅಂದ್ಕೊಂಡಿರೋ ಮಟ್ಟಿಗೆ ಸಕ್ಸಸ್ ಆಗಿಲ್ಲ ಅಂತ ಇದು. ಹೊಯ್ಸಳ ನೋಡಿದ್ರೆ ಯಾರ್ಯಾರು ನೋಡಿದ್ದಾರೆ ಅವರೆಲ್ಲರಿಗೂ ಇಷ್ಟ ಆಗಿದೆ ಸಿನಿಮಾ. ನಾನು ಥಿಯೇಟ್ರಲ್ಲಿ ನೋಡಿದ್ದು, ತುಂಬ ಇಷ್ಟ ಆಯಿತು. ಡಾಲಿ ಧನಂಜಯ ಸರ್ನ ಅಷ್ಟು ಚೆನ್ನಾಗಿ ಮಾಸ್ ಹೀರೋ. ನನಗೆ ಫಸ್ಟು ಡಾಲಿ ಧನಂಜಯ ಸರ್ ನಾನು ನೋಡಿದ್ದೆ ಡಾಲಿ ಶಿವಣ್ಣ ಜೊತೆ. ಡಾಲಿನಲ್ಲಿ ಸಖತ್ ಇಷ್ಟ ಆದರು. ಅದಾದಮೇಲೆ ಮತ್ತೆ ನಾವು ಕಾಯ್ತಾ ಇದ್ವಿ, ಒಂದು ಮಾಸ್ ಬೇಕು. ಬಡವರಸ್ಕರಲ್ಲೂ ಸೂಪರಾಗಿ ಇಷ್ಟ, ಬಟ್ ಒಂದು ಮಾಸ್ ಇದರಲ್ಲಿ ಈ ಥರ ಹೊಯ್ಸಳನಲ್ಲಿ ಕಾಣಿಸ್ದಂಗೆ ನನಗೆ ಬೇರೆ ಯಾವುದ್ರಲ್ಲೂ ಹೊಯ್ಸಳನಲ್ಲಿ ಜಾಸ್ತಿ ಇಷ್ಟ ಆಯಿತು. ಅವ್ರ ಡೈಲಾಗ್ಸ್ ಆಗಿರ್ಬೋದು, ಅವ್ರದ್ದು ತೋರಿಸಿರೋ ರೀತಿ ಇರ್ಬೋದು, ಕತೆ ಇರ್ಬೋದು, ಎಲ್ಲನೂ ಅಷ್ಟೇ ಒಂದು ಮಾಸ್ ಇರೋಕ್ಕೆ ಸಖತ್ತಾಗಿ ತೋರಿಸಿದ್ದಾರೆ. ಅದೇ ತೋರಿಸಿರೋದೇ ಇಷ್ಟ ಆಗಿದ್ದು. ಇಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಡಾಲಿ ಸರ್ನ, ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಅಂದರೆ. ಆದರೂ ಥಿಯೇಟ್ರಿಕಲ್ ಸಕ್ಸಸ್ ನೀವು ಹೇಳ್ದಾಗೆ ಅಷ್ಟು ಅವ್ರು ಅಂದ್ಕೊಂಡಿದ್ದ ಮಟ್ಟಕ್ಕೆ ಆಗಿಲ್ಲ ಅಂತ ಇದ್ದಾಗ, ಒಬ್ಬ ಡೈರೆಕ್ಟ್ರು ಆಬ್ವಿಯಸ್ಲಿ ಅವ್ರದ್ದು ಟ್ರ್ಯಾಕ್ ರೆಕಾರ್ಡು ಅಂದರೆ ಈಗ ಕಡಿಮೆ ಮಾಡಿದರೂ ಹೆಸರು ಜಾಸ್ತಿ ಮಾಡಿದ್ದಾರೆ. ಫಸ್ಟ್ ಕೆಲಸ ಮಾಡಿರೋದು ರಾಜ್ಕುಮಾರ ರಾಮಾಚಾರಿ, ಅದಾದಮೇಲೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರಿಗೆ, ನೆಕ್ಸ್ಟು ಡಾಲಿ ಅವ್ರಿಗೆ, ಅದು ಹೊಯ್ಸಳ. ಸೆಕೆಂಡ್ ಮೂವಿನೇ ಹೊಯ್ಸಳ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಮೂರನೇದು ಮಾಡಬೇಕು ಅಂತಿದ್ದಾಗ ಆಬ್ವಿಯಸ್ಲಿ ಇದನ್ನೆಲ್ಲದಕ್ಕಿಂತ ಮೀರಿ ಸಖತ್ತಾಗೆ ಮಾಡಬೇಕು. ಅವ್ರು ಅಷ್ಟು ಎಫರ್ಟ್ಸ್ ಹಾಕಿನೂ ಅವ್ರಿಗೆ ಬೇಕಾಗಿರೋದು ಸಕ್ಸಸ್ ಸಿಕ್ಕಿಲ್ಲ ಅಂದಾಗ ಇನ್ನೂ ಎಫರ್ಟ್ ಜಾಸ್ತಿನೇ ಆಗ್ತಾರೆ. ಯಾಕಂದರೆ ಅವ್ರ ಮೇಲೆ ಅವ್ರ ಕಾನ್ಫಿಡೆನ್ಸ್ ಇದ್ದೇ ಇರುತ್ತೆ ಅಷ್ಟು ಚೆನ್ನಾಗಿರೋ ಸಿನಿಮಾ ಮಾಡಿದಾಗ ಅಂತ ನನಗಿತ್ತು. ಸೊ ನೆಕ್ಸ್ಟು ಹಂಗೆ ಹಸಿವು ಇರುತ್ತೆ, ನನಗೂ ಇದೆ. ಸೊ ಚೆನ್ನಾಗಿ ಮ್ಯಾಚ್ ಆಗಿ ಪಕ್ಕ ಇದಾಗುತ್ತೆ ಅಂತ ಒಂದು ನಂಬಿಕೆ ಮೇಲೆ ನಾನು ಮುಂದುವರೆದೆ. ಸರ್, ಅವ್ರು ನಿಮ್ಮ ಹತ್ರ ಬಂದರು, ಓಕೆ, ಎರಡೂ ಈ ಥರ ಪ್ರಾಬ್ಲಮ್ಸ್ ಆಗಿದ್ದು ನಿಮ್ಗೆ ಗೊತ್ತಿತ್ತು. ಈಗ ಹೀರೋ ಕಮ್ ಪ್ರೊಡ್ಯೂಸರ್ ಅಂತಂದರೆ ನಮ್ಮಲ್ಲಿ ಒಂದು ಒಪಿನಿಯನ್ ಇದೆ, ಪ್ರತಿಯೊಂದು ಪ್ರೊಡ್ಯೂಸರ್ ಹೇಳಿದ ಮಾತು ಕೇಳಬೇಕಾಗತ್ತೆ, ಪ್ರತಿಯೊಂದು ಶಾರ್ಟ್ ಇರಬೇಕಾದ್ರೂ ಕಾಂಪ್ರೋ ಆಗಬೇಕು ಅಂತ. ಸೊ ಈ ಭಯ ಎಲ್ಲೂ ನಿಮಗೆ ಇರಲಿಲ್ವಾ? ಇಲ್ಲ, ಅದು ಪ್ರಾಬ್ಲಮ್ ಅಂತಲ್ಲ. ಫಸ್ಟ್ ಏಡ್ ಸಿನಿಮಾ, ಈಗ ಜನರಲಿ ಯಾವುದೇ ಸಿನಿಮಾ ನಾವು ಮಾಡಿದ್ರೂ ಅದು ಚೆನ್ನಾಗಿ ಆಗಬೇಕು ಅಂತಲೇ ಇರುತ್ತೆ. ನಮ್ಮ ಕಲ್ಪನೆಯಲ್ಲಿ ತುಂಬ ದೊಡ್ಡದಾಗಿ ಆಗಬೇಕು ಅಂತ ಇರುತ್ತೆ. ಅದು ಆ ಮಟ್ಟಕ್ಕೆ ಆಗಿಲ್ಲ ಅಂತ ಹೇಳ್ಬೋದೇ ಹೊರತು ಅದು ವರ್ಕ್ ಆಗಿಲ್ಲ ಅಂತಲ್ಲ. ಗೀತಾ ವರ್ಕ್ ಆಗಿಲ್ಲ ಅಂದರೆ ನನಗೆ ಗುರುದೇವ್ ಹೊಯ್ಸಳ ಸಿನಿಮಾ ಮಾಡೋಕ್ಕಾಗ್ತಿರ್ಲಿಲ್ಲ. ಗುರುದೇವ್ ಹೊಯ್ಸಳ ವರ್ಕ್ ಆಗಿಲ್ಲ ಅಂದರೆ ನಾನು ಈ ಸಿನಿಮಾ ಮಾಡೋಕ್ಕಾಗ್ತಿರ್ಲಿಲ್ಲ. ಆಮೇಲೆ ಇಲ್ಲಿ ಅದು ಪ್ರೊಡ್ಯೂಸರ್ ಹೇಳ್ತಾರೆ ಅದು ಆ ಥರ ಅಲ್ಲ. ಇವಾಗ ಯಾರೇ ಒಂದು ಕತೆ ಇದು ಮಾಡ್ಬೇಕಾರೆ, ಡಿಸ್ಕಷನ್ ಆಗಲಿ, ಸಿನಿಮಾ ತೆಗಿಬೇಕಾರೆ, ಇನ್ಕ್ಲೂಡಿಂಗ್ ಅಲ್ಲಿ ಸೆಟ್ಟಲ್ಲಿ ವರ್ಕ್ ಮಾಡೋ ಅಂಥ ಲೈಟ್ ಮೆನ್ಗೂ ಕೂಡ ಒಂದು ಫ್ರೀಡಮ್ ಇರುತ್ತೆ. ಸರ್, ಈ ಥರ ಇದಿದ್ರೆ ಚೆನ್ನಾಗಿರುತ್ತೆ ಅಂತ ಅವ್ರ ಒಪಿನಿಯನ್ ಹೇಳ್ಬೋದು. ಅದು ತಗೊಳ್ಳೋದು ಬಿಡೋದು, ಸಿನಿಮಾಗೆ ವರ್ಕ್ ಆಗುತ್ತೆ ಬಿಡೋದು, ಅದು ನಮ್ಮ ಕೆಲಸ. ಅದಕ್ಕೆ ನಮ್ಮನ್ನ ಡೈರೆಕ್ಟ್ರು ಅಂತ ಅಲ್ಲಿ ಇದು ಮಾಡೋದು. ಸೊ ಇಲ್ಲಿ ಯಾರೂ ಇಂಟರ್ಫಿಯರ್ ಆಗಲ್ಲ. ಇಟ್ಸ್ ಆಲ್ ಇನ್ವಾಲ್ವ್ಮೆಂಟ್. ಅದು ಯಾರಿಂದ ಬಂದ್ರೂ ಅದನ್ನು ಅಕ್ನಾಲೆಡ್ಜ್ ಮಾಡಿ ನಾವು ತಗೋಬೇಕು. ಸೊ ಇವಾಗ ನೀವು ಇಲ್ಲಿ ಕೂತಿರೋರು ಕೂಡ ಏನಾರ ನಿಮ್ಮ ಪ್ರಾಬಬ್ಲಿ ಈಗ ಯಾವುದೋ ಒಂದು ಸಿನಿಮಾಲಿ ಏನೋ ವಿಚಾರ ಇಷ್ಟ ಆಗಿಲ್ಲ, ಅದು ಹಿಂಗೆ ಮಾಡಿದರೆ ಚೆನ್ನಾಗಿರೋದು ಅಂದರೆ ಅದನ್ನು ನಾವು ಯೋಚನೆ ಮಾಡಬೇಕು. ಯೋಚನೆ ಮಾಡಿದಾಗ ಅದು ಕರೆಕ್ಟ್ ಅನಿಸಿದ್ರೆ ಓಕೆ ಅದು. ಸೊ ಅದರಲ್ಲಿ ತಪ್ಪೇನಿಲ್ಲ. ಯಾರು ಅವ್ರು ಹೇಳಿದ್ರು, ಇವ್ರು ಹೇಳಿದ್ರು, ಪ್ರೊಡ್ಯೂಸರ್ ಅವ್ರು ದುಡ್ಡು ಹಾಕಿದ್ದಾರೆ ಅಂತ ಅವರೇ ಹೇಳಿದ್ರು, ಆ ಥರ ಏನಿಲ್ಲ. ಇಟ್ಸ್ ಆಲ್ ಟೀಮ್ ಎಫರ್ಟ್ ಅಂತ ಅದಕ್ಕೆ ಹೇಳೋದು. ಸಿನಿಮಾ ಇಸ್ ಅ ಟೀಮ್ ಎಫರ್ಟ್, ಒಬ್ಬರಿಂದ ಆಗೋದಲ್ಲ ಸಿನಿಮಾ. ಸರ್, ಈ ಟೀಮ್ಗೆ ನೀವು ಹೇಗೆ ಇನ್ನಾದ್ರಿ? ಇವರು ಸೆಲೆಕ್ಟ್ ಮಾಡಿರೋದು ಇವರಿಬ್ಬರು. ನೀವು ಕೇಳಲಿಲ್ವಾ ನನ್ನನ್ನು ಚೂಸ್ ಮಾಡೋದಕ್ಕೆ ಏನು ರೀಸನ್ ಇದೆ ಸರ್ ಅಂತ? ಕೇಳಿದ್ದೀನಿ. ಏನಂದ್ರು ಸರ್? ಹೇಳಿದ್ರೆ ಅಂದರೆ ಆಫ್ಟರ್ 8 years ಆದಮೇಲೆ ನಿಮ್ಮನ್ನ ಇಂಟರ್ವ್ಯೂಲ್ ನಾವೆಲ್ಲ ನೋಡ್ತಾ ಇರೋದು. ಸೊ ಈಗ ಬಂದು ಇಲ್ಲಿ ಕೂತಿದ್ದಾರೆ ಅಂದರೆ ಏನೋ ಒಂದು ಬಲವಾದ ರೀಸನ್ ಇದ್ದೇ ಇರುತ್ತೆ. ವೈ? ಇಲ್ಲ, ಅಂದರೆ ಒಂದು ಸಿನಿಮಾ ಇದೊಂದು ನಂದು ಏನು ಕರಿಯರಲ್ಲಿ ಬೇರೆ ಜಾನರ್ ಟಚ್ ಮಾಡ್ರೆ ಅಂದರೆ ಎಲ್ಲರ ಪ್ರಕಾರ ಇವಾಗ ಇವ್ರೂ ಅಷ್ಟೇ, ನಿಮ್ದೊಂದು ಬ್ರ್ಯಾಂಡ್ ಸೆಟ್ ಆಗಿದೆ, ಈ ಥರ ಒಂದು ಟೋನ್ ಸೆಟ್ ಆಗಿದೆ, ಅದನ್ನು ಬಿಟ್ಟು ಬೇರೆ ಮಾಡೋಣ ಅಂತ ಬಂದಿದ್ದು ಇವರು. ಹಾಗೆ ಕತೆ ಚೆನ್ನಾಗಿದೆ. ಆಮೇಲೆ ನನ್ನ ಕರಿಯರ್ ನೋಡ್ಕೊಂಬಂದರೆ ತುಂಬ
ಹೊಸ ಹೀರೋಗಳದ್ದೇ ನಾನು ಜಾಸ್ತಿ ಮಾಡಿರೋದು. ಬಿಗ್ ಸ್ಟಾರ್ಸ್ಗಿನ್ನ ಜಾಸ್ತಿ ಹೊಸ ಹೀರೋಗಳಿಲ್ಲ, ಹೊಸ ಫಸ್ಟ್ ಟೈಮ್ ಡೈರೆಕ್ಷನ್ ಅದನ್ನೇ ಮಾಡ್ಕೊಂಡು ಗುರು ಸರ್ ಜೊತೆನೇ ನೀವು ಮಾಡಿದ್ದೀರಾ ಅಂದರೆ? ಗುರು ಸರ್ ಬೇರೆ, ಬಟ್ ಇವಾಗ ಡಾರ್ಲಿಂಗ್ ಕೃಷ್ಣ ಅಲ್ಲೂ ಅವ್ರದ್ದು ಫಸ್ಟ್ ಇದು. ಆ ಥರ ಒಂದು 3-4 ಜನ ಇದ್ದಾರೆ ಹೊಸ ಹೀರೋಗೆ. ಹೊಸ ಡೈರೆಕ್ಟರ್ ಇವಾಗ ಲವಿನ್ ಮಂಡ್ಯ ಹೊಸ ಡೈರೆಕ್ಟರು, ಸಿದ್ಲಿಂಗು ಹೊಸ ಡೈರೆಕ್ಟರು, ಆ ಥರ. ಈಗ ಹೇಮಂತ್ ಅವರು ಹೊಸ ಹೀರೋ ನಮ್ಮ ಚಂದನವನಕ್ಕೆ ಎಂಟ್ರಿ. ಎಲ್ಲ ಕೂಡ್ಕೊಂಡು ಬಂದಿದೆ, ಒಳ್ಳೆ ಎನರ್ಜಿ ಇದೆ ಟೀಮಲ್ಲಿ, ಒಳ್ಳೆ ಕತೆ ಇದೆ. ಸೊ ಅವ್ರ ಎಕ್ಸ್ಪೆಕ್ಟೇಷನ್ನು ನನ್ನಿಂದ ಒಂದಿತ್ತು, ಈ ಥರನೂ ಮಾಡ್ತೀನಿ ನಾನು ಅಂತ. ಈಗ ಬಂದಿದ್ದು ಗೂಳಿ ಸಿನಿಮಾಯಿಂದ ಆದ್ರೂ, ಬಟ್ ಒಂದು ಎಲ್ಲೋ ಒಂದು ಕಡೆ ಬರೀ ಸಾಫ್ಟ್ ಮ್ಯೂಸಿಕ್ಕೇ ಮಾಡ್ತೀವಿ, ಅಂದರೆ ಮೆಲೋಡಿನೇ ಜಾಸ್ತಿ ಇದು ಮಾಡ್ತೀನಿ ಅಂತ ಒಂದಿತ್ತು. ಅದನ್ನು ಬ್ರೇಕ್ ಆಯ್ತು ಈ ಸಿನಿಮಾ. ಸೊ ಒಂದು ಸಾಂಗ್ ನಾವು ನೋಡಬೇಕಾದ್ರೆ ಓವರ್ ಆಲ್ ವಿಡಿಯೋನು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೀವು ಸಾಂಗ್ ಮಾಡಿದಾಗ ಒಂದು ಪಿಕ್ಚರೈಸೇಷನ್ ಇರುತ್ತೆ, ಓ ಈ ಸಾಂಗ್ ಈ ಥರ ಬಂದರೆ ಚೆನ್ನಾಗಿರುತ್ತೆ ಅಂತ. ಅದು ರೀಚ್ ಆಗಿದೆ ನನ್ನ ಪ್ರಕಾರ? ನಿಮ್ಮ ಪ್ರಕಾರ, ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಪ್ರಕಾರ? ಖಂಡಿತವಾಗ್ಲು. ಅಂದರೆ ಶಾರ್ಟ್ ಇಟ್ ವೆರಿ ನೈಸ್ಲಿ, ಅಂದರೆ ತುಂಬ ಇಂಪ್ಯಾಕ್ಟ್ಫುಲ್ ಇದೆ. ಆಮೇಲೆ ಭೂಷಣ್ ಮಾಸ್ಟ್ರು ತುಂಬ ಅದ್ಭುತವಾದ ಕೋರಿಯೋಗ್ರಫಿ. ಫಸ್ಟ್ ಟೈಮ್ ಇವರು ಅಂದರೆ ಸ್ಕ್ರೀನ್ ಮೇಲೆ ಡ್ಯಾನ್ಸ್ ಆಗಲಿ, ಇವ್ರದೇ ಒಂದು ತನ ಇದೆ. ನೀವು ಯಾರಿಗೂ ಕಂಪೇರ್ ಮಾಡೋ, ಇವಾಗ ಯಾರಾದರೂ ಹೊಸಬ್ರು ಬಂದಾಗ ಇವ್ರ ಥರ ಮಾಡ್ತಾರೆ ಅವ್ರ ಥರ ಮಾಡ್ತಾರೆ ಅಂತ ಇರುತ್ತೆ. ಯೂಶಲಿ ಒಂದು ಟಾಕ್ ಜನರೇಟ್ ಆಗುತ್ತೆ. ಬಟ್ ನಾನು ಕೇಳಿ ಯಾರ್ಯಾರು ನೋಡಿದ್ದಾರೆ ಎಲ್ಲ ಈ ಡ್ಯಾನ್ಸ್ ಸಖತ್ತಾಗಿ ಮಾಡ್ತಾರೆ, ಇವ್ರದೇ ಒಂದು ಸ್ಟೈಲ್ ಇದೆ ಅಂತಲೇ ಹೇಳಿರೋದು. ಹಾಗೆ 4 ಹಾಡುಗಳೂ ಅಷ್ಟೇ ಏನು ಇದು ಮಾಡಿದ್ದೀನಿ, ಅದಕ್ಕೆ ನಾನು ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗಿ ಶೂಟ್ ಮಾಡಿದ್ದಾರೆ. ಇವಾಗ ನಂದೊಂದು ಫೀಲ್ ಇರುತ್ತಲ್ಲ, ಈ ಹಾಡು ಈ ಥರ ಹಿಂಗೆ ಬರುತ್ತೆ, ಅದಕ್ಕಿಂತ ಚೆನ್ನಾಗಿ ಶೂಟ್ ಮಾಡಿದ್ದಾರೆ. ಸರ್, ಈ ಮೂವಿ ವರ್ಕ್ ಯಾವಾಗ ಶುರು ಆಯ್ತು? ಎಷ್ಟು ವರ್ಷದ ಎಫರ್ಟ್ ಇದು? ಮೇಡಮ್ ಇದು 2024 ಮೀಟ್ ಮಾಡಿದ್ದೆ ಹೇಮಂತ್ ಅವ್ರನ್ನ. ಸೊ ಅದಾದಮೇಲೆ ನಾವು ಕತೆ ಇವಾಗೆ ಹುಡ್ಕೊಂಡು ಹೋದ್ರಿ ಸರ್ನ? ಮೊದಲು ಪರಿಚಯ ಇತ್ತಾ? ಅಲ್ಲ ಇಲ್ಲ, ಮಾಸ್ತಿ ಡೈಲಾಗ್ ರೈಟರ್ ಇದ್ದಾರಲ್ಲ, ಹೊಯ್ಸಳಕ್ಕೆ ಬರೆದವರು, ಅವರು ಇವರು ಹೆಚ್ಚು ಕಮ್ಮಿ ಒಂದೇ ಊರವರು, ಮಾಲೂರವರು. ಸೊ ಇವರು ಅವ್ರನ್ನ ಮೀಟ್ ಮಾಡಿ ಆಮೇಲೆ ಮೀಟ್ ಮಾಡೋಣ ಅಂತ ಹೇಳಿದ್ರು. ಸೊ ಹಂಗೆ ಮೀಟ್ ಮಾಡಿದ್ದು. ಸೊ ಇಲ್ಲಿ ಯಾರನ್ನೂ ಹುಡ್ಕೊಂಡು ಹೋಗಿದ್ದಂತಲ್ಲ. ಸೊ ಈಗ ಜನರಲಿ ಈಗ ಅವರು ಸಿನಿಮಾ ಮಾಡಬೇಕು ಅಂತ ಅವ್ರಿಗಿದ್ದಾಗ ಒಂದು ಮೀಟ್ ಮಾಡಬೇಕು ಜನಗಳನ್ನ, ಆ್ಯಕ್ಟ್ರುಗಳನ್ನಾಗಲಿ, ಡೈರೆಕ್ಟರ್ಗಳನ್ನಾಗಲಿ, ರೈಟರ್ಸ್ನಾಗಲಿ, ಆ ಥರ ಅವ್ರು ಮೀಟ್ ಮಾಡ್ತಾಯಿದ್ರು ಎಲ್ಲರನ್ನೂ. ಮಾಸ್ತಿ ಸರ್ ಹತ್ರ ಮೀಟ್ ಮಾಡಿದಾಗ ಅವ್ರು ನನ್ನ ಹೆಸ್ರನ್ನ ಪ್ರಸ್ತಾಪ ಮಾಡಿದ್ದಾರೆ. ಸೊ ಹಂಗೆ ಮೀಟ್ ಮಾಡಿ ನಾವು ಫಸ್ಟು ಮೀಟ್ ಮಾಡಿದ್ದೇನೆ ಸಿನಿಮಾ ಮಾಡೋಣ ಅನ್ನೋ ಇದಲ್ಲ. ಫಸ್ಟ್ ಜೆಲ್ ಆಗಬೇಕು ನನಗೆ ಅವ್ರಿಗೆ, ಅವ್ರ ಮೈಂಡ್ ಸೆಟ್ಟಿಗೆ ನಾನು, ನನ್ನ ಮೈಂಡ್ ಸೆಟ್ಟಿಗೆ ಅವರು, ಆಮೇಲೆ ಅವ್ರು ಯಾವ ಥರ ಸಿನಿಮಾಗಳನ್ನ ಇಷ್ಟಪಡ್ತಾರೆ, ಅವ್ರು ಚಿಕ್ಕ ವಯಸ್ಸಿಂದ ಯಾವ ಥರ ಸಿನಿಮಾಗಳು ನೋಡ್ಕೊಂಬಂದಿದ್ದಾರೆ, ಆಮೇಲೆ ನನ್ನ ಟೇಸ್ಟ್ ಆಫ್ ಸಿನಿಮಾ ಏನು, ಇದೆಲ್ಲ ಮಾತಾಡಿ ಅದಾದಮೇಲೆ ಓಕೆ ಇಬ್ರಿಗೂ ಚೆನ್ನಾಗಿ ಮ್ಯಾಚ್ ಆಗತ್ತೆ ಅಂದಮೇಲೆ ನೆಕ್ಸ್ಟ್ ಟೇಕ್ ಆಫ್ ಮಾಡಿದ್ರು. ಸೊ ಯಾವುದೋ ಒಂದು ಕತೆ ಇದ್ದದನ್ನು ಮೂವಿ ಮಾಡಿದ್ದಲ್ಲ, ಅವ್ರಿಗೋಸ್ಕರ ನೀವು ಮಾಡಿದ್ದ? ಹೌದು. ಏನಕ್ಕೆ ಅಂದರೆ ಇವಾಗ ಜನರಲಿ ನಾವು ಕತೆಗಳು ಮಾಡಿ ಇಟ್ಕೊಳ್ಳೋದು, ಈಗ ಏನಂತಂದರೆ ಅದು ಬೇರೆ ಬೇರೆ ಥರದ್ದು ಇರುತ್ತೆ. ಈಗ ಕೆಲವು ಸ್ಟಾರ್ಗಳಿಗೆ ಪ್ಲ್ಯಾನ್ ಮಾಡಿರ್ತೀವಿ, ಅಥವಾ ಇನ್ನು ಕೆಲವು ಅದರದ್ದೇ ಆದಂಥ ಒಂದು ರೂಟ್ ಇರುತ್ತೆ. ಬಟ್ ಇವ್ರು ಮೀಟ್ ಮಾಡಿದಾಗ ಹೊಸಬ್ರಿಗೆ ನನಗೆ ಯಾವುದೋ ಕತೆ ಇರಲಿಲ್ಲ, ಒಬ್ಬ ಹೊಸ ಹೀರೋ ಮಾಡೋ ಥರ ಯಾವುದೋ ಕತೆ ಇರಲಿಲ್ಲ. ಅದರಿಂದ ಇವ್ರನ್ನ ಮೀಟ್ ಮಾಡಿದ ಮೇಲೇ ಕತೆ ಮಾಡೋಕ್ಕೆ ಶುರು ಮಾಡಿದ್ದು. ಸರ್, ನಿಮ್ಮ ಮೈಂಡಲ್ಲಿ ನಾನು ಈ ಥರ ಇಂಟ್ರೊಡ್ಯೂಸ್ ಆಗಬೇಕು, ನಾನು ಈ ಥರ ಕಾಣಬೇಕು ಅಂತ ಒಂದು ಮಾಮೂಲಾಗಿ ಎಲ್ರಿಗೂ ಇದ್ದೇ ಇರುತ್ತೆ. ಸೊ ನಿಮ್ಮ ಥಾಟಲ್ಲಿ ಏನಿತ್ತು ಸರ್? ಈಗ ನೀವೇನೇನು ಹೇಳಿದ್ರಿ? ನಾನು ಆ್ಯಕ್ಷನ್ ಹೀರೋ ಆಗಬೇಕು ಅಂತ ಮುಂಚೆಯಿಂದ ಇತ್ತು ಮೇಡಮ್. ಆ್ಯಕ್ಷನ್ ಹೀರೋ ಆಗಬೇಕು ಅಂತ ಇತ್ತು. ಬಟ್ ಫಸ್ಟ್ ಮೂವಿಗೆ ಇಷ್ಟು ಆ್ಯಕ್ಷನ್ನು, ಈ ಥರ ಆಲ್ಫಾ ಅಂತ ಟೈಟ್ಲು, ಇಷ್ಟೇ ಫೈಟು, ಇಷ್ಟು ಎಕ್ಸ್ಟ್ರೀಮಾಗಿ ಫೈಟು, ಇಷ್ಟೆಲ್ಲ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ. ಅಂದರೆ ಬೇಸಿಕಲಿ ಹೀರೋ ಕಮ್ ಪ್ರೊಡ್ಯೂಸರ್ ಅಂತಂದರೆ ಡೈರೆಕ್ಟರ್ ಹತ್ರ ಹೇಳ್ತಾರೆ, ಸರ್ ನಾನು 6 ಪ್ಯಾಕ್ ಅಂತ ಮಾಡ್ತೀನಿ, ಒಂದು 4 ಫೈಟ್ ಇಡಿ, ಇದೆಲ್ಲ ಮಾಮೂಲಾಗಿ ಹೇಳೋ ಲೈನ್. ಇದನ್ನೇನಾದರೂ ಸರಿ ಹೇಳಿದ್ರ ನೀವು? ಅಲ್ಲ, ಜನರಲಾಗಿ ಪ್ರೊಡ್ಯೂಸ್ ಅಂತ ಮಾಡಿದಾಗ 6 ಪ್ಯಾಕ್ ಅಂತ ಮಾಡ್ತೀನಿ ಅಂತ ಹೇಳಿದ್ರೆ ಅದು ಮಾಡೋಕ್ಕಾಗಲ್ಲ, ಅಷ್ಟು ಈಸಿ ಅಲ್ಲ. ಇವಾಗ ನೀವು ನೋಡಿದ್ರೆ ಅದು ತುಂಬ ರೇರು 6 ಪ್ಯಾಕ್ ಅನ್ನೋದು ಇರಲ್ಲ. ಇದ್ದವ್ರು ಹೇಳ್ಬೋದು. ನನಗೇನು ಫೀಲಿಂಗು ಅಂದರೆ 6 ಪ್ಯಾಕ್ ಇದೆ ಅಂತ 6 ಪ್ಯಾಕ್ ತೋರಿಸೋದಾಗಲಿ, ಫೈಟ್ ಬರುತ್ತೆ ಅಂತ ಫೈಟ್ ಮಾಡೋದಾಗಲಿ, ಎಮೋಷನ್ ಇಲ್ಲದೆ ಮಾಡೋದು ಅದು ವೇಸ್ಟ್ ಅಂತ ನನ್ನ ಫೀಲಿಂಗು. ನಾನು ಡೈರೆಕ್ಟ್ರನ್ನ ಬಿಲೀವ್ ಮಾಡೋದು ಜಾಸ್ತಿ, ಅವ್ರ ವಿಷನ್ ಪ್ರಕಾರ ಹೋಗೋದು. ಸೊ ಕತೆಗೆ ಏನು ಬೇಕು, ಕತೆನಲ್ಲಿ ಅದೇನಾರ ಬರೋಕ್ಕೆ ಚಾನ್ಸ್ ಇದೆಯಾ, ಕತೆನಲ್ಲಿ ಆ ಕ್ಯಾರೆಕ್ಟರ್ಗೆ ಬೇಕಾ 6 ಪ್ಯಾಕ್ ವಾಸ್ಟ್ ಬಾಡಿ ಬೇಕಾ, ಫೈಟ್ ಬೇಕಾ, ಹಂಗಿದ್ರೆ ಮಾತ್ರನೇ ಇದು ಮಾಡೋದು. ಸೊ ನಂದು ಅದರಲ್ಲಿ ಹೋಗಿ ಇಂಟರ್ಫಿಯರ್ ಆಗಿ ಹಿಂಗೆ ಇರಬೇಕು ಆ ಥರ ಹೇಳಲ್ಲ. ಮತ್ತು ಪ್ರಿಫರೆನ್ಸ್ ಆ್ಯಕ್ಷನ್ ಮೂವಿ ಸರ್, ಆ್ಯಕ್ಷನ್ ಮೂವಿ ಇಷ್ಟ. ನಿಮ್ಮ ಹತ್ರ ಆ ಥರ ಕತೆ ಇದ್ದರೆ ಚೆನ್ನಾಗಿರುತ್ತೆ. ಸೊ ಇಷ್ಟೇ, ಅದು ಬಿಟ್ಟರೆ ಇನ್ನೆಲ್ಲ ಡೈರೆಕ್ಟ್ರಿಗೆ ಬಿಟ್ಟಿರ್ತೀನಿ. ಸೊ ಎಷ್ಟೇ ಎಕ್ಸ್ಪೀರಿಯನ್ಸ್ ಡೈರೆಕ್ಟರ್ ಆಗಿರಲಿ ಸರ್, ಒಬ್ಬ ಡೆಬ್ಯೂ ಮೂವಿಯಲ್ಲಿ ಒಬ್ಬ ಹೀರೋ ಮಾಡ್ತಾ ಇದ್ದಾನಂತಂದರೆ ವರ್ಕ್ಶಾಪಲ್ಲೆಲ್ಲ ನೀಟಾಗಿ ಮಾಡಿರ್ತಾರೆ. ಸೊ ಫಸ್ಟ್ ಶಾಟ್ ಇಟ್ಟಾಗ ಹೇಗೆ ವರ್ಕೌಟ್ ಆಗುತ್ತಾ ಅನ್ನೋ ಒಂದು ಥಾಟ್ ತಲೆಯಲ್ಲಿರುತ್ತೆ. ಸೊ ನಂದು ಚೂಸ್ ಕರೆಕ್ಟ್ ಆಗಿದೆ ಅಂತ ನಿಮ್ಗೆ ಅನ್ಸಿದ್ದು ಯಾವ ಮೂಮೆಂಟಲ್ಲಿ, ಶೂಟಿಂಗ್ ಟೈಮಲ್ಲಿ?
ಅಲ್ಲ, ನನಗೆ ನಾನು ಸೆಲೆಕ್ಟ್ ಮಾಡಿರೋದು ಕರೆಕ್ಟಾಗಿದೆ ಅಂತ ಹೇಳಿದ್ಮೇಲೆ ನಾನು ಕತೆ ಮಾಡೋಕ್ಕೆ ಶುರು ಮಾಡಿದ್ದು. ಇಲ್ಲ ಕತೆ ಮಾಡಿ ಸೆಟ್ಗೆ ಹೋಗಿ ಆಮೇಲೆ ಆ ಡಿಸಿಷನ್ ತೊಗೊಳ್ಳೋ ಅಷ್ಟು ಲಿಬರ್ಟಿ ಆ ಡೈರೆಕ್ಟ್ರಿಗೂ ಇರಲ್ಲ. ಕತೆ ಶುರು ಮಾಡಿದಾಗಲೇ ಅವ್ರಿಗೊಂದು ಕ್ಲಾರಿಟಿ ಇರಬೇಕು. ಇವ್ರ ಕೈಲಿ ನಾವು ಕೆಲಸ ಮಾಡ್ಬೋದಾ, ಇವರು ಅದನ್ನು ಪರ್ಫಾರ್ಮ್ ಮಾಡ್ಬೋದಾ ಅನ್ನೋ ಒಂದು ಕಾನ್ಫಿಡೆನ್ಸಿಂದಾನೇ ಆಮೇಲೆ ನಾನು ಇದು ಮಾಡಿದ್ದೆ. ಯಾಕೆಂದರೆ ಇವರು ಹೇಳಿದ್ನಲ್ಲ, ಮೀಟ್ ಆದ ತಕ್ಷಣವೇ ನಾವು ಫಿಲಮ್ ಮಾಡಬೇಕು ಅಂತ ಇದಾಗಲಿಲ್ಲ. ಹೆಚ್ಚು ಕಮ್ಮಿ ಒಂದು 2 ತಿಂಗಳು ತೊಗೊಂಡ್ವಿ. ನಾವು ಮೀಟ್ ಮಾಡ್ತಾಯಿದ್ವಿ, ಇದು ಮಾಡ್ತಿದ್ವಿ. ಪ್ಯಾರಲಾಗಿ ಅವರು ವರ್ಕ್ಶಾಪ್ಸ್ ಎಲ್ಲ ಮಾಡ್ತಾಯಿದ್ರು. ಆ ವರ್ಕ್ಶಾಪ್ ವೀಡಿಯೋಸ್ ಎಲ್ಲ ಕಳಿಸ್ತಾಯಿದ್ರು. ಸೊ ಅವ್ರ ಸೈಡಿಂದ ಅವ್ರು ಪ್ರಿಪೇರ್ ಆಗಿದ್ದಾರೆ ಅನ್ನೋ ಕಾನ್ಫಿಡೆನ್ಸ್ ಬಂದಮೇಲೆ ನಾವು ಶೂಟಿಂಗ್ ಶುರು ಮಾಡಿದ್ದು. ಸೊ ಯಾವತ್ತೂ ಆ ಥರ ಡೌಟ್ಸ್ ಆಗಲಿ ಇದಾಗಲಿ ಅದೆಲ್ಲ ಇಲ್ಲ. ಎಕ್ಸ್ಟ್ರೀಮ್ ಲೆವೆಲಿಗೆ ಒಂದು ಸೀನಲ್ಲಿ ಮಾಡಿದ್ದಾರೆ ಅಂತಂದರೆ ಮೇಡಮ್, ಅವ್ರಿಗೆ ಏನೇನು ಸೀನ್ ಕೊಟ್ಟಿದ್ರು ಎಲ್ಲದನ್ನು ತುಂಬ ಚೆನ್ನಾಗಿ ನ್ಯಾಚುರಲಾಗಿ ಮಾಡಿದ್ದಾರೆ. ಈಗ ಇವಾಗ ಏನೋ ಇವರು ಒಂದು 10 ಪಿಕ್ಚರ್ ಮಾಡಿದರೆ ನಾನು ಆ 10 ಪಿಕ್ಚರ್ನ ಲೆಕ್ಕಕ್ಕೆ ತೊಗೊಂಡು ಗೇಜ್ ಮಾಡಿ ಅವ್ರನ್ನ ಸ್ಕೇಲ್ ಇದು ಮಾಡ್ಬೋದು. ಫಸ್ಟ್ ಸಿನಿಮಾ ಮಾಡ್ತಿದ್ದಾರೆ. ಸೊ ಅವ್ರು ಏನೇ ಇವಾಗ ಮಾಡಿದ್ರು ಅದು ಫ್ರೆಶ್ಶೇ. ಅವ್ರಿಗೆ ಯಾವುದೇ ಥರ ಕೈ ತೋರಿಸೋದಾಗಲಿ, ಯಾವುದೇ ಥರ ಡೈಲಾಗ್ ಹೇಳೋದಾಗಲಿ, ಅದು ಅವ್ರ ಸ್ಟೈಲರ್ ಅವ್ರಿಗೆ ಹೇಳ್ತಿರೋದು ಇದು ಫ್ರೆಶ್ಶೇ. ಸೊ ಅದನ್ನು ಎಷ್ಟು ಚೆನ್ನಾಗಿ ಹೇಳಿದಾರೋ ಅದನ್ನು ನಾವು ಕ್ಯಾಪ್ಚರ್ ಮಾಡಬೇಕು ಸ್ಕ್ರೀನ್ಗೆ ಹೊರತು ಅದನ್ನು ನಾವು ಇಷ್ಟು ಚೆನ್ನಾಗಿ ಮಾಡಿದ್ದಾರೆ, ಇದನ್ನು ಕಮ್ಮಿ ಚೆನ್ನಾಗಿ ಆ ಥರ ಗೇಜ್ ಮಾಡೋಕ್ಕಾಗಲ್ಲ ಆ್ಯಕ್ಟರ್ನ. ಸೊ ಹ್ಯಾಸ್ ಡನ್ ವಾಟ್ ಎವರ್ ಸೀನ್ಸ್ ಕೊಟ್ಟಿರೋದನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಚ್ಚುಕಟ್ಟಾಗಿ. ಸೊ ನಿಮ್ಮ ಮೂವಿಯಲ್ಲಿ ಡೈಲಾಗ್ ಇದ್ದಂಗೆ ಅಕ್ಕಡಕ್ಕೆ ಇಳಿದಿದ್ದು ಫಸ್ಟ್ ಇರ್ಬೋದು, ಆದರೆ ಆಟಕ್ಕೆ ಯಾವಾಗಲೂ ಇಳಿದೆ ಅಂತ ಹೇಳಿದ್ದೀರಾ. ಸೊ ಯಾವಾಗದಿಂದ ಈ ಆಟ ಅಂದರೆ ಈ ಪ್ರಿಪರೇಷನ್ ಸ್ಟಾರ್ಟ್ ಆಯಿತು ನಿಮ್ಮ ಹೀರೋ ಆಗಬೇಕು ಅನ್ನೋ ಕನಸಲ್ಲಿ? ಒಂದು 10 ಇಯರ್ಸಿಂದನೂ ಅದಿದೆ ಮೇಡಮ್. 10 ಇಯರ್ಸಿಂದ ಅದಕ್ಕೋಸ್ಕರ ವರ್ಕೌಟ್ ಮಾಡ್ತಾ ಇದ್ರಿ ಹಾಗಾದ್ರೆ? ಹೌದು ಮೇಡಮ್, 10 ಇಯರ್ಸಿಂದನೂ. ಅಂದರೆ ಈಗ ಮೂವಿ ಬೇಕು ಅಂದರೆ ತಕ್ಷಣಕ್ಕೆ ಏನೋ ಫೈಟ್ ಕಲಿಬೇಕು, ತಕ್ಷಣಕ್ಕೆ ಡ್ಯಾನ್ಸು, ತಕ್ಷಣಕ್ಕೆ ಬಾಡಿ ಮಾಡಬೇಕು, ತಕ್ಷಣಕ್ಕೆ ಆ್ಯಕ್ಟಿಂಗ್ ಕಲಿಬೇಕು. ಅದೆಲ್ಲದು ಇಟ್ ವಿಲ್ ಟೇಕ್ ಟೈಮ್. ಆಗ್ಲಿಂದನೇ ಇದ್ದರೆ ಅದೊಂದು ಸೀಸನ್ ಆಗಿರುತ್ತೆ. ಈಗ ಎಲ್ಲರೂ ಫಸ್ಟ್ ಮೂವಿ ಥರ ಅನಿಸಲ್ಲ ಅಂತಂದರೆ ಅದು ಏನೋ ಸಡನ್ನಾಗಿ ಏನೋ ಇದಕ್ಕೋಸ್ಕರ ಈ ಸಿನಿಮಾಗೋಸ್ಕರ ಅರ್ಜೆಂಟಲ್ಲ ಅಲ್ಲ, ಅವಾಗ ಏನೋ ಕಲ್ಕೊಂಡು ಮಾಡಿಲ್ಲ. ಇಯರ್ಸ್ ಆಫ್ ಹಾರ್ಡ್ ವರ್ಕ್ ಅದರಿಂದ ಇರೋದ್ರಿಂದ ಅದು ಸೀಸನ್ಡ್ ಅನಿಸುತ್ತೆ. ಮೊದಲಿಂದ ಇರೋದ್ರಿಂದ ಅದು ಸೀಸನ್ ಅನಿಸುತ್ತೆ. ಸೊ ಆ ಥರ ಒಂದು 10 ಇಯರ್ಸಿಂದ ಯಾವಾಗ ಹೀರೋ ಆಗಬೇಕು ಅಂತ ಅಂದ್ಕೊಂಡೆ ಅವಾಗಿಂದಲೇ ಪ್ರಿಪ್ರೇಷನ್. ಸೊ ಬೇಸಿಕಲಿ ಇವಾಗ ಎಲ್ಲ ಕಡೆ ಆಪರ್ಚುನಿಟಿ ಕೇಳ್ಕೊಂಡು ಹೋಗಿ ಎಲ್ಲೋ ಒಂದು ಚಾನ್ಸ್ ಸಿಕ್ಕಿದಾಗ ಏನೋ ಒಂದು ಪಾರ್ಟ್ನರ್ಶಿಪ್ಪಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಿ ಮೂವಿ ಮಾಡೋದು ನಾವು ಬೇಸಿಕಲಿ ನೋಡಿರ್ತೀವಿ. ಸೊ ನೀವು ಆ ಥರ ಯಾರ ಹತ್ರ ಆಪರ್ಚುನಿಟಿ ಕೇಳ್ಕೊಂಡು ಹೋಗಿದ್ರಾ ಸರ್? ಹೌದು ಮೇಡಮ್. ಈಗ ಫಸ್ಟು ಎಲ್ಲರಿಗೂ ಇದ್ದಂಗೆ ನನಗೂ ಹೊಸಬರಾಗಿರೋದ್ರಿಂದ ಇಂಡಸ್ಟ್ರಿಗೆ ಬರಬೇಕಂದ್ರೆ ಏನು ಇದು ಇಂಡಸ್ಟ್ರಿ ಅಂದರೆ ಎಲ್ಲೋ ಒಂದು ಏರಿಯಾನಲ್ಲಿ ಆಫೀಸ್ಗಳಿರುತ್ತಾ, ಏನೇನೋ ಸುಮಾರು ಡೌಟ್ಗಳು. ರೆಗ್ಯುಲರ್ ಪ್ರೊಡ್ಯೂಸರ್ಸ್ ಇರ್ತಾರೆ, ರೆಗ್ಯುಲರ್ ಡೈರೆಕ್ಟರ್ಸ್ ಇರ್ತಾರೆ, ಈಗ ಆಡಿಷನ್ಸ್ ನಡೀತಾ ಇರುತ್ತಾ ಅಂತ. ಈಗ ಜನರಲಾಗಿ ಏನು ಮಾಡ್ತಾರೆ, ಹೊಸಬರು ಯಾರೋ ಹೀರೋಗಳು ಬರ್ತಾ ಇದ್ದಾರೆ ಅಂದರೆ ಅವರೇ ದುಡ್ಡು ಹಾಕೊಂಡು ಮಾಡ್ತಾರೆ, ಅದೊಂದು ಬೇರೆ ಹೆಸರು ಹಾಕಿ. ಇವಾಗ ನನಗೂ ಸುಮಾರು ಸಜೆಷನ್ಸ್ ಬಂತು, ಹೆಸರೊಂದು ಚೇಂಜ್ ಮಾಡಿದ್ರೆ ಯಾರೋ ಆಪರ್ಚುನಿಟಿ ಕೊಟ್ಟರು ಅಂತ. ನನ್ನ ಟ್ಯಾಲೆಂಟ್ ನೋಡಿ ಯಾರೋ ಆಪರ್ಚುನಿಟಿ ಕೊಟ್ಟರು, ನನ್ನ ಮೇಲೆ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿದ್ರು ಅಂತೆಲ್ಲ ಹೇಳ್ಬೋದು ಅಂತ ಹೇಳಿದರೆ ಅಷ್ಟೇ. ನಾವು ಏನು ಹಾಕಿದ್ರೆ ಅದೇ ನಿಮಗೂ ಗೊತ್ತಾಗೋದು. ಇವಾಗ ಅಲ್ಲಿ ಹೆಸರು ಚೇಂಜ್ ಮಾಡಿದ್ರೆ ಅವರೇ ಪ್ರೊಡ್ಯೂಸರು ಅಷ್ಟೇ, ಯಾರೋ ಪ್ರೊಡ್ಯೂಸ್ ಮಾಡಿದ್ರು ಅಂತ. ಇನ್ನೊಬ್ರು ಕುಳಿಸಿದ್ರೆ ಅವ್ರು ಪ್ರೊಡ್ಯೂಸ್ ಮಾಡಿದ್ರು ಅಂತ. ನನಗೆ ಹಂಗೆ ಅನಿಸಿದೆ, ಜೆನ್ಯೂನ್ ಆಗಿರಬೇಕು. ನಾನು ಕಷ್ಟಪಟ್ಟಿದ್ದೀವಿ, ನಮ್ಮ ದುಡ್ಡು ಹಾಕ್ಕೊಂಡು ನಾವು ಮಾಡ್ತಾರೆ, ಅದು 4 ಜನಕ್ಕೂ ಹಂಗೆ ಕನ್ವೆ ಆಗಲಿ. ಈಗ ನಾನೇನೋ ಬೇರೆಯವ್ರ ಹೆಸರು ಹಾಕೋದು ಅವ್ರಿಗೆ ಬೇರೆ ನೆಕ್ಸ್ಟ್ ಬರೋರ್ಗೆ ಅನಿಸುತ್ತೆ. ಈಗ ನಾನು ಬರೋವಾಗ ಇಂಡಸ್ಟ್ರಿಗೆ ಹಂಗೆ ಪ್ರೊಡ್ಯೂಸರ್ಸ್ ಅಂದರೆ ರೆಗ್ಯುಲರ್ ಪ್ರೊಡ್ಯೂಸರ್ಸ್ ಇರ್ತಾರೆ, ಡೈರೆಕ್ಟರ್ಸ್ ಆಡಿಷನ್ ಮಾಡ್ತಾರೆ ಹೀರೋ ಕ್ಯಾರೆಕ್ಟರ್ಗೆ. ಇವಾಗ ಇಂಡಸ್ಟ್ರಿ ಸಿಚುವೇಶನ್ ಆ ಥರ ಇಲ್ಲ, ಇರೋದೇ ಕೆಲವರು ಬೆರ್ಲೆಂಡ್ಗೆ ಅಷ್ಟು ಜನ ಹೀರೋಗಳು. ಸೊ ಏನೋ ಹೊಸಬರೆಲ್ಲ ಬರಬೇಕಂದ್ರೆ ಅವ್ರು ಈ ಥರ ಎಲ್ಲ ಫೇಸ್ ಮಾಡಿರ್ತಾರೆ. ನಾನು ಅದೇ ಥರ ಯಾರ ಹತ್ರ ಆಡಿಷನ್ಗೆ ಹೋಗ್ಬೇಕಾ ಏನೋ, ಆಡಿಷನ್ ಆ ಥರದ್ದೆಲ್ಲ ಕಲ್ಚರು ನಾನು ನೋಡ್ದಂಗೆ ಇಲ್ಲ, ತುಂಬ ಕಡಿಮೆ. ಆ ಥರ ಏನೂ ಇಲ್ಲ. ಸೊ ಹಂಗಿದ್ದಾಗ ಏನು ಮಾಡಬೇಕು, ಎಷ್ಟಿದ್ರೆ ಏನು ಕ್ಯಾರೆಕ್ಟರ್ಸ್ ಮಾಡಿಕೊಂಡು ಅದೊಂದು ರೂಟ್. ಆ್ಯಕ್ಟಿಂಗ್ ಕ್ಲಾಸಸ್ಗಳಿಗೆ ಹೋಗ್ತಾ ಇದ್ರಿ ನೀವು? ಹೌದು ಮೇಡಮ್, ಹೋಗ್ತಾ ಇದ್ದೆ. ಕ್ಯಾರೆಕ್ಟರ್ಸ್ ಮಾಡ್ಕೊಂಡು ಆ ಥರ ಬರಬೇಕು, ಇಲ್ಲಾಂದರೆ ಇದೇ ಆಪ್ಷನ್ ಇರೋದು. ನನಗೆ ದೇವ್ರ ದಯೆಯಿಂದ ಈ ಆಪ್ಷನ್ನು ಆಗ್ತಾಯಿತ್ತು. ಸೊ ಅದರಿಂದ ಹಿಂಗೆ ಬಂದರೆ ಆ್ಯಕ್ಟಿಂಗ್ ಕ್ಲಾಸಸ್ಗೂ ಹೋಗಿದ್ದೆ. ಫೈಟು, ಮಾರ್ಷಲ್ ಆರ್ಟ್ಸು ಕ್ಲಾಸಸ್ಸು, ಹಾರ್ಸ್ ರೈಡಿಂಗು, ಆ್ಯಕ್ಟಿಂಗು ಮತ್ತು ಡ್ಯಾನ್ಸು ಎಲ್ಲದೂ ಕ್ಲಾಸಸ್ಗೆ ಹೋಗಿ ಟ್ರೈನ್ ಆಗಿ ಅದಾದಮೇಲೆ ಮಾಡೋಣ ಅಂತ ಬಂದಿದ್ದೆ. ಸರ್, ಈ ಮೂವಿಯಲ್ಲಿ ಒಂದು ಅಪ್ಪನ ಸಾಂಗು ಆಲ್ರೆಡಿ ಇವಾಗ ರಿಲೀಸ್ ಆಗಿದೆ. ಸೊ ಈ ಅದ್ಭುತವಾದ ಸಾಂಗ್ ಯಾವ ಟೈಮಲ್ಲಿ ಕಂಪೋಸ್ ಆಯಿತು ಸರ್? ಇಲ್ಲ, ಫಸ್ಟು ಶುರು ಮಾಡಿದಾಗ ಫಸ್ಟ್ ಸ್ಕ್ರಿಪ್ಟ್ ಹೇಳಿದಾಗ ಅದು ಇರಲಿಲ್ಲ, ಹಾಡಿನ ಸಿಚುಯೇಷನ್ ಇರಲಿಲ್ಲ. ಇವ್ರು ಆಮೇಲೆ ಡೆವಲಪ್ ಮಾಡಿದ್ದು. ಡೆವಲಪ್ ಮಾಡಿ ಅದು ಫುಲ್ ಸಾಂಗ ಏನು ಅಂತ ಒಂದು ಕನ್ಫ್ಯೂಷನ್ ಇತ್ತು ನನಗೆ. ಶುರು ಮಾಡಿದ್ಮೇಲೆ ಅದು ಅವರು ಹಂಗೆ ಇಲ್ಲ ಫುಲ್ ಸಾಂಗೇ ಬೇಕು ಅಂತ ಹೇಳಿ ಮಾಡಿದ್ದು. ವರ್ಕ್ ತೆಗ್ಸೋದ್ರಲ್ಲಿ ಸರ್ ಹಿಂಗೆ ಯಾವತ್ತಾದ್ರೂ ಕಿರಿಕ್ ಅಂತ ಅನ್ಸಿದ್ದು? ಅಯ್ಯೋ ಯಾಕೆ ಮಧ್ಯರಾತ್ರಿ ಎಲ್ಲ ಕಾಲ್ ಮಾಡ್ತಾನಪ್ಪ ಏನು ನೀವು ಅಂತ ಅನ್ಸಿದ್ದಿಲ್ಲ? ನಾನು ಫಸ್ಟೇ ಅವ್ರಿಗೆ ಹೇಳಿದ್ದೆ 24 hours ಅವೈಲೇಬಲ್ ಇರ್ತೀನಿ ನಾನು, ಓಕೆ, ಆ ಥರ ಏನು ಇದಿಲ್ಲ.
ಯಾಕಂದ್ರೆ ಕೆಲವ್ರಿಗಿತ್ತು ಕೈಗೆ ಸಿಗಲ್ಲ ಇದು ಅಂತೆಲ್ಲ ಇತ್ತು, ಆ ಥರ ಯಾವತ್ತು ನಾನು ಇದು ಮಾಡಿಲ್ಲ, ಕೈಗೆ ಸಿಗದೆ. ಅಂದ್ರೆ ಇಂಡಸ್ಟ್ರಿ ವರ್ಕ್ ನೈಟ್ ಟೈಮೇ ಜಾಸ್ತಿ ಮೂವಿಂಗ್ ಅಲ್ಲಿ ಇರೋದು, ಅದಕ್ಕೆ ಕೇಳಿದೆ. ಅಲ್ಲ, ಡೇ ಟೈಮಲ್ಲಿ ಫೋನ್ ಎತ್ತಿದ್ರೆ ಅಲ್ಲೇ ಕೆಲಸ ಮುಗಿಯುತ್ತೆ, ಎತ್ತದೇ ಇದ್ದಾಗ ಅದು ನೈಟ್ವರೆಗೂ ಹೋಗುತ್ತಷ್ಟೇ. ಸೊ ಸಿಕ್ತು ಅನ್ಸುತ್ತೆ ಅಲ್ಲ ಆ ಥರ. ಸೊ ಇವಾಗ ಜನರಲಿ ಯಾರೇ ಟೆಕ್ನಿಷಿಯನ್ಸು ಬೇಗ ಸಿಗ್ತಾರೆ ಅಂದರೆ ಅದು ಆಗೋಗುತ್ತೆ ಈಸಿಯಾಗಿ ಕೆಲಸ. ಇವಾಗ ಅವ್ರದ್ದು ಫೋನ್ ಎತ್ತಲ್ಲ ಇದೆಲ್ಲ ಅವರು ಕೆಲಸನೇ ಮಾಡ್ತಿರ್ತಾರೆ, ಎಲ್ಲರೂ ಬ್ಯುಸಿ ಇರ್ತಾರೆ. ಸೊ ಪ್ರತಿಯೊಂದು ಪ್ರಾಜೆಕ್ಟ್ಗೆ ಅವರು ಟೈಮ್ ಕೊಡಬೇಕು, ಇದ್ರ ಜೊತೆ ಬೇರೆ ಸಿನಿಮಾಗಳು ಮಾಡ್ತಿರ್ತಾರೆ. ಸೊ ಆ ಥರ ಅವರು ಡಿವೈಡ್ ಮಾಡಿ ಇಟ್ಟಿರ್ತಾರೆ ಟೈಮ್. ಇದು ಇವ್ರದ್ದೊಂದು ಅಡ್ವಾಂಟೇಜ್ ಏನಂದರೆ ಅವ್ರು ಹೇಳಿದ ಟೈಮಿಗೆ ಕರೆಕ್ಟಾಗಿ ಬಂದ್ಬಿಡ್ತಾರೆ. 9:30 ಅಂದರೆ 9:30 ಕರೆಕ್ಟಾಗಿ ಇರ್ತಾರೆ, 11 ಗಂಟೆ ಅಂದರೆ ಕರೆಕ್ಟ್ 11 ಗಂಟೆಗೆ ಇರ್ತಾರೆ. ಆಮೇಲೆ ಕೆಲಸದ ವಿಷಯದಲ್ಲಿ ಕಿರಿಕೇನಿಲ್ಲ, ಯಾವ್ದು ಅವ್ರಿಗೆ ಇಷ್ಟ ಆಗಿದ್ದು ಇಷ್ಟ ಆಯಿತು ಅಂತ ಹೇಳ್ತಾರೆ, ಇಷ್ಟ ಆಗಲಿಲ್ಲ ಅಂದರೆ ಇದನ್ನ ಬೇರೆ ಮಾಡ್ಬೋದು ಅಂತ ಅಷ್ಟೇ. ಅದರಲ್ಲಿ ಕಿರಿಕ್ ಆ ಥರ ಎಲ್ಲ. ಅಂದರೆ ಇವಾಗ ಮ್ಯೂಸಿಕ್ ಬಗ್ಗೆ ತರುವಾಗಿ ಒಬ್ರಿಗೆ ಸೆನ್ಸ್ ಇದ್ದರೆ ಅಂದರೆ ನೀವು ಹೇಳೋದವ್ರಿಗೆ ಅರ್ಥ ಆಗುತ್ತೆ ಒಂದು ಲೈನಲ್ಲಿ. ಸೊ ಇಲ್ಲ ಇದು ಈ ಥರ ಆಗಲ್ಲ ಸರ್, ಯಾಕೆ ರೀಸನ್ ಕೊಡಬೇಕಾಗತ್ತೆ. ಸೊ ಆ ಥರ ಏನಾದರೂ ಆ ಥರ ಯಾವ ಸಂದರ್ಭ ಬಂದಿಲ್ಲ, ಯಾವುದು ಬಂದಿಲ್ಲ. ಯಾಕಂದರೆ ಅವ್ರಿಗೆ ಏನು ಬೇಕೋ ಅದನ್ನ ಕರೆಕ್ಟಾಗಿ ನಮಗೆ ಕನ್ವೆ ಮಾಡಿಬಿಟ್ರೆ ನಾವೇನೋ ಮಾಡಿರ್ತೀವಿ, ಒಂದೊಂದ್ಸಲಿ ವರ್ಕ್ ಆಗುತ್ತೆ, ಒಂದೊಂದ್ಸಲಿ ವರ್ಕ್ ಆಗಲ್ಲ. ಅಲ್ಟಿಮೇಟಾಗಿ ಡೈರೆಕ್ಟರ್ ವಿಷನ್ ಏನಿದೆ ಅದನ್ನು ಸ್ಯಾಟಿಸ್ಫೈ ಮಾಡೋದೇ ನಮ್ಮ ಕೆಲಸ. ಎನಿ ಟೆಕ್ನಿಷಿಯನ್, ನಾನು ಅಂತಲ್ಲ, ಎಡಿಟರ್ ಆಗಿರ್ಬೋದು, DOP ಆಗಿರ್ಬೋದು, ಇವ್ರು ಏನು ಮಾಡ್ಬೋದು, ಇವ್ರು ಏನು ಕತೆ ಕಟ್ಕೊಂಡಿದ್ದಾರೆ, ಇವ್ರು ಏನು ಅದೊಂದು ಚಿತ್ರಣ ಮಾಡ್ಕೊಂಡಿರ್ತಾರೆ ಮನಸ್ಸಲ್ಲಿ ತಲೆಯಲ್ಲಿ, ಅದನ್ನು ನಮ್ಗೆ ಹೇಳ್ತಾರೆ, ಅದ್ರ ಪ್ರಕಾರ ನಾವು ಕೆಲಸ ಮಾಡ್ತೀವಿ. ಅದು ನಮಗೂ ಸ್ಪಾಂಟೇನಿಯಸ್ ಆಗೇ ಬರೋದು, ನಾವು ಏನು ಮುಂಚೆ ಪ್ರಿಪೇರ್ ಆಗಿರಲ್ಲ. ಇವಾಗ ನಾನು ಇವ್ರು ಈ ಥರ ಕತೆ ಹೇಳಿದ್ದಾರೆ, ಈ ಥರ ನಾನು ಟ್ಯೂನ್ ಮಾಡ್ಬಿಡ್ಬೇಕು ಅಂತ ಹಿಂದಿನ ದಿನನೇ ನಾನು ಪ್ರಿಪೇರ್ ಆಗಿ ಇವ್ರಿಗೆ ಪ್ರೆಸೆಂಟ್ ಮಾಡೋದು, ಅದು ವರ್ಕ್ ಆಗಲ್ಲ. ಈ ಥರ ಡೈರೆಕ್ಟರ್ಸ್ಗೆ ವರ್ಕ್ ಆಗಲ್ಲ. ಅದು ಏನಂದ್ರೆ ಅವರೇ ಎದುರುಗಡೆ ಕೂತಿರ್ತಾರೆ. ಇವಾಗ ನಾನೊಂದು ಲೈನ್ ಕಂಪೋಸ್ ಮಾಡಿದ್ರೆ ಅಂದ್ರೆ ಸರ್ ಈ ತರ ವರ್ಕ್ ಆಗಲ್ಲ ಅಂತ ಅಂದ್ರಲ್ಲ, ಯಾವ ತರ ಸರ್? ಅದೇ ನಾನು ಹಿಂದಿನ ದಿನ ನಾನು ಟ್ಯೂನ್ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟು ಇವ್ರಿಗೆ ಕೇಳ್ಸಕ್ಕಾಗಲ್ಲ. ಇಲ್ಲ, ಅದು ಯಾವಾಗ ವರ್ಕೌಟ್ ಆಗಲ್ಲ ಅಂತ ನಿಮ್ಗೆ ಗೊತ್ತಾಯ್ತು? ಅವ್ರ ನರೇಷನ್ ಕೊಟ್ಟಾಗ್ಲೇ ಗೊತ್ತಾಗ್ಬಿಡುತ್ತೆ. ಓಕೆ, ಇವಾಗ 2 ಸಿನಿಮಾ ಮಾಡಿ ಎಕ್ಸ್ಪೀರಿಯನ್ಸ್ ಇದೆ ಅವ್ರಿಗೆ. ಆಮೇಲೆ ಮುಂಚೆ ಕೋ ಡೈರೆಕ್ಟರ್ ಕೆಲಸ ಮಾಡಿ ಎಕ್ಸ್ಪೀರಿಯನ್ಸ್ ಇದೆ ಅವ್ರಿಗೆ. ಸಿನಿಮಾಗೆ ಹೊಸಬ್ರಲ್ಲ ಇವರು, ಆ ಪ್ರೋಸೆಸ್ ಗೊತ್ತಿರುತ್ತೆ. ಇವಾಗ ನಾನೇ ಕೇಳಿದಾಗ ರೆಡಿ ಮಾಡ್ಕೊಳ್ಳೋದಾದ್ರೆ ನಾನು ಬಂದ್ಬಿಡ್ತೀನಿ ಸರ್ ಅಂತಾರೆ ಅವರು. ಅವಾಗ ನಮಗೆ ಅಲರ್ಟ್ ಆಗ್ತೀವಿ. ಅವಾಗ ಡೈರೆಕ್ಟರ್ಗೆ ವಿಷನ್ ಇದೆ ಇದು ಅಂತ ಗೇರ್ ಶಿಫ್ಟ್ ಮಾಡ್ಕೊಳ್ತೀವಿ ನಾವೇನೆ. ಸೊ ಇಲ್ಲಾಂದ್ರೆ ಬೇಸಲ್ಲ ಇರ್ತೀರಾ ಅಂತ ಆಯ್ತು. ಹಾಗಾದ್ರೆ ಬೇಸ್ ಅಂತಲ್ಲ, ಪುಷ್ ಬೇಕು. ಯಾವ ಎನಿ ಡೈರೆಕ್ಟರ್ ಯು ವುಡ್ ಇನ್ಸ್ಪೈರ್ ದ ಹೋಲ್ ಟೀಮ್ ಅಲ್ವಾ. ಇವಾಗ ಡೈರೆಕ್ಟ್ರೇ ಡಲ್ ಆಗಿದ್ರೆ ಎಲ್ಲ ಡಲ್ಲಾಗೇ ಇರುತ್ತೆ, ಅವ್ರು ಇನ್ಸ್ಪೈರ್ ಮಾಡ್ತಾನೆ ಇರಬೇಕು. ಇವಾಗ ನಾನು ಒಂದು ಡಿಪಾರ್ಟ್ಮೆಂಟು ಡೈರೆಕ್ಟ್ ನೀವು ಶುರು ಮಾಡಿದ್ರೆ ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ ಏನಕ್ಕೆ ಅಂತಾರೆ, ಎಲ್ಲ ಡಿಪಾರ್ಟ್ಮೆಂಟ್ನು ಹಿಡಿತದಲ್ಲಿ ಇಟ್ಕೊಂಡಿರ್ತಾರೆ ಅವರು. ಸೊ ಪ್ರೊಡ್ಯೂಸರ್ನ ಅವ್ರು ಫಾಲೋ ಮಾಡ್ತಿರ್ತಾರೆ, ಡೈರೆಕ್ಟ್ರನ್ನ ನಾವು ಫಾಲೋ ಮಾಡ್ತಿರ್ತೀವಿ, ಆ ಥರ. ಸರ್ ಇವಾಗ ಒಂದು ರೇಂಜಿಗೆ ಎಲ್ಲನೂ ಕಂಪ್ಲೀಟ್ ಮಾಡಿ ರಿಲೀಸ್ ಹಂತಕ್ಕೆ ಬಂದಿದೆ ಮೂವಿ. ಸೊ ಮೈಂಡ್ ಸೆಟ್ಟಲ್ಲಿ ಏನು ಓಡ್ತಾ ಇದೆ ಸರ್ ಇವಾಗ? ಅಂದರೆ ನಿಮಗೆ ಗೊತ್ತು ಇವಾಗ ರಿಲೀಸ್ ಆಗಿರೋ 150 ಮೂವೀಸಲ್ಲಿ ಎಷ್ಟು ಮೂವಿಗಳು ಸೌಂಡ್ ಮಾಡ್ತಾ ಇದೆ, ಎಷ್ಟು ಜನರ ಬಾಯಲ್ಲಿ ಎಷ್ಟು ಟೈಟಲ್ ಇದೆ ಅನ್ನೋದು ಏನು ಓಡ್ತಾ ಇದೆ ಮೈಂಡಲ್ಲಿ ನಿಮ್ಗೆ? ನಮ್ಮದು ದೇವರ ದಯೆಯಿಂದ ಎಲ್ಲ ಪ್ರಮೋಷನ್ಸ್ ಎಲ್ಲ ಚೆನ್ನಾಗಿ ಆಗ್ತಾ ಇದೆ ಮೇಡಮ್. ಹಂಗೆ ಟ್ರೈಲರು, ನಾವು ಏನು ಸಾಂಗ್ಸ್ ರಿಲೀಸ್ ಮಾಡಿದ್ವಿ ಎಲ್ಲದಕ್ಕೂ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಯಾರ್ಯಾರು ನೋಡಿದಾರೋ ಅವರೆಲ್ಲರಿಗೂ ಇಷ್ಟ ಆಗಿದೆ. ಸೊ ಅದೇ ರೀತಿ ಟ್ರೈಲರ್ನೂ ಫಿಲಮಿಂದನೇ ಕಟ್ ಮಾಡಿರೋದು, ಸಾಂಗ್ಸು ಫಿಲಮಲ್ಲಿರೋದೆ, ಅದು ವೀಡಿಯೋ ಸಾಂಗ್ಸೇ ಬಿಟ್ಟಿದ್ದೀವಿ ಕರೆಕ್ಟಾಗಿ. ಸೊ ಅದೆಲ್ಲ ನೋಡಿ ಒಳ್ಳೆ ರೆಸ್ಪಾನ್ಸ್ ಇದೆ ಅಂತ ಹೇಳಿದ್ದಾರೆ. ಸೊ ಆಬ್ವಿಯಸ್ಲಿ ಫಿಲಮ್ ನೋಡಿದವ್ರಿಗೆಲ್ಲ ಅದು ಇಷ್ಟ ಆಗುತ್ತೆ. ಸೊ ಇಬ್ಬರಿಬ್ರು ಹೀರೋಯಿನ್ ಜೊತೆ ಡೇಟ್ ಬೇರೆ ಹಾಡಿದ್ದೀರಾ ಅಂದರೆ ಇಬ್ರು ಹೀರೋಯಿನ್ಸ್ ಬೇಕು ಅಂತ ನೀವೇ ಇವ್ರೇನಾದ್ರು ರೆಫರ್ ಮಾಡಿದ್ರಾ ಸರ್? ಒಂದೇ ಮುಖ ನೋಡಬೇಕು ಏನಾದರೂ? ತಪ್ಪು ಒಂದು ಇದಿದೆ, ಏನಂದರೆ ಪ್ರೊಡ್ಯೂಸರು ಕಮ್ ಹೀರೋ ಅವರೇ ಆದರೆ ಅವರೇ ಎಲ್ಲ ಹೇಳ್ತಾರೆ. ಆ ಕಾಲ ಅದಿತ್ತೋ ಎಲ್ಲೋ ಗೊತ್ತಿಲ್ಲ. ಈಗ ಯಾವ ಡೈರೆಕ್ಟರ್ಗಳಾಗಲಿ ಇವರಾಗಲಿ ಅದೆಲ್ಲ ಕೇಳಲ್ಲ. ಎವ್ರಿ ಒನ್ ಈಸ್ ಕ್ಲಿಯರ್, ಏನು ಬೇಕು ಸಿನಿಮಾಗೆ ಅದನ್ನು ಮಾಡ್ತೀವಿ. ಯಾಕಂದರೆ ಸಿನಿಮಾಗೆ ನಾವೇನು ಕರೆಕ್ಟಾಗಿ ಎಷ್ಟು ಎಫಿಷಿಯೆಂಟ್ ಆಗಿರ್ತೀವಿ ಆವಾಗ ಆ ಸಿನಿಮಾ ನಮ್ಗೆ ಎಫಿಷಿಯೆಂಟಾಗಿರುತ್ತೆ. ಇವ್ರಿಗೇನೋ ಇಷ್ಟ, ಅದಕ್ಕೆ ಇಬ್ಬರು ಹೀರೋಯಿನ್ ಹಾಕಿದೆ ಅದು ಇದೆ ಅದು ಅವರು, ಯಾಕಂದರೆ ಅದು ಬೇಕು ಅಂದರೆ ಪರ್ಸ್ನಲ್ ಲೈಫಲ್ಲೇ ಈಗ ಮಾಡ್ಕೋಬೋದು. ಈಗ ಏನು ಯಾರಿಗೂ ಏನು ಇದೇನಿಲ್ಲ, ಸೊಸೈಟಿ ಈಸ್ ಓಪನ್ ಫಾರ್ ಎವ್ರಿಥಿಂಗ್. ಸೊ ಅದು ಒಂದು ತಪ್ಪು ಇದಿದೆ. ಐ ಮೀನ್ ಎಲ್ಲ ಕಡೆ ಪ್ರೊಡ್ಯೂಸರ್ ಹೇಳಿದ್ರು, ಹೀರೋ ಹೇಳಿದ್ರು, ಅವೆಲ್ಲ ಇಲ್ಲ ಮೇಡಮ್. ಯಾರೂ ಆ ಥರ ಎಲ್ಲ ಈಗ ಇದು ಮಾಡಲ್ಲ. ಸಿನಿಮಾಗೆ ಏನು ಬೇಕೋ ಎಲ್ಲ ಆ್ಯಕ್ಟ್ರುಗಳೂ ಅಷ್ಟು ಪ್ರೊಫೆಷ್ನಲ್ ಆಗಿ ಅಷ್ಟು ಡೆಡಿಕೇಟೆಡ್ ಆಗೇ ಇರ್ತಾರೆ. ಅದು ಪ್ರಾಬ್ಲಿ ನಾವೇ ಸಿನಿಮಾಗಳಲ್ಲಿ ಹಂಗೆ ತೋರಿಸಿ ಆ ಥರ ರಾಂಗ್ ಇದು ಬಂದಿದೆ. ಆ ಥರ ಎಲ್ಲ ಏನು ಇಲ್ಲ.
ಸೊ ಯಾವುದೇ ಮೂವಿ ಸ್ಟಾರ್ಟ್ ಆಗುವಾಗ ಒಬ್ಬ ಹೀರೋ ಆಗಲಿ ಪ್ರೊಡ್ಯೂಸರ್ ಆಗಲಿ ಡೈರೆಕ್ಟ್ರನ್ನ ನಂಬಿರ್ತಾರೆ, ಡೈರೆಕ್ಟ್ರ್ ಮಾತ್ರ ನಂಬಿರ್ತಾರೆ. ಬಟ್ ಯಾವಾಗ ಮೂವಿ ಎಲ್ಲ ಕಂಪ್ಲೀಟ್ ಆಗುತ್ತೆ ಅನ್ನೋ ಸ್ಟೇಜಲ್ಲಿ ಡೈರೆಕ್ಟ್ರನ್ನ ಒಬ್ಬರನ್ನ ಬಿಟ್ಟು ಬೇರೆಲ್ಲರನ್ನೂ ನಂಬ್ತಾರೆ. ಹಂಗಿರೋ ಪರಿಸ್ಥಿತಿ ಇವಾಗ ಮಾಮೂಲಾಗಿದೆ. ಸೊ ಈಗ ನಿಮ್ಮಿಬ್ಬರ ಬಾಂಡಿಂಗ್ ಹೆಂಗಿದೆ ಸರ್ ಇವಾಗ? ಅಂದರೆ ಮೇಡಮ್ ಡೈರೆಕ್ಟರ್ನ ಬಿಟ್ಟು ಬೇರೆ ಎಲ್ಲರೂ ನಂಬ್ತಾರೆ. ಸೊ ಫಸ್ಟ್ ಪ್ರಿಂಟ್ ನೋಡ್ತಿರ್ತೀರ, ಫಸ್ಟ್ ಕಾಪಿ ನೋಡಿರ್ತೀರ. ಸೊ ನಿಮ್ಮ ಜೊತೆ ಒಂದು 4-5 ಜನ ಬಂದಿರ್ತಾರೆ ಅಂತ ಅಂದ್ಕೊಳ್ಳಿ. ಡೈರೆಕ್ಟ್ರು ಈ ಥರ ಮಾಡ್ಬೋದಿತ್ತಲ್ಲ, ಯಾಕೆ ನಿಮ್ಗೆ ಹೇಳಿಲ್ವಾ? ಈ ಕಾಸ್ಟ್ಯೂಮ್ ವೈಸ್ ಸ್ವಲ್ಪ ಡಲ್ ಇದೆಯಲ್ಲ, ಯಾಕೆ? ಇದೆಲ್ಲ ಬಂದೇ ಬರುತ್ತೆ ಮಾಮೂಲಾಗಿ. ಅಷ್ಟು ನಾವು ಅದರಲ್ಲೆಲ್ಲ ಕ್ಲಿಯರ್ ಆಗಿದ್ವಿ. ಸೊ ಆ ಥರದ್ದೆಲ್ಲ ಏನೂ ಬಂದಿಲ್ಲ, ಬರೋದು ಇಲ್ಲ. ಏನಕ್ಕಂದರೆ ಈಗ ಫಸ್ಟು ಅದು ನನ್ನ ಡಿಸಿಷನ್ನು. ಓಕೆ, ಅವ್ರನ್ನ ನಂಬಿರೋದು ಇಲ್ಲ ಕಥೆನ ಓಕೆ ಮಾಡೋದು ಅದೆಲ್ಲ ಮಾಡಿರ್ತೀವಿ. ಅದು ಸೊ ಅಲ್ಲಿಂದ ಅದೇ ಥರ ಕ್ಯಾರಿ ಆಗಿದೆ ಅಷ್ಟೇ. ಆ ನಂಬಿಕೆ ಅನ್ನೋದು ಎಷ್ಟು ಮುಖ್ಯ ಸರ್? ಹೌದು, 100% ಮುಖ್ಯ ಮೇಡಮ್. ಏನಕ್ಕಂದರೆ ನಾನು ಡೈರೆಕ್ಟರ್ನ ನಂಬೋದು. ಸೊ ಅವ್ರ ವಿಷನ್ನ ಎಷ್ಟೇ ಅಂದ್ಕೊಂಡ್ರು ಅವ್ರು 100% ಅವ್ರ ಮನಸ್ಸಲ್ಲಿರೋದನ್ನೋ ತಲೆಯಲ್ಲಿರೋದನ್ನೋ ನಮಗೆ ಎಕ್ಸಾಕ್ಟಾಗಿ ಅದನ್ನೇ ಅಂತ ಹೇಳೋಕ್ಕಾಗಲ್ಲ. ಒಂದು ಸರ್ಟೆನ್ ಪಾಯಿಂಟ್ವರೆಗೂ ಹೇಳ್ಬೋದು. ಸೊ ಅದಾದ್ಮೇಲೂ ಎಕ್ಸಿಕ್ಯೂಷನ್ ಅಂತ ಇರುತ್ತೆ. ಅವ್ರು ಅಂದ್ಕೊಂಡಿರೋದೆಲ್ಲ 100% ಬರುತ್ತೆ, ಇಲ್ಲ ಎಕ್ಸಿಕ್ಯೂಟ್ ಮಾಡೋದ್ರಲ್ಲಿ ಎಷ್ಟೋ % ಬರುತ್ತೆ. ಸೊ ಎಲ್ಲನೂ ಸೇರಿ ಅದೇ ಅವ್ರ ವಿಷನ್ ಮೇಲೇ ವರ್ಕ್ ಆಗ್ತಾ ಇರುತ್ತೆ ಎಲ್ಲನೂ. ಸೊ ಅವ್ರಿಗೆ ಬಿಡಬೇಕು ಅಂತ ನನ್ನ ಒಂದು ಅನಿಸಿಕೆ. ಓಕೆ, ಎಷ್ಟು ದಿನ ಶೂಟ್ ಮಾಡಿದ್ರಿ ಸರ್? ಯಾವುದೆಲ್ಲ ಲೊಕೇಶನಲ್ಲಿ? ಇದು ಬ್ಯಾಂಗ್ಳೂರು, ಮ್ಯಾಂಗ್ಳೂರ್, ಮಾಲೂರ್, ಈ ಲೊಕೇಶನ್. ಮ್ಯಾಂಗ್ಳೂರಲ್ಲಿ ಮಾಡಿದ್ರಿ? ಮ್ಯಾಂಗ್ಳೂರಲ್ಲಿ ಮಾಡಿದ್ವಿ. ಹೈದರಾಬಾದಲ್ಲಿ ಮಾಡಿದ್ದೀವಿ, ರಾಮೋಜಿ ಫಿಲ್ಮ್ ಸಿಟಿನಲ್ಲಿ ಸಾಂಗ್ಸ್ ಮಾಡಿದ್ದಲ್ಲೇ. ಅದು ಬಿಟ್ಟರೆ ಸಕಲೇಶ್ಪುರದಲ್ಲಿ ಮಾಡಿದ್ವಿ. ಸೊ ಇದೊಂದು 65 ದಿನ ಮಾಡಿದ್ದೀವಿ ಮೇಡಮ್ ಫುಲ್ ಶೂಟ್. ಹಾಂ. ಸೊ ಯಾವುದ್ರಲ್ಲೂ ಕಾಂಪ್ರೋ ಆಗಿಲ್ಲ? ಇಲ್ಲ ಅವ್ರು ಡೇ ಒನ್ನಿಂದನೂ ಪ್ರೊಡ್ಯೂಸರ್ಗೂ ಇತ್ತದು ಈ ಥರ ಯಾವುದಕ್ಕೂ ಕಾಂಪ್ರಮೈಸ್ ಆಗೋದು ಬೇಡ ಅಂತ. ಆಮೇಲೆ ನಾನು ಕೂಡ ನನ್ನ ಕಳೆದ 2 ಸಿನಿಮಾನಲ್ಲಿ ಮಾಡಿದಾಗ್ಲೂ ನನ್ನ ಪ್ರೊಡ್ಯೂಸರ್ಸ್ ತುಂಬಾ ಯಾವುದಕ್ಕೂ ಕೊರತೆ ಮಾಡಿಲ್ಲ. ಸೊ ನನಗೆ ಸಿಕ್ಕಿರೋ 3 ಪ್ರೊಡ್ಯೂಸರ್ಗಳೂ ನಾವೇನು ಕೇಳಿದೋ ಅದಕ್ಕಿಂತ ಹೆಚ್ಚಾಗೇ ಕೊಟ್ಟಿದ್ದಾರೆ. ಇನ್ಫ್ಯಾಕ್ಟ್ ಇವ್ರಿಗೆ ಇನಿಷಿಯಲ್ ಬಡ್ಜೆಟ್ ನಾವು ಕೊಟ್ಟಿದ್ದಕ್ಕಿಂತ ಅದಕ್ಕಿಂತ ಜಾಸ್ತಿನೇ ಆಗಿದೆ. ಬಟ್ ಇಟ್ಸ್ ಆಲ್ ವಿಜುವಲಲ್ಲಿ ಕಾಣುತ್ತೆ. ಅದು ನೀವೇ ಟ್ರೈಲರು, ಟೀಸರು, ಸಾಂಗಲ್ಲಿ ನೋಡಿದಾಗ ಅದು ನಿಮ್ಗೆ ಕಾಣುತ್ತೆ. ಸೊ ಯಾವ ದುಡ್ಡನ್ನು ಇದು ಮಾಡಿಲ್ಲ. ಕ್ವಾಲಿಟಿಗೋಸ್ಕರ ನಾವು ಏನೇನು ಡಿಮ್ಯಾಂಡ್ ಮಾಡುತ್ತೋ ಅದೆಲ್ಲ ಮಾಡಿದ್ದೆ. ಎಲ್ಲನೂ ಎಫಿಷಿಯೆಂಟಾಗಿ ಯೂಸ್ ಆಗಿದೆ. ಸೊ ಎಷ್ಟು ಸಾಂಗ್ಸ್ ಇದೆ ಸರ್ ಮೂವಿಯಲ್ಲಿ? ಎಷ್ಟು ಸಾಂಗ್ಸ್ನ ನೋಡ್ಬೋದು? ಯಾರ್ಯಾರು ಹಾಡಿದ್ದಾರೆ? 4 ಹಾಡುಗಳಿದೆ. ಅಂದರೆ ನನ್ನ ಕರಿಯರಲ್ಲಿ ಫಸ್ಟ್ ಟೈಮು ಒಂದು ಸಿನಿಮಾಗೆ ಒಬ್ಬರೇ ಸಾಹಿತಿ ಎಲ್ಲ ಹಾಡುಗಳು ಬರ್ದಿರೋದು. ಓಕೆ. ಯೂಶಲಿ ಒಬ್ರೊಬ್ರು ಸಾಹಿತಿ ಹತ್ರ ಫ್ಲೇವರ್ ಎಲ್ಲೂ ಮಿಕ್ಸ್ ಆಗಿಲ್ಲ? ಅಂದರೆ ಫ್ಲೇವರ್ ಅಂದರೆ ಒಂದೇ ಮೂವಿಗೆ ಅಷ್ಟು ಸಾಂಗ್ಸ್ ಒಬ್ಬರೇ ಬರ್ದಿರ್ತಾರ ಅಂತ ಅಂದರೆ ಎಲ್ಲ ಮಿಕ್ಸಪ್ ಆಗುತ್ತೆ, ಒಂದೇ ಜಾನರ್ ರಿಪೀಟ್ ಆಗುತ್ತೆ? ಇಲ್ಲ ಆ ಥರ ಏನಾಗಿಲ್ಲ. ಯಾಕಂದ್ರೆ ನೀವು ಹಳೆ ಸಿನಿಮಾಗಳೆಲ್ಲ ನೋಡಿದ್ರೆ ಒಬ್ಬ ಚಿ ಉದಯಶಂಕರೇ ಎಲ್ಲ ಹಾಡುಗಳು ಬರೆಯೋರು, ಹಂಸಲೇಖ ಸರೇ ಎಲ್ಲ ಬರೆಯೋರು, RN ಜಯಗೋಪಾಲೇ ಬರೆಯೋರು, ನಾಗೇಂದ್ರ ಪ್ರಸಾದ್ ಸರ್ ಬಂದಿವಾಗ ಮೆಜೆಸ್ಟಿಕ್ ಆಗಲಿ, ಎಕ್ಸ್ಕ್ಯೂಸ್ ಮೀ ಆಗಲಿ, ಅದೆಲ್ಲ ಒಬ್ಬರೇ ಲಿರಿಕ್ ರೈಟ್ರು. ಒಂದು ಸಿನಿಮಾಗೆ ಒಬ್ಬರೇ ಲಿರಿಕ್ ರೈಟ್ರು. ಆಮೇಲೆ ಬರ್ತಾ ಚೇಂಜ್ ಆಯ್ತದು. ಈಗ ತುಂಬ ವರ್ಷಗಳಾದ್ಮೇಲೆ ನನ್ನ ಅನುಭವದಲ್ಲಿ ನಾಗಾರ್ಜುನ್ ಶರ್ಮಾ ಲಿರಿಕ್ ರೈಟ್ರು. ಈ ಸಿನಿಮಾಗೆ ನಾಗಾರ್ಜುನ್ ಶರ್ಮಾ ಒಬ್ಬರೇ ಸಾಹಿತಿ ಅದರಲ್ಲಿ. ಅದು ತುಂಬ ಚೆನ್ನಾಗಿ ಇದು ಮಾಡಿದೆ. ಈವನ್ ಬ್ಯಾಕ್ಗ್ರೌಂಡ್ ಸ್ಕೋರಲ್ಲೂ ನಾವು ಎಷ್ಟೊಂದು ಯೂಸ್ ಮಾಡಿದ್ದೀವಿ ಅವ್ರ ಸಾಲ್ಗಳನ್ನ. ಹಾಗೆ ಹಾಡಿರೋದ್ರಲ್ಲಿ ಗಾಯಕರಲ್ಲಿ ರಾಜೇಶ್ ಕೃಷ್ಣನ್ ಸರ್ ಹೀರೋ ಹಾಡಿರೋದು, ವ್ಯಾಸರಾಜ್ ಸೋಸ್ಲೆ 2 ಲೈನ್ಸ್. ಯಾವುದು 2 ಲೈನ್? ಈಗ ಹೀರೋ ಅಂತ ಹೇಳಿದ್ರಲ್ಲ. ನಿನ್ನಿಂದ ನಾ ಕಲಿತೆ ಮೊದಲ ಮಾತುಗಳು, ನೀನಿರಲು ನನಗೇಕೆ ಬೇರೆ ದೈವಗಳು, ಕೈಯ ತುತ್ತು ಹಾಕಿಲ್ಲ ಆದರೂ ಬೆರಳ ಹಿಡಿದು ನಡೆಸಿದನು, ಹಣೆಯ ಬರಹ ಬರಲಿಲ್ಲ ಆದರೂ ನನ್ನ ಕಥೆಯ ಬರೆದವನು, ನನಗೆಯ ನನ್ನ ಹೀರೋ, ನನಗರ್ವ ನನ್ನ ಹೀರೋ, ನನಗುರು ನನ್ನ ಹೀರೋ, ನನ್ನ ಗುರುತು ನನ್ನ ಹೀರೋ. ತಂದೆಗೆ. ಸೊ ಇನ್ನು ಮುಂದೆ ನಾವು ನೋಡೋದಾದ್ರೆ ಅಪ್ಪನ ಬರ್ಡೇ ಟೈಮಲ್ಲಿ, ಫಾದರ್ಸ್ ಡೇ ಟೈಮಲ್ಲಿ ಈ ಸಾಂಗ್ನ ನಾವು ಎವ್ರಿ ಡೇನೂ ಪ್ಲೇ ಮಾಡ್ಬೋದು. ಅವ್ರ ಎವ್ರಿ ಡೇಗೂ ಫಾದರ್ಸ್ ಎಲ್ಲ ಮಕ್ಕಳಿಗೆ ಹೀರೋನೇ. ಸೊ ಎವ್ರಿ ಡೇ ಡೆಡಿಕೇಟ್. ಮಕ್ಕಳಿಗೆ ಫಸ್ಟ್ ಹೀರೋ ತಂದೆನೇ ತಾನೆ. ಎಸ್, ಅದು ಹೆಣ್ಣಾಗಿರ್ಲಿ ಗಂಡಾಗಿರ್ಲಿ, ಹೆಣ್ಮಕ್ಳಿಗೆ ಸ್ವಲ್ಪ ಜಾಸ್ತಿ. ಓಕೆ. ಸೊ ಈ ಅಪ್ಪನ್ ಸೆಂಟಿಮೆಂಟ್ ಮೂವಿಯಲ್ಲಿ ಥ್ರೋಟ್ ಕ್ಯಾರಿ ಆಗುತ್ತಾ ಸರ್? ಅಲ್ಲ, ಬೇಸ್ ಇರೋದೇನೆ, ಈ ಕತೆ ಇರೋದೇನೆ 3 ತಂದೆ ಮಕ್ಕಳ ಕತೆ. ಸೊ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಅದಿದೆ. ಈ ವೈಲೆನ್ಸ್ ಅನ್ನೋದು ನಿಮಗೆ
ಈಗ ನಮ್ಮ ತಂದೆ ನಮ್ಮ ಫ್ಯಾಮಿಲಿ ವಿಚಾರಕ್ಕೆ ಯಾರ ಬಂದಾಗ ಜನರಲಾಗಿ ಮನುಷ್ಯರು ಹೆಂಗೆ ರಿಯಾಕ್ಟ್ ಮಾಡ್ತಾರೋ ಅದು ವೆಂಜನ್ಸ್ ಆಗಿ ಟರ್ನ್ ಆಗೋದು ಅಷ್ಟೇ. ಯಾರೇ ಒಂದ್ಸಲಿ ಇದು ಮಾಡಿದ್ರು ಇನ್ಫ್ಯಾಕ್ಟ್ ನಿಮಗೂ ಕೂಡ ಯಾರೋ ನಿಮ್ಮ ಫ್ಯಾಮಿಲಿ ಪರ್ಸ್ನಲ್ ವಿಚಾರಕ್ಕೆ ಬಂದರೆ ನೀವು ಹೆಂಗೆ ರಿಯಾಕ್ಟ್ ಮಾಡ್ತೀರೋ ಅದೇ ಥರನೇ ರಿಯಾಕ್ಟ್ ಮಾಡ್ತಾರೆ ಕತೆಗಳಲ್ಲಿ ಎಲ್ಲ ಪಾತ್ರಗಳು. ಓಕೆ, ಸೊ ಬೇಸಿಕಲಿ ಎಲ್ಲರೂ ಸೈಲೆಂಟಾಗೇ ಇರ್ತೀವಿ, ನಮ್ಮದು ಅಂತ ಬಂದಾಗ ಹಿಂಗೆ ಟರ್ನ್ ಆಗುತ್ತೆ ಅನ್ನೋದು ಮೀನ್ಸ್ ಸರ್ನ ನಾವು ಸ್ಟಾರ್ಟಿಂಗ್ ಒಂದು ಸಿಂಪಲ್ ಮನುಷ್ಯನಾಗಿ ನೋಡ್ಬೋದು. ಸಿಂಪಲ್ ಮನುಷ್ಯ ಅನ್ನೋದಕ್ಕಿಂತ ಎವ್ರಿ ಡೇ ಕ್ಯಾರೆಕ್ಟರ್. ನಮ್ಮ ಅಕ್ಕಪಕ್ಕ ನಾವುಗಳು ಬೆಳೆದಿರೋ ರೀತಿನಲ್ಲೇ ಅವರು ಸಿಂಪಲ್ ಕ್ಯಾರೆಕ್ಟರ್ ಇರ್ತಾರೆ. ಅವ್ರದ್ದೇ ಒಂದು ಕನಸುಗಳಿರುತ್ತೆ. ಅವ್ರ ಫ್ಯಾಮಿಲಿ ಅಮ್ಮ ಅಪ್ಪ ಅವ್ರ ಜೊತೆ ಹೆಂಗಿರಬೇಕೋ ಹಂಗಿರ್ತಾರೆ, ಫ್ರೆಂಡ್ಸ್ ಜೊತೆ ಹೆಂಗಿರಬೇಕೋ ಹಂಗಿರ್ತಾರೆ. ಸೊ ಈ ಥರ ಎವ್ರಿ ಡೇ ಹುಡುಗ ಹೆಂಗಿರ್ತಾರೋ ಆ ಥರ ಇರ್ತಾರೆ. ಅದು ಯಾವಾಗ ಟರ್ನ್ ಆಗುತ್ತೆ ಅಂದಾಗ ಅವ್ರ ಜೀವನದಲ್ಲಿ ಅಂಥ ಘಟನೆಗಳು ನಡೆದಾಗ ಅದು ಟರ್ನ್ ಆಗಿ ಅದು ವೈಲೆಂಟಿಗಾಗಿ ಟರ್ನ್ ಆಗುತ್ತೆ. ಸೊ ಬೇಸಿಕಲಿ ನಮ್ಮಲ್ಲಿ ಸೀನಿಯರ್ ಆರ್ಟಿಸ್ಟ್ಗಳು ಅಂತ ಅಂದಾಗ ಸಡನ್ ಆಗಿ ಬರ್ತಾರೆ, 5 ಕಾರ್ ಹೊಡಿ ಮಾಡ್ತಾರೆ, 10 ಜನಕ್ಕೆ 20 ಜನಕ್ಕೆ ಹೊಡಿತಾರೆ ಅಂದಾಗ ಮ್ಯಾಟ್ರ್ ಆಗಲ್ಲ. ಬಟ್ ಹೊಸೊಬ್ರು ಅಂತ ಬಂದಾಗ ಎಲ್ಲನೂ ಬಿಲ್ಡಪ್ಪಲ್ಲೂ ನೋಡಿ ಮಾಡಬೇಕಾಗತ್ತೆ. ಸೊ ಎಷ್ಟು ಫೈಟ್ ಇದೆ ಸರ್ ಈ ಮೂವಿ? ಇದರಲ್ಲಿ ಒಂದು 6-7 ಆ್ಯಕ್ಷನ್ ಬ್ಲಾಕ್ಸ್ ಇದೆ. ಸೊ ಹೀರೋ ಅವ್ರದ್ದು ಬಿಟ್ಟು ಕೂಡ ಇನ್ನೂ ಕೆಲವೊಂದೆರಡು ಆ್ಯಕ್ಷನ್ ಬ್ಲಾಕ್ಸ್ ಇದೆ. ಸೊ ಈಗ ಅದೇನೋ ಅಂದರೆ ಈಗ ಜನರಲಾಗಿ ಹೀರೋ ಇಷ್ಟು ಜನ ಹೊಡಿತಾನೆ ಅಷ್ಟು ಜನ ಹೊಡಿತಾನೆ ಅನ್ನೋದಕ್ಕಿಂತ ಅದು ಯಾವ ಎಮೋಷನ್ಗೆ ಹೊಡಿತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನಾವು ಅಂತೀವಿ ನಾವು ನಮ್ಮ ಫ್ಯಾಮಿಲಿಗೋಸ್ಕರ ಜಗತ್ತನ್ನೇ ಎದುರಾಕೋತೀವಿ ಅಂತ. ಹಾಗಾದರೆ ಪ್ರಾಕ್ಟಿಕಲಾಗಿ ಎದುರಾಕೊಳ್ಳೋಕ್ಕಾಗಲ್ಲ. ಈಗ 1000 ಜನ ಬಂದರೆ ಇದು ಮಾಡ್ಕೊಳ್ಳೋಕ್ಕಾಗಲ್ಲ. ಬಟ್ ಅಲ್ಲಿ ನಿಂತ್ಕೋತೀವಿ ಅನ್ನೋ ಒಂದು ಸ್ಟ್ಯಾಂಡ್ ಇದೆಯಲ್ಲ, ಅದರಿಂದ ಹೀರೋ ಆಗೋದು. 1000 ಜನನೂ ಹೊಡಿತೀನಿ ಅಂತಲ್ಲ, ಆ 1000 ಜನ ಇವರು ನಮ್ಮ ಹಿಂದೆ ನಿಂತಿರೋರನ್ನ ಮುಟ್ಟಬಾರ್ದು ಅನ್ನೋದು ತಡೀತಾರಲ್ಲ, ಅದು ಹೀರೋಯಿಸಮ್. ಸೊ ಆ ಥರ ಟ್ರೀಟ್ ಮಾಡಿರೋದು. ಹೀರೋ ಅಂದ ತಕ್ಷಣ ಬರೀ ಹೊಡೆದ್ಬಿಡ್ತಾರೆ ಇದು ಮಾಡ್ತಾರೆ ಅನ್ನೋದಲ್ಲ. ಆ ಸಿಚುವೇಶನ್ಗೆ ಸ್ಮಾರ್ಟ್ನೆಸ್ಸಲ್ಲೂ ಅದನ್ನು ಅವಾಯ್ಡ್ ಮಾಡ್ಬೋದು, ಬೇರೆ ಇನ್ನೊಂದು ಇದರಲ್ಲೂ ಇದು ಮಾಡ್ಬೋದು. ಸೊ ಅದೆಲ್ಲ ಸೇರಿ ಒಬ್ಬ ಹೀರೋ ಆಗಿ ನಿಲ್ಲೋದು ಅಂತ. ಸರ್ ಇವಾಗ ಆ್ಯಕ್ಟಿಂಗ್ ಪ್ಯಾಟರ್ನಿಗೆ ಬಂದಾಗ ಸೊ ಆ್ಯಕ್ಟಿಂಗ್ ಅನ್ನೋದು ಎಷ್ಟು ಚಾಲೆಂಜಿಂಗ್ ಆಯಿತು ಮೂವಿಯಲ್ಲಿ? ನಾವು ಫಸ್ಟೇ ವರ್ಕ್ಶಾಪ್ ಮಾಡಿದ್ರಿ ಮೇಡಮ್, ಸರ್ಗೆ ಎಲ್ಲ ತೋರಿಸಿದ್ದೆ. ಆಗ ವರ್ಕ್ಶಾಪಲ್ಲೇ ಅವರೆಲ್ಲ ಓಕೆ ಅಂದಿದ್ರು. ಸೊ ಅದಾದಮೇಲೆ ಶೂಟಿಂಗ್ ಹೋಗಿದ್ದು. ಸೊ ಏನು ಚಾಲೆಂಜಿಂಗ್ ಅಂತ ಏನು ಅನಿಸಿಲ್ಲ, ಎಲ್ಲನೂ ಆರಾಮಾಗಿ ತುಂಬ ಚೆನ್ನಾಗಾಯಿತು. ಸೊ ಫೈಟ್ ವೈಸ್ ನೀವೆಲ್ಲನೂ ಮುಂಚಿಂದನೇ ತರುವಾಗಿದ್ದೆ ಅಂತ ಹೇಳಿದ್ರಿ. ಸೊ ಬಾಡಿ ಫ್ಲೆಕ್ಸಿಬಲ್ ಅಂತ ಬಂದಾಗ ಡಾನ್ಸ್ ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ. ಸೊ ಡಾನ್ಸಿಂಗ್ ವೈಸ್ ನಾವು ಸಾಂಗಲ್ಲೇ ನೋಡಿದ್ದೀವಿ ಯಾವ ಥರ ಮಾಡಿದ್ದೀರಾ ಅಂತ ಅನ್ನೋದು. ಸೊ ಒಬ್ಬ ಆ್ಯಕ್ಟ್ರಿಗೆ ಡಾನ್ಸ್ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ? ವೆರಿ ಇಂಪಾರ್ಟೆಂಟ್. ಕಮರ್ಷಿಯಲ್ ಹೀರೋ ಅಂದರೆ ಡ್ಯಾನ್ಸ್ನು ನೋಡಿ ಎಂಜಾಯ್ ಮಾಡೋ ಅಂಥ ಒಂದು ವರ್ಗ ಇರುತ್ತೆ. ನನಗೂ ಆಮೇಲೆ ರಾವ ಸಾಂಗ್ ನೋಡಿದ್ದಾದ್ಮೇಲೆ ನನಗೂ ಅನಿಸ್ತು ಎಷ್ಟು ಚೆನ್ನಾಗಿದೆ, ನೋಡ್ತಾ ಇರೋ ಒಂದು ಖುಷಿ ಆಗುತ್ತೆ ಅನ್ನೋ ಥರ. ಆ ಡ್ಯಾನ್ಸ್ ಮೂವ್ಸು, ಆ ಸಾಂಗು, ಮ್ಯೂಸಿಕ್ಗೆ ಬರೀ ಸಾಂಗ್ ಕೇಳೋವಾಗ ಸಾಂಗ್ಗೆ ವಿಜುವಲ್ ಇದ್ದಾಗ ಅದು ಎನ್ಹ್ಯಾನ್ಸ್ ಆಗುತ್ತೆ. ಚೆನ್ನಾಗಿ ಅನಿಸ್ತು ನನಗೂ. ನಾನು ಫಸ್ಟು ಡ್ಯಾನ್ಸ್ ಅಂದ್ರೆಲ್ಲ ಅಷ್ಟು ಇಷ್ಟ ಆಗ್ತಾಯಿದ್ದಿಲ್ಲ. ಬಟ್ ಇದು ನೋಡಿದಾದ್ಮೇಲೆ ಇಲ್ಲ, ಬಟ್ ಜನಕ್ಕೆ ಬೇಕೇ ಬೇಕು. ಡ್ಯಾನ್ಸನ್ನ ಇಷ್ಟಪಡೋ ಜನನೂ ಇದ್ದಾರೆ. 6 ಕೋಟಿ ಜನದಲ್ಲಿ ನಮ್ಮ ಸ್ಟೇಟಲ್ಲಿ ಡ್ಯಾನ್ಸ್ ಇಷ್ಟಪಡೋರು ಇದ್ದಾರೆ, ಫೈಟ್ ಇಷ್ಟಪಡೋರು ಇದ್ದಾರೆ, ಕಾಮಿಡಿ ಇಷ್ಟಪಡೋರು ಇದ್ದಾರೆ. ನಾವು ಎಲ್ಲವನ್ನು ಟಚ್ ಮಾಡಿದ್ವಿ. ಕಾಮಿಡಿನೂ ಇದೆ ನಮ್ಮ ಸಿನಿಮಾನಲ್ಲಿ, ಆ್ಯಕ್ಷನ್ ಓರಿಯೆಂಟೆಡ್. ಬಟ್ ಒಬ್ಬ ಡೇ ಟು ಡೇ ಲೈಫ್, ಒಬ್ಬ ಮಿಡಲ್ ಕ್ಲಾಸ್ ಹುಡುಗನ ಜೀವನದಲ್ಲಿ ಏನೇನೆಲ್ಲ ಬರುತ್ತೆ, ಎಲ್ಲವೂ ಬರುತ್ತೆ. ಅವರು ನಗಿತಾರೆ, ಅವರು ಅಳ್ತಾರೆ. ಸೊ ಅದೆಲ್ಲನೂ ಇರುತ್ತೆ. ಸೊ ಸರ್ ನಾವು ಇವಾಗ ಆಫ್ಟರ್ ಲಾಂಗ್ ಟೈಮ್ ಆದಮೇಲೆ ರಮೇಶ್ ಇಂದ್ರ ಅವ್ರನ್ನ ನಿಮ್ಮ ಮೂವಿಯಲ್ಲಿ ನಾವು ನೋಡ್ತಾ ಇದ್ದೀವಿ. ಸೊ ಇವರ ಅಂತ ಅನಿಸೋ ಅಂಥ ಕ್ಯಾರೆಕ್ಟರ್ ಅವ್ರದ್ದು. ಸೊ ಯಾವ ಜಾನರಲ್ಲಿ ಮಾಡಿದಾರಲ್ಲ ಸರ್? ಅವರು ಒನ್ ಆಫ್ ದಿ ನೆಗೆಟಿವ್ ಶೇಡ್ಸಲ್ಲಿ ಪ್ಲೇ ಮಾಡ್ತಿದ್ದಾರೆ. ಅವ್ರ ಆ್ಯಕ್ಟಿಂಗ್ ಬಗ್ಗೆ ಏನು ಹೇಳೋದು ಬೇಡ, ಅವ್ರು ಆಲ್ರೆಡಿ ಇದು ಮಾಡಿದ್ದಾರೆ. ಇದರಲ್ಲಿ ಬೇರೆ ಒಂದು ವೇರಿಯೇಷನ್ ಕೊಟ್ಟು ಟ್ರೈ ಮಾಡಿದ್ದೀವಿ. ಅವ್ರಿಗೆ ಮಂಗಲ್ ಅಂತ ಪಾತ್ರ ಪ್ಲೇ ಮಾಡ್ತಿದ್ದಾರೆ. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು ಕೂಡ. ಸೊ ನೋಡಬೇಕು, ನೀವು ಜನಗಳು ನೋಡಿ ಹೇಳಬೇಕು ನಮ್ಗೆ. ಸೊ ಈ ಮೂವಿ ರಿಲೀಸ್ ಆದಮೇಲೆ ಎಲ್ಲರ ಬಾಯಲ್ಲಿ ಒಂದು ಸಾಂಗ್ 100% ಬರುತ್ತೆ ಅಂದರೆ ಯಾವ ಸಾಂಗ್ ಇರ್ಬೋದು ಸರ್? ನಿಮ್ಗೆ ಅನಿಸಿರುತ್ತೆ, ಬೇಸಿಕಲಿ ಅನಿಸಿರುತ್ತೆ. ಆಚೆ ಕಡೆ ಬರ್ತಾ ಅದು ಆಲ್ಫಾ ಅಂದ್ಕೊಂಡೇ ಬರ್ತಾರೆ. ಓಕೆ, ಬಟ್ ಎಮೋಷ್ನಲಿ ಕನೆಕ್ಟ್ ಆಗೋದು ಹೀರೋ ಹಾಡು. ಇವೆರಡು ಹಾಡು ಕನೆಕ್ಟ್ ಆಗೇ ಆಗುತ್ತೆ ಅಂತ ನಂಬಿದ್ವಿ. ಅಂದರೆ ಇತ್ತೀಚೆಗೆ ಬರ್ತಿರೋ ಅಂಥ ಎಲ್ಲ ಸಿನಿಮಾಗಳಲ್ಲಿ ಸರ್ ಥಿಯೇಟ್ರಿಂದ ಹೊರಗಡೆ ಬಂದಮೇಲೆ ಯಾವ ಸಾಂಗ್, ಒಂದೇ ಒಂದು ಸಾಂಗ್ ಕೂಡ ಬಾಯಲ್ಲಿ ಬರ್ತಿಲ್ಲ. ಆ್ಯಕ್ಚುಲಿ ಬೇಸಿಕಲಿ ನೋಡ್ಬೇಕಂದ್ರೆ ಟೈಟಲ್ಲೇ ಮರ್ತೋಗಿರುತ್ತೆ. ಹಂಗಿರೋ ಪರಿಸ್ಥಿತಿ. ಅದಕ್ಕೆ ಕೇಳಿದೆ 100% ಬರುತ್ತಾ ಅಂತ. 100% ಸಿನಿಮಾ ನೋಡಿದ್ರೆ ನಿಮ್ಗೆ ಇವೆರಡು ಅಂತೂ ಕನೆಕ್ಟ್ ಆಗೇ ಆಗುತ್ತೆ. ಒಂದು ಆಲ್ಫಾ, ಇನ್ನೊಂದು ನನ್ನ ಹೀರೋ ಹಾಡು. ಇವೆರಡು ಕನೆಕ್ಟ್ ಆಗೇ ಆಗುತ್ತೆ. ಅದು ನೀವು ಕೇಳಿದ ಪ್ರಶ್ನೆ ಏನಕ್ಕೆ ಅಂದರೆ ಕತೆ ಗಟ್ಟಿಯಾಗಿದ್ದಾಗ ಎಲ್ಲ ಕನೆಕ್ಟ್ ಆಗ್ತಾ ಹೋಗುತ್ತೆ ಮೇಡಮ್. ಯಾವಾಗ ಕತೆ ಗಟ್ಟಿಯಾಗಿರಲ್ಲ ಎಲ್ಲ ನಾವು ಅಸೋಸಿಯೇಟ್ ಆಗಲ್ಲ, ಕನೆಕ್ಟ್ ಆಗಲ್ಲ ಎಲ್ಲದಕ್ಕೂ. ಇದೇನಿಕೆ ಅಂತ ಆ ಪ್ರಶ್ನೆಯಲ್ಲೇ ಹೊರಗಡೆ ಬರ್ತೀವಿ. ಬಟ್ ಒಂದು ಭರವಸೆ ಏನಂದರೆ ಈ ಸಿನಿಮಾದಲ್ಲಿ ಆ ಥರ ಎಲ್ಲ ಸ್ಟ್ರಾಂಗ್ ಆಗಿದೆ, ಫೌಂಡೇಶನ್ ಸ್ಟ್ರಾಂಗ್ ಆಗಿದೆ. ಸೊ ಅದೊಂದು ಭರವಸೆ ಇದೆ.
ಸೊ ಬೇಸಿಕಲಿ ನಾವು ಹೇಳಿ ನೋಡೋದಾದರೆ ಸರ್, ಇವಾಗ ಸಾಂಗ್ ಅನ್ನೋದೇ ಒಂದು ಇನ್ವಿಟೇಷನ್, ಮೂವಿಗೆ ಇನ್ವಿಟೇಷನ್ನೇ ಸಾಂಗ್. ಸೊ ಅಂಥ ಇನ್ವಿಟೇಷನ್ ಜವಾಬ್ದಾರಿನ ಸರಿಗೆ ಕೊಟ್ಟಿದ್ದೀರಾ. ಸೊ ಇಷ್ಟು ದೊಡ್ಡ ಜವಾಬ್ದಾರಿ ಸರ್ಗೆ ಕೊಡಬೇಕು ಅಂತ ನಿಮ್ಗೆ ಹೇಗೆ ಅನಿಸ್ತು ಸರ್? ಅಲ್ಲ, ಅವ್ರು ಪ್ರೀವಿಯಸ್ ವರ್ಕ್ಸ್ ಅವ್ರು ಮಾಡಿರೋದೆಲ್ಲ ಈಗಲೂ ಕೂಡ ನೀವು ಗೂಗ್ಲಿ ಪಿಕ್ಚರ್ BGM, ಯಾಕಂದರೆ ಸರ್ ನಿಮಗೆ ದೊಡ್ಡ ಬೌಂಡ್ರಿ ಕೊಟ್ಟಿದ್ರು, ಏನು ಬೇಕಾದರೂ ಮಾಡಿ, ಯಾರನ್ನು ಬೇಕಾದರೂ ಹಾಕ್ಕೊಳ್ಳಿ ಅಂತ. ಸೊ ಪರ್ಟಿಕ್ಯುಲರ್ ಆಗಿ ಸರ್ನ ಸೆಲೆಕ್ಟ್ ಮಾಡ್ಬೇಕಂದ್ರೆ ಒಂದೇನೋ ಬಲವಾದ ಕಾರಣ ಇದ್ದೇ ಇರುತ್ತಲ್ಲ ಸರ್. ಅದೇ ಹೇಳ್ದಂಗೆ ಈ ದಿನಕ್ಕೂ ನಾವು ಗೂಗ್ಲಿ ಇದು ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾತಾಡ್ತೀವಿ, ಆಮೇಲೆ ಸರ್ ಸಾಂಗ್ಸ್ಗಳಾಗಲಿ ಎದ್ದೇಳು ಮಂಜುನಾಥ ಅವೆಲ್ಲ ಇವಾಗ್ಲೂ ಓಡ್ತಾ ಇದೆ ಅಂತಂದರೆ. ಆಮೇಲೆ ಇನ್ನೊಂದು ಮ್ಯೂಸಿಕಲ್ಲಿ ಇರೋದು 7 ಸ್ವರ. ಸೊ ಏನೇ ಮಾಡಿದ್ರು ರೊಮ್ಯಾಂಟಿಕ್ ಆಗಲಿ ಆ್ಯಕ್ಷನ್ ಆಗಲಿ ಏನೇ ಮಾಡೋದು ಅದರಲ್ಲೇ ಮಾಡಬೇಕು. ಸೊ ಒಬ್ರು ಮ್ಯೂಸಿಕ್ ಡೈರೆಕ್ಟರ್ ಮ್ಯೂಸಿಕ್ ಸೆನ್ಸ್ ಇದೆ, ಅವ್ರಿಗೆ ಗೊತ್ತು ಮ್ಯೂಸಿಕ್ ಮಾಡೋ ಕೆಲಸ ಅಂದರೆ ಅವರು ಆ್ಯಕ್ಷನ್ ಜಾನರ್ ಆಗ್ಬೋದು, ರೊಮ್ಯಾಂಟಿಕ್ ಆಗ್ಬೋದು, ಏನು ಬೇಕಾದ್ರೆ ಮಾಡ್ತಾರೆ. ಆಮೇಲೆ ನನಗೆ ಸರಲ್ಲಿ ಇಷ್ಟ ಆಗಿದ್ದೇನೆಂದರೆ ಅವರು ಈ ಪ್ರಾಜೆಕ್ಟಿಗೆ ತುಂಬ ಟೈಮ್ ಕೊಟ್ಟಿದ್ದಾರೆ. ಕತೆ ಕೇಳೋದ್ರಿಂದ ಹಿಡಿದು ಇವತ್ತಿನವರೆಗೂ ಹಿ ಹ್ಯಾಸ್ ಗಿವನ್ ಎ ಲಾಟ್ ಆಫ್ ಟೈಮ್ ಆ್ಯಂಡ್ ಇಂಟ್ರೆಸ್ಟ್. ಹೊಸ ಹೀರೋ ಇದು ಅಂತೆಲ್ಲ ಅವ್ರು ಇದು ನೋಡಿದೆ, ಒಳ್ಳೆ ಸಾಂಗ್ ಮಾಡಬೇಕು, ಬೆಸ್ಟ್ ಸಾಂಗ್ ಮಾಡಬೇಕು. ಈಗ ನಮ್ಗೆ ಏನಾದ್ರು ಚೇಂಜಸ್ ಬೇಕಂದ್ರೆ ಅದನ್ನು ಪಾಸಿಟಿವ್ ಆಗಿ ತೊಗೊಂಡು ಅದನ್ನು ಇನ್ನೂ ಚೆನ್ನಾಗಿ ಮಾಡಿ. ಸೊ ಆ್ಯಕ್ಚುಲಿ ನಾವು 2025 ಜಾನ್ ಫೆಬ್ರಿಂದನೋ ಕೂತಿದ್ದೀವಿ. ಸೊ ಆಲ್ಮೋಸ್ಟ್ 1.25 ವರ್ಷದಿಂದನೂ ಸೊ ನಾವು ವರ್ಕ್ ಮಾಡ್ತಾನೇ ಇದ್ದೀವಿ ಮ್ಯೂಸಿಕ್ ಇದ್ರ ಮೇಲೆ. ಅಂದರೆ ಅದಕ್ಕೋಸ್ಕರನೇ ಅವ್ರ ಆ ಡೆಡಿಕೇಶನ್ಗೋಸ್ಕರನೇ ಸರ್ನ ಚೂಸ್ ಮಾಡಿದ್ದು ನಾನು. ಸೊ ಸರ್ ಹೇಳಿದ್ರು ಬಜೆಟ್ ಅಂದ್ಕೊಂಡ ಲೆವೆಲಿಗೆ ಹೋಗಲಿಲ್ಲ, ಕ್ರಾಸ್ ಆಯಿತು ಅಂತ. ಸೊ ಕ್ರಾಸ್ ಆದ ಮೂಮೆಂಟಲ್ಲಿ ಇದು ಎಷ್ಟಪ್ಪ ಇನ್ನೂ ಎಷ್ಟು ಬಜೆಟ್ ಕಿತ್ಕೊಂಡು ಹೋಗುತ್ತೆ ಅಂತ ಅಂದ್ಕೊಂಡಿದ್ದಿಲ್ವಾ ಸರ್ ನೀವು? ಅಲ್ಲ ಅನಿಸುತ್ತೆ, ಆ ಇದು ಇದ್ದೇ ಇರುತ್ತೆ. ಬಟ್ ಆ ಫಸ್ಟ್ರೇಷನ್ ಸರ್ ಮೇಲೆ ತೋರಿಸಿದಾಗಲಿ ಇಲ್ಲ ಅವರು ಕ್ಲಿಯರಾಗಿ ಇದ್ದರು. ಅವರು ಅಂದರೆ ಇವಾಗ ವಿಜುವಲಿ ಈ ಥರ ಈ ಟೆಕ್ನಿಷಿಯನ್ಸ್ ಬೇಕು, ಈ ಥರ ಏನೋ ನಾವು ಎಕ್ಸ್ಟ್ರಾ ಎಲ್ಲ ಲೊಕೇಶನ್ಗೆ ಹೋಗಿರ್ತೀವಿ, ಈ ಲೊಕೇಶನ್ ಹಿಂಗೆ ಕಂಟಿನ್ಯೂ ಮಾಡಿದ್ರೆ ಹಿಂಗೆ ಚೆನ್ನಾಗಿರುತ್ತೆ, ಆಪ್ಷನ್ಸ್ ಇರುತ್ತೆ, ಇಲ್ಲ ಕಡಿಮೆನಲ್ಲೂ ಮಾಡ್ಬೋದು. ಅವ್ರ ವಿಷನ್ಗೆ ಇದು ಆದರೆ ಚೆನ್ನಾಗಿರುತ್ತೆ ಅಂದಾಗ ನಾನು ಅದನ್ನು ಫುಲ್ಫಿಲ್ ಮಾಡಿಲ್ಲ ಅಂದರೆ ಅವ್ರ ವಿಷನ್ ಅದು ರೀಚ್ ಆಗೋಕ್ಕಾಗಲ್ಲ, ಅವ್ರು ಅಂದ್ಕೊಂಡಿರೋ ಪಾಯಿಂಟ್ನ ರೀಚ್ ಆಗೋಕ್ಕಾಗಲ್ಲ ಅಂತ ನಾನು ಅದು ಫುಲ್ಫಿಲ್ ಮಾಡಲೇಬೇಕು ಅಂತ ನನ್ನ ಫೀಲಿಂಗು. ನಾನು ಫುಲ್ಫಿಲ್ ಮಾಡಿದ್ರೆ ನನಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತ. ಸೊ ಅದಕ್ಕೆ ಮಾಡಿದ್ದೀರಿ. ಆ ಥರ ಎಲ್ಲ ಏನು ಅಂದರೆ ಪ್ಲ್ಯಾನ್ ಇಲ್ಲದೆ ಅವ್ರು ಯಾವುದು ಈಗ ಅರ್ಜೆಂಟ್ ಇದ್ಬೇಕು, ಇದು ಹಿಂಗೆ ಜಾಸ್ತಿ ಆಗುತ್ತೆ ಆ ಥರ ಅನ್ಪ್ಲ್ಯಾನ್ಡಾಗಿ ಏನೂ ಇದಿಲ್ಲ. ಎವ್ರಿಥಿಂಗ್ ವಾಸ್ ಪ್ಲ್ಯಾನ್ಡ್. ಫಸ್ಟೇ ಒಂದು ಆಪ್ಷನ್ಸ್ ಇತ್ತು. ಸೊ ಆಪ್ಷನಲ್ಲಿ ಕತೆ ಫಸ್ಟ್ ಒಂದು ಅಂದ್ಕೊಂಡಿದ್ವಿ ಒಂದು ಬಜೆಟ್ ಅಂತ. ಅದಾದಮೇಲೆ ಹೋಗ್ತಾ ಈಗ ಫೈಟ್ಸ್ ಆಗಿರ್ಬೋದು ಅದೆಲ್ಲ ತುಂಬ ಚೆನ್ನಾಗಿ ಬರ್ತಿತ್ತು. ಇಲ್ಲ ಇದನ್ನು ಇನ್ನೂ ಚೆನ್ನಾಗಿ ತೊಗೊಂಡು ಹೋಗೋಣ ಅಂತ ಇಬ್ಬರು ಡಿಸ್ಕಸ್ ಮಾಡಿಕೊಂಡೇ ಮಾಡಿದ್ದು. ಸೊ ಅದರಿಂದ ಏನು ಬೇಜಾರೇನಿಲ್ಲ. ಸರ್ ಥ್ರೂ ಔಟ್ ಜರ್ನಿಯಲ್ಲಿ ಒಂದು ಅನ್ಎಕ್ಸ್ಪೆಕ್ಟೆಡ್ ಇದಾಗಬಾರ್ದಿತ್ತು ಆಯಿತು ಅಂತಂದರೆ ಏನಿರ್ಬೋದು ಸರ್? ಆ ಥರದ್ದೇನಿಲ್ಲ. ನಾವು ಆ್ಯಕ್ಚುಲಿ ಸ್ಟಾರ್ಟಿಂಗಿಂದ ಅಂದರೆ ಈಗ ಶೂಟಿಂಗ್ ಅಂದ್ಕೊಂಡಿರ್ತೀವಿ, ಇಲ್ಲೇ ಆಗಬೇಕು, ಇದೇ ಮೂಮೆಂಟಲ್ಲಿ ಆಗಬೇಕು, ಇವತ್ತೇ ಮಾಡಬೇಕು ಅಂತ. ಸೊ ಶೂಟಿಂಗ್ ಅಂದಮೇಲೆ ನಿಮಗೆ ಗೊತ್ತಿತ್ತು ಏನೋ ಒಂದು ಆಗುತ್ತೆ. ಇಲ್ಲ, ಆ ಥರ ಏನಾಗಿಲ್ಲ. ಇನ್ಫ್ಯಾಕ್ಟ್ ನಾವು ಮಂಗ್ಳೂರ್ಗೆ ಶೂಟಿಂಗ್ ಹೋದಾಗಲೂ ಅಲ್ಲಿ 3 ದಿನ ಹೆವಿ ರೈನ್ಫಾಲ್ ಅಂತಲೇ ಇತ್ತು, 1 ಡ್ರಾಪ್ ಮಳೆ ಬರಲಿಲ್ಲ. ಸೊ ನಾವು ಎಲ್ಲೂ ಆ ಥರದ್ದೇನಿಲ್ಲ, ನಾವು ಪಾಸಿಟಿವ್ ಇದರಲ್ಲೇ ಹೋದ್ವಿ. ಸೊ ಇಲ್ಲಿವರೆಗೂ ಪಾಸಿಟಿವ್ ಆಗೇ ಇದ್ದೀವಿ, ಎಲ್ಲೋ ಆ ಥರದ್ದೇನು. ಥ್ರೂ ಔಟ್ ದ ಸಿನಿಮಾ ನನಗೆ ಅದು ಅಂದರೆ ಹೊಸಬರು ಹಿಂಗೆ ಬಂದಾಗ ಸುಮಾರು ಮೈಂಡಲ್ಲಿ ಇರುತ್ತೆ. 100 ಜನ ಡೈಲಿ ಕೆಲಸ ಮಾಡಬೇಕು, ಅದ್ರಲ್ಲಿ ಯಾರೋ ಒಬ್ಬರು ಇಬ್ಬರು ಏನೋ ಆರ್ಟಿಸ್ಟ್ ಆಗಿರ್ಬೋದು, ಏನೋ ಬಂದಿಲ್ಲ ಅಂದರೆ ಇಲ್ಲ ಲೈಟ್ ಏನೋ ಒಂದು ಸ್ವಲ್ಪ ಪ್ರಾಬ್ಲಮ್ ಆದರೂ ಅವತ್ತೊಂದು ದಿನ ಅವತ್ತು ಕಾಲ್ ಶೀಟ್ ಎಲ್ಲ ಮಿಸ್ ಆಗುತ್ತೆ. ಒಂದಿನ ಮಿಸ್ ಆದರೆ ಬೇರೆದಕ್ಕೆಲ್ಲ ಹೊಡೆಯುತ್ತೆ. ಇವೆಲ್ಲನೂ ಮೈಂಡಲ್ಲಿತ್ತು. ಬಟ್ ನಮ್ಮದು ಕತೆ ಓಕೆ ಆಗಿದ್ದು, ಆಮೇಲೆ ಆಫೀಸ್ ಮಾಡಿದ್ದು, ಆಫೀಸಿಂದ ಈ ಶೂಟಿಗೆ ಬಂದಿದ್ದು, ಎವ್ರಿಥಿಂಗ್ ವಾಸ್ ಸೋ ಮಚ್ ಪ್ಲ್ಯಾಂಡ್, ವೆರಿ ಕ್ಲಿಯರ್. ಆ ಹಾರ್ಡ್ ವರ್ಕ್ಸ್ ಏನೇ ಇದ್ರೂ ದೇವ್ರದ್ದು ಆಶೀರ್ವಾದನೂ ಹಂಗೆ ನಮ್ಮ ಮೇಲೆ ಇದೆ ಅಂತ. ಯಾಕಂದರೆ ಎಲ್ಲರೂ ಅದೇ ಥರ ಆನೆಸ್ಟ್ ಎಫರ್ಟ್ಸ್ ಹಾಕಿ ಮಾಡಿದ್ದಾರೆ. ಸೊ ಶೂಟಿಂಗಲ್ಲಿ ಅಷ್ಟೇ ಏನೂ ತೊಂದರೆ ಆಗಿಲ್ಲ ದೇವ್ರ ದಯೆಯಿಂದ. ಎಲ್ಲನೂ ನಾವು ಹೊಸಬರಾದ್ರೂ ಅಷ್ಟೇ ಸಪೋರ್ಟ್ ಮಾಡಿದೆ. ಎನ್ವಿರಾನ್ಮೆಂಟು ಸಪೋರ್ಟ್ ಮಾಡಿದೆ, ನೇಚರು, ದೇವರು ಎಲ್ಲ ಆಶೀರ್ವಾದ, ಏನೋ ಒಂದು ಪಾಸಿಟಿವ್ ಬ್ಲೆಸ್ಸಿಂಗ್ ಇದೆ ಅಂತಲೇ ನನ್ನ ಫೀಲಿಂಗು. ಯಾಕಂದರೆ ಎಲ್ಲನೂ ಅಷ್ಟು ಸ್ಮೂತಾಗಿ, ಈಗ ಹೊಸಬರು ಅಂದರೆ ಈಗ ಸ್ಟಾರ್ಟ್ ಮಾಡಿ ವರ್ಷಾನ್ಗಟ್ಲೆ ಒಂದು ಗ್ಯಾಪ್ಸ್ ತೊಗೊಳ್ತಾರೆ. ಹೊಸಬರು ಅಂತಾನೆ ಅಲ್ಲ, ದೊಡ್ಡ ಸಿನಿಮಾಗಳು ಹಂಗಾಗುತ್ತೆ. ಈ ನಮ್ಮದು ತುಂಬ ಚೆನ್ನಾಗಿ ತುಂಬ ಶಾರ್ಟ್ ಟೈಮ್ ಎವ್ರಿಥಿಂಗ್ ವಾಸ್ ಪ್ಲ್ಯಾನ್. ಇದೇ ಥರ ನೀವೆಲ್ಲೂ ಬ್ರೇಕ್ ತಗೊಂಡಿಲ್ಲ ಸರ್? ಅದೇ ಥರ ಇಲ್ಲ, May 5th ಶುರು ಮಾಡಿದ್ವಿ, ಅಕ್ಟೋಬರ್ಗೆಲ್ಲ ಶೂಟಿಂಗ್ ಮುಗಿಸಿದ್ವಿ. ಇಲ್ಲೂ ಬ್ರೇಕ್ ಆ ಥರ ಇಲ್ಲ. ಅದೇ ವೀಕೆಂಡ್ಸ್, ಈಗ ಶನಿವಾರ ಹಬ್ಬ ರಜಗಳು ಅದು ಬಿಟ್ಟರೆ ಆಲ್ಮೋಸ್ಟ್ ಎವ್ರಿ ಡೇ ಶೂಟ್ ಮಾಡಿದ್ದೀವಿ. ಸೊ ನಿಮ್ಮ ಸೆಟ್ಟಲ್ಲಿ ನಡೆದಂಥ ಒಂದು ಫನ್ನಿಯೆಸ್ಟ್ ಥಿಂಗ್ ಅಂದರೆ ಏನು ಸರ್? ಫನ್ನಿಯೆಸ್ಟ್ ಥಿಂಗ್ ನನ್ನ ಜೊತೆ ಶೇರ್ ಮಾಡೋದಾದರೆ ನೀವು? ನಮ್ಗೆ ಎಲ್ಲೆಲ್ಲಿ ಫನ್ ಇರಲ್ಲ, ಆ ಟೆನ್ಷನ್ ಇದರಲ್ಲಿ ಕೆಲಸ ಇದರಲ್ಲಿ ನಮಗಂತೂ ಫನ್ ಗೊತ್ತಾಗಿರಲ್ಲ. ಬಟ್ ಏನಕ್ಕೆ ಅಂದರೆ ಈಗ ನಾವು ನಮ್ಮ ಕೆಲಸನೇ ಫನ್ ಪ್ರಾಬಬ್ಲಿ ಅಷ್ಟೇ. ಎಲ್ಲ ನಾವು ಖುಷಿಯಿಂದನೇ ಕೆಲಸ ಮಾಡಿದ್ದೀವಿ ಸಿನಿಮಾನಲ್ಲಿ.
ಎಲ್ಲೋ ಗಾಸಿಪ್ ಆಗಲಿ ಅಥವಾ ಏನೋ ಕ್ಯಾಟ್ ಫೈಟು ಏನಿಲ್ಲ. ಇಬ್ಬರು ಪಬ್ಲಿಸಿಟಿ ಗಿಮಿಕ್ ಆಗಲಿ ಪಬ್ಲಿಸಿಟಿ ಗಿಮಿಕ್ ಅವೆಲ್ಲ ಏನು ಮಾಡೋ ಅವಶ್ಯಕತೆ, ಸಿನಿಮಾ ಚೆನ್ನಾಗಿದ್ರೆ ಅದಾಗದೇ ಪಬ್ಲಿಸೈಸ್ ಆಗುತ್ತೆ ಒಳ್ಳೆ ರೀತಿಲಿ. ಆ ಥರದ್ದೇನು ಇದಿಲ್ಲ. ಸೊ ಒಂದು ಸಿನಿಮಾ ಅಂತ ಮಾಡಿದಾಗ ಪ್ರಮೋಷನ್ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ ಸರ್ ಈಗ ಪ್ರೆಸೆಂಟ್? ಸಿನಿಮಾಗೆ ನಾವು ಎಷ್ಟು ಎಫರ್ಟ್ ಹಾಕ್ತೀವೋ ಪ್ರಮೋಷನ್ಗೂ ಅಷ್ಟೇ ಎಫರ್ಟ್ ಹಾಕಬೇಕು. ಏನಕ್ಕೆ ಈಗ ತುಂಬ ಸಿನಿಮಾಗಳು ಬರ್ತಾ ಇರುತ್ತೆ. ಐ ಮೀನ್ ಒಂದು ವಾರದಲ್ಲೇ 4-5 ಸಿನಿಮಾ ಬರುತ್ತೆ. ಎಲ್ಲರೂ ಒಳ್ಳೆ ಸಿನಿಮಾ ಮಾಡಬೇಕು, ನಮ್ಮದು ಚೆನ್ನಾಗಾಗಬೇಕು ಅಂತಲೇ ಮಾಡೋದು. ಬಟ್ ಈಗ ನಮ್ಗೆ ವಿಂಡೋ ಇರೋದೇ ಫ್ರೈಡೇನೇ ರಿಲೀಸ್ ಮಾಡಬೇಕು. ಸೊ ಆಬ್ವಿಯಸ್ಲಿ ಥಿಯೇಟ್ರ್ಗಳು ಕಮ್ಮಿ ಇರ್ತವೆ. ಸೊ ನಮ್ಗೇನಂದರೆ ಇದ್ರ ಥರ ಫಸ್ಟ್ ಬೆಂಚಲ್ಲಿ ಕೂರೋ ಥರ ಆಗಬೇಕಷ್ಟೇ. ಲಾಸ್ಟ್ ಬೆಂಚಲ್ಲಿ ಕೂತವನು ಇಂಟೆಲಿಜೆಂಟೇ, ಬಟ್ ನಾವು ಫಸ್ಟ್ ಬೆಂಚಲ್ಲಿ ಕೂರೋ ಬೇಗ ಕಾಣಿಸ್ತೀವಿ ಅನ್ನೋ ಥರ ಅಷ್ಟು ಪ್ರಮೋಟ್ ಮಾಡಬೇಕು ನಾವು. ಆ ಪ್ರಮೋಟ್ ನಾವು ಮಾಡೋದ್ರ ಜೊತೆಗೆ ಅದು ಜನಕ್ಕೂ ರೀಚ್ ಆಗಿದೆಯಾ ಅಲ್ಲಿ ಇದಿರೋದು. ಸೊ ಯಾವ ವೇನಲ್ಲಿ ಮಾಡಬೇಕು, ಈಗ ಸೋಷಿಯಲ್ ಮೀಡಿಯಲ್ಲಿ ಮಾಡಬೇಕಾ, ಇದಕ್ಕೆ ಪಬ್ಲಿಕ್ ಮಧ್ಯೆ ಬಂದು ಮಾಡಬೇಕಾ? ಯಾಕಂದರೆ ಈಗ ತುಂಬ ಜನಕ್ಕೆ OTT ಅನ್ನೋದು ಅಡಿಕ್ಟ್ ಆಗಿ ಪೋಸ್ಟ್ ಕರೋನಾ. ಸೊ ಅವ್ರ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ನ ಅವರು ಮೊಬೈಲಲ್ಲೇ ಅವ್ರು ಸ್ಯಾಟಿಸ್ಫೈ ಮಾಡ್ಕೋತಿದ್ದಾರೆ. ಬಟ್ ಸಿನಿಮಾ ಇಸ್ ಮೆಂಟ್ ಫಾರ್ ಥಿಯೇಟರ್. ಸೊ ಆ ರೀತಿಯಲ್ಲಿ ನಮ್ಮ ಕಡೆಯಿಂದ ನಾವು ತುಂಬಾ ಪುಷ್ ಮಾಡ್ತಾಯಿದ್ದೀವಿ ಪಾಸಿಟಿವ್ ಆಗಿ. ಹೋಪ್ಫುಲಿ ಇನ್ನೂ ರಿವ್ಯೂಸ್ ಬಂದಮೇಲೆ ಅದನ್ನು ಜನನೇ ಮುಂದೆ ತೊಗೊಂಡು ಹೋಗಬೇಕು ಪ್ರಮೋಷನ್ಸ್ನ. ಸೊ ಇವಾಗ ಬೇಸಿಕಲಿ ಮಾತಿದೆ ಸರ್, ಹೊಸಬ್ರು ಮೂವಿ ಅಂತ ಬಂದಾಗ 100 days ಓಡಿಸ್ತಾರೆ ಅನ್ನೋದು ಮಾಮೂಲಾಗಿ ಗೊತ್ತಿರೋ ವಿಷಯ, ಓಡಿಸ್ತಾರೆ ಅನ್ನೋದು. ಸೊ ಇವಾಗ ರೆಂಟ್ ಅಂತ ಬಂದಾಗ ನೀವು ಥಿಯೇಟ್ರ್ಗಳಿಗೆ ಕಟ್ಟಲೇಬೇಕಾಗಿರುತ್ತೆ. ಸೊ ನಾವು ನಿಲ್ಲಬೇಕು ಅಂತಂದರೆ ಒಂದಷ್ಟು ದಿನ ನಾವೇ ಓಡಿಸ್ಬೇಕು, ಜನ ಥಿಯೇಟ್ರಿಗೆ ಬರೋ ತನಕ ನಾವೇ ಓಡಿಸ್ಬೇಕು. ಸೊ ಎಷ್ಟು ಥಿಯೇಟ್ರಲ್ಲಿ ರಿಲೀಸ್ ಮಾಡ್ತಾ ಇದ್ದೀರಾ ಮೂವಿನ ಸರ್? ಮೇಡಮ್ ನಮ್ಮದು ಅದೇ ಆ ಥರದ್ದು ಏನೂ ಕಷ್ಟಗಳಿಲ್ಲ. ದೇವ್ರದ್ದೇನು ಅದೇ ಎಲ್ಲ ಬ್ಲೆಸ್ಸಿಂಗಿಂದ ಪಾಸಿಟಿವ್ ಅಂತ ಹೇಳಿದ್ರಲ್ಲ, ಅದೇ ಥರ ದೇವರ ಆಶೀರ್ವಾದ, ತಂದೆ ತಾಯಿ ಆಶೀರ್ವಾದ, ಇದೇ ಥರ ಸಿನಿಮಾ ಹೆಂಗೆ ಕಂಪ್ಲೀಟ್ ಆಯಿತು ಅದೇ ಥರ ಒಳ್ಳೆ ಡಿಸ್ಟ್ರಿಬ್ಯೂಟರ್ ಸಿಕ್ಕಿದ್ದಾರೆ. ಅವರು ಯಾವುದು ಥಿಯೇಟರ್ಸ್ಗೆ ನೀವು ಬಾಡಿಗೆ ರೆಂಟ್ ಕಟ್ಟೋ ಥರ ಏನೂ ಇದಿಲ್ಲ. ಅವರು ಟ್ರೈಲರು ಇದೆಲ್ಲ ನೋಡ್ತಾರಲ್ಲ, ನಮ್ಮ ಶೋರಿಲಾಗಲಿ ಎಲ್ಲ ನೋಡ್ತಾರಲ್ಲ, ನೋಡಿದಾಗ ಅವ್ರಿಗೂ ಒಂದು ಕಾನ್ಫಿಡೆನ್ಸು. ನಾವು ಯಾವುದು ಈಗ ಥಿಯೇಟ್ರಿಗೆ ರೆಂಟ್ ಕಟ್ಟಬೇಕು ಆ ಥರದ್ದು ಯಾವುದೋ ಸಂದರ್ಭಗಳು ಬಂದಿಲ್ಲ. ಅದ್ರ ಜೊತೆಗೆ ಈ ಕರ್ನಾಟಕನಲ್ಲಿ ಒಂದು 100 ಥಿಯೇಟರ್ಸು ಇಲ್ಲ ಫಸ್ಟ್ ಡೇ ಇಲ್ಲ ಅದಿನ್ನೂ ಪ್ಲ್ಯಾನ್ ಮಾಡ್ತಾ ಇದ್ದಾರೆ, ಅದ್ರ ಪ್ಲಸ್ಸು ಆಗ್ಬೋದು. ಅದೇ ಥರ ಈ ತೆಲುಗುಯಿಂದನೂ ಡಿಸ್ಟ್ರಿಬ್ಯೂಟರ್ ಬಂದು ಅವರು ಟೀಸರು ಸಾಂಗ್ಸ್ ನೋಡಿ ಟ್ರೈಲರ್ ನೋಡಿ ತುಂಬ ಚೆನ್ನಾಗಿದೆ ಅಂತೇಳಿ ನಾವು ಅಲ್ಲೂ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅಂತೇಳಿ ಅವ್ರ ಓನ್ ಎಕ್ಸ್ಪೆನ್ಸಸಲ್ಲಿ ಅವರೇ UFO ಕ್ಯೂಬ್ ಚಾರ್ಜಸ್ ಎಲ್ಲ ಕಟ್ಟಿ ಅವರೇ ಪಬ್ಲಿಸಿಟಿ ಮಾರ್ಕೆಟಿಂಗ್ ಎಲ್ಲ ಮಾಡಿ ನಾವು ಇನ್ವೆಸ್ಟ್ ಮಾಡ್ತೀವಿ, ನಿಮ್ಗೆ ಒಳ್ಳೆ ಬಿಸ್ನೆಸ್ ಮಾತಾಡ್ತೀವಿ ಅಂತೇಳಿ ತೆಲುಗುನಲ್ಲಿ ನಾವು ರಿಲೀಸ್ ಮಾಡ್ತೀವಿ ಅಂತೇಳಿ ಅವರು ಮಿನಿಮಮ್ 100 ಥಿಯೇಟರ್ಸು 100+ ಇರುತ್ತೆ. ನಮ್ಮದು ಆಂಧ್ರ ಪ್ರದೇಶ್ ತೆಲಂಗಾಣನ 2 ಸ್ಟೇಟಲ್ಲೂ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಈ ಥರ ಇದೆ. ಅವ್ರು ಬೇರೆ ಸ್ಟೇಟಿಂದನೇ ನಮ್ಮ ಕನ್ನಡ ಸಿನಿಮಾನ ಹಂಗೆ ತೊಗೊಂಡು ಮಾಡ್ತಾ ಇದ್ದಾಗ ಇಲ್ಲಿ ನಾವು ಥಿಯೇಟ್ರ್ ಬಾಡಿಗೆಗಳು ಕಟ್ಟೋದೇನು ಅವಶ್ಯಕತೆ ಇಲ್ಲ. ಸೊ ಥ್ರೂ ಔಟ್ ನಿಮ್ಗೊಂದು 80% ಹೋಪ್ಸ್ ಬಂದಿದೆ ಮೂವಿ ಮೇಲೆ. ಹಾಗಾದರೆ ಇದು ಯಾವುದೋ ಒಂದು ರೇಂಜಿಗೆ ಹೋಗಿ ನಿಲ್ಲುತ್ತೆ ಅಂತ? ಇಲ್ಲ ಮೇಡಮ್, ಸಿನಿಮಾ ನೋಡಿದ್ದೀವಿ ಮತ್ತು ಈ ಟ್ರೈಲರು ಇದಕ್ಕೆಲ್ಲ ರೆಸ್ಪಾನ್ಸ್ ನಮಗೆ 100% ಹೋಪ್ಸ್ ಇತ್ತು. ಯಾವಾಗ ಟ್ರೈಲರ್ನ ಹೆಂಗೆ ತೊಗೊಳ್ತಾರೆ, ಜನಕ್ಕೆ ಹೆಂಗೆ ಇಷ್ಟ ಆಗುತ್ತೆ ಅಂತೆಲ್ಲ ನೋಡಿದಾಗ ಆ ಟ್ರೈಲರು ಸಾಂಗ್ಸ್ ತೊಗೊಂಡ್ರು ನೋಡಿದ್ರೆ ಇನ್ನೂ 100% ಹೋಪ್ಸ್ ಇದೆ. ಈಗಿನ ಸಿನಿಮಾನ ಅದೇ ಥರ ಸ್ವೀಕರಿಸ್ತಾರೆ ಅಂತ 100% ಹೋಪ್ಸಲ್ಲೇ ಇರೋದು. 80% ಇಲ್ಲ, 100%. 100%. ಇವಾಗ ಫಸ್ಟ್ ಪೋಸ್ಟ್ ಲಾಂಚ್ ಆಯಿತು ನಿಮ್ಮದು. ಸೊ ಅವಾಗ ನಿಮ್ಗೆ ಯಾವ ಥರ ರಿವ್ಯೂಸ್ ಸಿಕ್ತು ಸರ್? ಯಾಕಂತಂದರೆ ನಿಮ್ಮದು ಆಲ್ರೆಡಿ ಸೀನಿಯರ್ಸ್ಗಳ ಜೊತೆ ರಿವ್ಯೂಸ್ ಬಂದಿರ್ತು ಆಲ್ಮೋಸ್ಟ್. ಸೊ ಹೊಸ ಹೀರೋ ಡೆಬ್ಯೂ ಆಗಿ ಮಾಡ್ತಾ ಇದ್ದಾರೆ. ಸೊ ಒಂದು ಪೋಸ್ಟರ್ ರಿಲೀಸ್ ಆಯಿತು ಅಂತಂದಾಗ ಒಂದು ಒಪಿನಿಯನ್ ನಿಮ್ಮ ಸರೌಂಡಿಂಗಲ್ಲೇ ಬಂದಿರುತ್ತೆ. ಸೊ ಯಾವ ಥರ ಒಪಿನಿಯನ್ ಬಂತು? ಜಾಸ್ತಿ ಕ್ಯೂರಿಯಾಸಿಟಿ ಇತ್ತು. ಸೊ ಹೊಸ ಹೀರೋ ಅಂದಾಗ ಅವ್ರು ಹೆಂಗೆ ಮಾಡ್ತಾರೆ, ಜನರಲಿ ನಮ್ಮ ಫ್ರೆಂಡ್ ಸರ್ಕಲ್ ಕೇಳೋದೆ ಹೆಂಗೆ ಆ್ಯಕ್ಟಿಂಗ್ ಎಲ್ಲ ಹೆಂಗೆ ಮಾಡ್ತಾರೆ, ಡ್ಯಾನ್ಸ್ ಹೆಂಗೆ ಮಾಡ್ತಾರೆ, ಫೈಟ್ ಹೆಂಗೆ ಮಾಡ್ತಾರೆ. ಸೊ ಆ ಥರನೇ. ಸೊ ಕಂಪ್ಲೀಟ್ಲಿ ಪ್ಯಾಕೇಜ್ ಸರ್ ಹಾಗಾದರೆ? ಹೌದು. ಐ ಥಿಂಕ್ ಈಗ ಅವ್ರಿಗೆ ಇನ್ನೊಂದು ಬೆನಿಫಿಟ್ ಏನಂದರೆ ಈಸ್ ಅಟ್ ದ ರೈಟ್ ಏಜ್. ಈ ಏಜ್ ವರ್ಗದವ್ರು ನಮ್ಮ ಹೀರೋಗಳೇ ಇಲ್ಲ ಇಲ್ಲಿ ಕನ್ನಡನಲ್ಲಿ. ಈಸ್ ಅರೌಂಡ್ 25-26. ಸೊ ಆ ಯಂಗ್ ಏಜ್ನ ಕ್ಯಾಪ್ಚರ್ ಮಾಡೋದಕ್ಕೆ ಏನೇನು ಕ್ವಾಲಿಟೀಸ್ ಬೇಕೋ ಎಲ್ಲ ಇದೆ. ಡ್ಯಾನ್ಸ್ ಆಗ್ಬೋದು, ಫೈಟ್ ಆಗ್ಬೋದು, ಅದ್ರ ಜೊತೆಗೆ ಆ್ಯಕ್ಟಿಂಗ್ ಕೂಡ ಆಗ್ಬೋದು. ಆಮೇಲೆ ಈಸ್ ರೆಡಿ ಟು ಈಸ್ ವೆರಿ ಡೆಡಿಕೇಟೆಡ್. ಆ ಎಫರ್ಟ್ ಹಾಕಿ ಏನಾದ್ರು ಗೊತ್ತಿಲ್ಲ ಅಂದರೆ ಅದನ್ನು ಕೇಳಿ ಪ್ರಶ್ನೆ ಮಾಡಿ ಅದನ್ನು ಕಲ್ತ್ಕೊಂಡು ಮಾಡೋ ಎಲ್ಲ ಕೆಪಾಸಿಟಿ ಇದೆ. ಆ್ಯಂಡ್ ಆಲ್ಸೋ ಈಸ್ ಐ ಥಿಂಕ್ ಈಗ ಅವ್ರಿಗೆ ಫೈನಾನ್ಷಿಯಲಿ ಕೂಡ ಅವ್ರು ಸ್ಟೇಬಲ್ ಆಗಿರೋದ್ರಿಂದ ಹಿ ಕ್ಯಾನ್ ಬಿಲ್ಡ್ ಅ ಲೆಗಸಿ ಫಾರ್ ಹಿಮ್ಸೆಲ್ಫ್ ಇಂಡಸ್ಟ್ರಿನಲ್ಲಿ. ಸೊ ಈಸ್ ಚೆನ್ನಾಗಿ ಸ್ಟ್ರಾಂಗಾಗಿ ನಿಲ್ತಾರೆ. ಸರ್ ಜೊತೆ ಫ್ಯೂಚರಲ್ಲಿ ಇನ್ನೊಂದು ಮೂವಿಯಲ್ಲಿ ನಾವು ನೋಡ್ಬೋದು ಹಾಗಾದರೆ? 100% ಮೇಡಮ್, 100%. ಹೌದಾ? ಹೌದು. ಈ ಮೂಮೆಂಟಲ್ಲಿದ್ದರೂ ಒಂದು ಪ್ರಾಮಿಸ್ ಅಂತ ಮಾಡ್ತೀರಾ ಹಾಗಾದರೆ?
ಹೌದು 100%. ಅದು ರಿಲೀಸ್ ಆದ್ಮೇಲೆ ಪ್ರಾಮಿಸ್ ಮಾಡ್ಬೋದು ಬೇಸಿಕಲಿ, ರಿಲೀಸ್ ಆಗೋ ಮುಂಚೆ ಆದ್ರೆ ನಾನು ಯಾವ ಥರ ಅಂದರೆ ನನಗೇನು ಅನಿಸಿದ್ದು ಅದ್ರ ಮೇಲೆ ಹೋಗೋದು ಒಂದು ಸ್ವಲ್ಪ ಜಾಸ್ತಿ. ಈಗ ಮ್ಯೂಸಿಕ್ ಡೈರೆಕ್ಟ್ರು ಅಷ್ಟೇ, ಈಗ ಸಾಂಗ್ ಮಾಡಿದ್ರು ಸರ್ಗೆ ರಿಲೀಸ್ ಆಗೋ ಮುಂಚೆನೇ ಅವ್ರು ಮುಂಚೆನೇ ನನಗೆ ಫೋನ್ ಮಾಡಿ ಏನಂದ್ರು ಗೊತ್ತಾ, ಇಲ್ಲಿವರೆಗೂ ಯಾವ ನಿರ್ಮಾಣ, ನಾನು 80 ಸಿನಿಮಾ 85 ಸಿನಿಮಾ ಆಗಿದೆ, ಯಾವ ನಿರ್ಮಾಪಕನೂ ಆ ಥರ ಹೇಳಿಲ್ಲ. ಅವ್ರ ಹೀರೋ ಅದನ್ನ ಬಿಟ್ಬಿಡಿ, ಈಸ್ ಪ್ರೊಡ್ಯೂಸರ್ ಆಲ್ಸೋ ಅಲ್ವಾ. ಪ್ರೊಡ್ಯೂಸರ್ ಆಗಿ ಅವರು ಫಸ್ಟ್ ಸಾಂಗ್ ರಿಲೀಸ್ ಆಗಕ್ಕಿಂತ ಮುಂಚೆ ನಂಗೆ ಫೋನ್ ಮಾಡಿದ್ರು. ಇದೇ ರೋಡಲ್ಲೇ ಹೋಗ್ತಾ ಇದ್ದೆ ನಾನು ಫೋನ್ ಮಾಡಿದಾಗ, ಸರ್ ನಾನು ಅನ್ಕೊಂಡಿದ್ದಕ್ಕಿಂತ ಸಾಂಗ್ ಚೆನ್ನಾಗಿ ಮಾಡಿದ್ದೀರಾ, ನಾನು ನಾಳೆ ರಿಲೀಸ್ ಆದಮೇಲೆ ಹೇಳಿದ್ರೆ ಓ ರಿಲೀಸ್ ಆಯಿತು ಎಲ್ಲ ಒಪ್ಕೊಂಡ್ರು ಅಂತ ಹೇಳ್ದಂಗೆ ಆಗುತ್ತೆ, ಅದು ಮುಂದೆ ಸರ್ ಅದು ಸಕ್ಸಸ್ ಆಗೋದು ಮುಂದೆ ಅದು, ಬಟ್ ಇವತ್ತೇ ನಾನು ಹೇಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದೀರಾ ಹಾಡುಗಳು, ಥ್ಯಾಂಕ್ ಯು ಅಂತ ಹೇಳಿದ್ರು. ಸೊ ಎಲ್ಲೂ ಹೊಸೊಬ್ಬ ಅಂತ ನಿಮ್ಗೆ ಅನ್ಸೇ ಇಲ್ವಾ ಸರ್ ಮಾತಾಡುವಾಗ ಸರ್ ಜೊತೆ? ಅಂದರೆ ಅವ್ರದ್ದು ನಾನು ನೋಡಿರೋದ್ರಲ್ಲಿ ಇತ್ತೀಚೆಗೆ ಬಂದಂಥ ನಾಯಕ ನಟರಲ್ಲಿ ಹೆಂಗ್ ಪ್ರೊಡ್ಯೂಸರು ಅವ್ರದ್ದು ಪ್ಯಾಷನ್ ಬೇರೆ ಲೆವೆಲ್ ಇದೆ, ಅದನ್ನಂತೂ ಒಪ್ಕೋಬೇಕು. ಆ ಪ್ಯಾಷನ್ ಜೊತೆಗೆ ಡೆಡಿಕೇಶನ್ ಇರಬೇಕು, ಅದು 200% ಇದೆ. ಅದು ಎಲ್ಲದಕ್ಕಿಂತ ಮೀರಿ ಆನೆಸ್ಟಿ ಇರಬೇಕು, ಅದಂತೂ ತುಂಬ ಇದೆ ಅವರಲ್ಲಿ. ಆನೆಸ್ಟಾಗಿ ಎಫರ್ಟ್ ಹಾಕ್ತಾರೆ, ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಇಡೀ ಕ್ರೂನ. ಯೂಶ್ವಲಿ ನನ್ನ ಅನುಭವದಲ್ಲಿ ಕೊನೆಗೆ ಹೋಗ್ತಾ ನಂದೇ ಸಿನಿಮಾ ಇದು, ಬೇರೆ ಯಾರು ಏನಿಲ್ಲ ನಂದು ಅಂತ ಇರುತ್ತೆ. ಇದು ಇಲ್ಲ ಅವರಲ್ಲಿ, ನಮ್ಮದು ಅಂತಲೇ ಇದೆ ಇವಾಗ್ಲೂ ಅವ್ರಿಗೆ. ಅದು ಅವರಲ್ಲಿ ನನಗೆ ಭಾಳ ಇಷ್ಟ. ಓಕೆ. ಸೊ ನೀವು ಕೇಳಿದ ಕ್ವಶನ್ಗೆ ಆ ಥರ ನಾನು ಮ್ಯೂಸಿಕ್ ಡೈರೆಕ್ಟ್ರಿಗೂ ಅನೂಪ್ ಸರ್ಗೆ ಅದೇ ಹೇಳಿದೆ, ಸರ್ ಮುಂದೆ ಅದು ಸಕ್ಸಸ್ ಆಗುತ್ತೆ, ಜನಕ್ಕೆ ಇಷ್ಟ ಆಗುತ್ತೆ. ಆದಮೇಲೆ ಹೇಳಿದ್ರೆ ಈ ಥರ ಆಯಿತು, ಅದಕ್ಕೆ ಹೇಳಿದ್ದೀರಾ ಅಂತ ಸರ್ ಹೇಳ್ದಂಗೆ ಈಗಲೇ ಹೇಳ್ತಾ ಇದ್ದೀನಿ, ತುಂಬ ಸಖತ್ತಾಗಿ ಮಾಡಿದ್ದೀರಾ, ಫುಲ್ ಎಫರ್ಟ್ಸ್ ಹಾಕಿ ಇಷ್ಟು ಚೆನ್ನಾಗಿ ಬಂದಿದೆ, ನನಗೆ ಅದ್ಭುತವಾಗಿ ಇಷ್ಟ ಆಗಿದೆ. ನೀವು ಲಿರಿಕ್ಸಿಂದ ಹಿಡಿದು ಎಲ್ಲನೂ ಮಾಡಿಸಿ ಒಂದು ಫುಲ್ ಮ್ಯೂಸಿಕ್ ಡೈರೆಕ್ಟ್ರಾಗಿ ನಿಮ್ದು ಏನು ಜಾಬ್ ಇದೆ ಅದು ಸಖತ್ತಾಗಿ ಮಾಡಿದ್ದೀರಾ, ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಖುಷಿ ಇದೆ ಅಂತ ಹೇಳಿದೆ. ಸೊ ಅದೇ ಪಾಯಿಂಟಿಗೆ ಬಂದರೆ ಹಂಗೆ ಡೈರೆಕ್ಟ್ರದ್ದು ಅಷ್ಟೇ. ಸೊ ಅವ್ರದ್ದು ಅಂದರೆ ಅವ್ರ ಮೈಂಡ್ ಸೆಟ್ಟು, ಒಂದು ಥಿಂಕಿಂಗು ಅದೆಲ್ಲನೂ ನಮಗೆ ಕನೆಕ್ಟ್ ಆಗುತ್ತೆ. ಸೊ ಇಂಡಸ್ಟ್ರಿ ಅಂದರೆ ಜನಕ್ಕೆ ಇಲ್ಲಿ ಇರೋರಿಗೆ ಗೊತ್ತು, ಜನಕ್ಕೆ ಏನಂದರೆ ಫಿಲಮ್ ಇಂಡಸ್ಟ್ರಿ ಅಂದ ತಕ್ಷಣ ಕನ್ನಡ ಇಂಡಸ್ಟ್ರಿ ಅಂದರೆ ತುಂಬ ಜಾಸ್ತಿ ಜನ ಇರ್ತಾರೆ. ಹೀರೋಗಳು ಬೆರಳೆಣಿಕೆ ಅಷ್ಟೇ ಇರೋದು, ಡೈರೆಕ್ಟ್ರುಗಳು ಈಗ ಮಾಡ್ತಾ ಇರೋರು, ಕಥೆಗಳಿರೋದು, ಮ್ಯೂಸಿಕ್ ಡೈರೆಕ್ಟರ್ಸ್ ಆಗಿರ್ಬೋದು, ಮತ್ತು ಎಲ್ಲ ಟೆಕ್ನಿಷಿಯನ್ಸು ಅಷ್ಟೇ. ತುಂಬ ಜಾಸ್ತಿ ಜನ ಅಂತ ಇಲ್ಲ, ಇರೋದೇ ಕೆಲವರೇ. ಸೊ ಅದರಲ್ಲಿ ನನಗೆ ಹೊಸ ಸಿನಿಮಾ ಇದ್ದ ತಕ್ಷಣ ಎಲ್ಲ ಬ್ಯಾಡ್ ಇದೆ ಹೇಳ್ತಾರೆ ಜನರಲ್ಲಾಗಿ, ಅವ್ರು ಹಂಗೆ ಮೋಸ ಮಾಡ್ಬಿಡ್ತಾರೆ, ಇವ್ರು ಹಿಂಗೆ ಮಾಡ್ತಾರೆ, ಅದೆಲ್ಲನೂ. ಬಟ್ ಮನುಷ್ಯರೇ ನಂಬಬೇಕು. ನಾನು ನಂಬಿ ನಮ್ಮ ಟೀಮ್ ಜೊತೆ ಆಲ್ಫಾ ಮೆನ್ ಲವ್ ವೆಂಜನ್ಸ್ ಸಿನಿಮಾ ಸ್ಟಾರ್ಟ್ ಮಾಡೋವಾಗ ಏನು ಟೀಮ್ನ ನಂಬಿದ್ದೆ, ಎಲ್ಲ ಟೆಕ್ನಿಷಿಯನ್ಸ್ ಎಲ್ಲರೂ, ಯಾರ ಕಡೆಯಿಂದನೂ ಯಾವುದೂ ನನಗೇನು ಆ ಥರ ತೊಂದರೆ ಆಗಲಿ ಇನ್ನೊಂದಾಗಲಿ ಏನೂ ಆಗಿಲ್ಲ. ಎಲ್ಲರೂ ಅದೇ ಥರ ನಂಬಿಕೆಯಿಂದ ಇಟ್ಟು ನನ್ನ ಜೊತೆ ನಡ್ಕೊಂಡಿದ್ದಾರೆ. ಸೊ ಅದಕ್ಕೆ ನಂಗೆ ಖುಷಿ ಇದೆ. ಎಲ್ಲರ ಜೊತೆನೂ, ಎಲ್ಲ ಟೆಕ್ನಿಷಿಯನ್ಸ್ ಜೊತೆನೂ, ಡೈರೆಕ್ಟರ್ ಜೊತೆ, ಮ್ಯೂಸಿಕ್ ಡೈರೆಕ್ಟರ್ ಜೊತೆ ಎಲ್ಲರ ಜೊತೆನೂ ಇನ್ನೊಂದು ಸಿನಿಮಾ ಮಾಡೋಕ್ಕೆ ಅಷ್ಟು ಹ್ಯಾಪಿ ನನಗಿದೆ, ಅಷ್ಟು ಖುಷಿ ಇದೆ. ಚೆಕ್ ಸಿಕ್ತು ಸರ್ ಫಸ್ಟ್. ನೆಕ್ಸ್ಟ್ ಪ್ರಾಜೆಕ್ಟ್ ಇದು ನಿಮಗೆ ಹಾಗಾದರೆ? ಹೌದು. ಸೊ ಥ್ರೂ ಔಟ್ ಜರ್ನಿ ಮೇಲೆ ಕೆಳಗೆ ಮಾಮೂಲಾಗಿ ಇರೋದೆ, ಎಲ್ಲ ಮೂವೀಸ್ಗಳಲ್ಲಿ ಇರೋದೆ. ಸೊ ನಿಮಗೆ ಎಲ್ಲೋ ಒಂದು ಮೂಮೆಂಟಲ್ಲಿ ತುಂಬ ಕಷ್ಟ ಆಗ್ತಾ ಇದೆ ಅಂತ ಅನಿಸಿದ್ದಲ್ಲಿ ಅದು ಇದೆಯಾ ಸರ್? ಕಷ್ಟ ಅಂತೇನಿಲ್ಲ, ಜನಕ್ಕೆ ರೀಚ್ ಮಾಡೋದು ಕಷ್ಟ. ನಿಮ್ಮಲ್ಲಿ ತುಂಬ ಜನ ಆರ್ಟಿಸ್ಟ್ ಇದ್ದೀರಾ. ಸೊ ಲೀಡಾಗಿ 1 2 2 3 ಜನ ಅಂದರೆ ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೋದು. ಇಷ್ಟು ಜನನ ಬೇರೆ ಕಡೆ ಲೊಕೇಶನ್ಗೆ ಕರ್ಕೊಂಡೋಗಿ ಮ್ಯಾನೇಜ್ ಮಾಡೋದಂತಂದರೆ, ಶೆಡ್ಯೂಲ್ ಮ್ಯಾನೇಜ್ ಮಾಡೋದು ಒಂದು ದೊಡ್ಡ ರಿಸ್ಕು. ಸೊ ಅದಕ್ಕೆ ಕೇಳಿದೆ. ಇಲ್ಲ ಈಗ ಆ್ಯಕ್ಟ್ರುಗಳು ನಮಗೆ ಅಷ್ಟು ಜನ ಅಂತ ಕಾಣಿಸ್ಬೋದು, ಬಟ್ ಅವರೆಲ್ಲರೂ ಫ್ರೆಂಡ್ಸ್ಗಳೇ. ಈಗ ಅಚ್ಯುತ್ ಸರ್ ಆಗಲಿ, ಅವಿನಾಶ್ ಸರ್ ಆಗಲಿ, ಅವರು ತುಂಬ ಬೇರೆ ಸಿನಿಮಾಗಳಲ್ಲೂ ವರ್ಕ್ ಮಾಡಿರ್ತಾರೆ. ಆಮೇಲೆ ಬೇರೆ ಕಾರ್ತಿಕ್ ಮಹೇಶ್ ಅವ್ರು ಆಗ್ಬೋದು, ಬಾಲು ನಾಗೇಂದ್ರ ಅವ್ರು ಆಗ್ಬೋದು. ಇವರೆಲ್ಲರೂ ಏನಂತಂದರೆ, ಈಗ ಜನರಲಿ ಒಂದು ಶೂಟಿಂಗ್ ಅಂದರೆ ಒಂದು ಶೆಡ್ಯೂಲ್ ಹಾಕಿರ್ತೀವಿ. ಆ ಶೆಡ್ಯೂಲ್ ಅವ್ರು ಕೊಟ್ಟಾಗ ಆ ಡೇಟ್ಸ್ ಅವೈಲೇಬಲ್ ಇದೆ ಅಂದರೆ ಅದ್ರ ಮೇಲೇ ನಾವು ಶೂಟಿಂಗ್ ಹೋಗೋದು. ಸೊ ಅಲ್ಲೆಲ್ಲೂ ಆ ಥರ ಟಾರ್ಚರ್ ಆಗಲಿ ಅಥವಾ ಕಿರಿಕಿರಿ ಆಗಲಿ ಅಂಥದ್ದೇನಿಲ್ಲ. ಎವ್ರಿ ಒನ್ ಈಸ್ ಪ್ರೊಫೆಷ್ನಲ್ ಆ್ಯಕ್ಚುಲಿ. ಇದೇ ಈ ಸಿನಿಮಾನಲ್ಲಿ ಇಷ್ಟು ವರ್ಷ ಇದ್ದಾರೆ ಅಂದರೆ ಆ ಪ್ರೊಫೆಷ್ನಲಿಸಮ್ ಇರೋದಕ್ಕೆ ಅವರೆಲ್ಲ ಇರೋದು. ಸೊ ಆ ಥರದ್ದೆಲ್ಲ ಏನು ಕಷ್ಟ ಇದು ಅವೆಲ್ಲೇನಿಲ್ಲ. ಮೇಯ್ನ್ ಈ ಸಿನಿಮಾಗೆ ಬಂದಿದ್ದೀವಿ ಅಂದರೆ ಅಲ್ಲಿ ಕಷ್ಟ ಅಂತ ಎಲ್ಲ ಹೇಳಬಾರ್ದು. ನಾವು ಇಷ್ಟಪಟ್ಟೆ ಬಂದಿರೋದು. ಮನೆಯವ್ರನ್ನೆಲ್ಲ ಎದುರಾಕೊಂಡು ಬೇರೆ ಕೆಲಸಗಳೆಲ್ಲ ಬಿಟ್ಟು ಸಿನಿಮಾಲೇ ಇರಬೇಕು ಅಂತ ಈಗ ಆಲ್ಮೋಸ್ಟ್ ಆಯ್ತು. ನಂದು 2012 ಬಂದಿದ್ದು, 14 ಇಯರ್ಸ್ ಆಯಿತು. ಇವರು ಇನ್ನೂ ಅದಕ್ಕಿಂತ ಮುಂಚೆ ಬಂದಿರ್ತಾರೆ. ಸೊ ನಾವೆಲ್ಲ ಇನ್ನೂ ಇಲ್ಲಿದ್ದೀವಿ, ಸರ್ವೈವ್ ಆಗಿದ್ದೀವಿ, ಕೆಲಸ ಮಾಡ್ತಿದ್ದೀವಿ ಅಂದರೆ ಇಷ್ಟಪಟ್ಟೆ ಮಾಡ್ತಾ ಇರೋದು ನಾವು. ಸೊ ಇಲ್ಲೇನು ಕಷ್ಟ ಅಂತಿದ್ದೆಲ್ಲ ಏನಿಲ್ಲ. ಸರ್ ಕಾರ್ತಿಕ್ ಮಹೇಶ್ ಅವ್ರನ್ನ ಥ್ರೂ ಔಟ್ ಮೂವಿ ನಾವು ನೋಡಬಹುದಾ ಲೀಡಾಗಿ? ಅವ್ರನ್ನ ಲೀಡ್ ಅಂತ ಹೇಳೋಕ್ಕಾಗಲ್ಲ. ಇಲ್ಲಿ ಯಾರನ್ನೂ ನಾನು ಲೀಡು ಇವರು ಇದು ಅಂತ ಹೇಳಲ್ಲ. ಎವ್ರಿ ಒನ್ ಈಸ್ ಪ್ಲೇಯಿಂಗ್ ದೇರ್ ಪಾರ್ಟ್. ಅವ್ರಿಗೆ ಏನು ಕ್ಯಾರೆಕ್ಟರ್ ಕೊಟ್ಟಿದ್ವಿ ಅದನ್ನು ಮಾಡಿದ್ದೀವಿ. ಕೊನೆಗೆ ಯಾರು ಇದನ್ನೆಲ್ಲ ಗೆದ್ದು ಕೊನೆಗೆ ನಿಲ್ತಾನೋ ಅವ್ನು ಹೀರೋ. ಜನರಲಿ ಹಾಗೇ ನೋಡ್ಬೇಕು ನಾವು.
ಆ ಕ್ಯಾರೆಕ್ಟರ್ನ ಹೀರೋ ಆಗಿ ನೋಡಬೇಕು. ಸೊ ಅವರು ರಂತ್ರು ಕ್ಯಾರೆಕ್ಟರ್ ಇದ್ದಾರೆ. ಸೊ ಅದನ್ನು ಜಾಸ್ತಿ ಡೀಟೇಲ್ ಆಗಿ ಹೇಳೋದಕ್ಕಿಂತ ನೋಡಿದ್ರೆ ಯಾಕಂತಂದ್ರೆ ವಿಲನ್ ಶೇಡಲ್ಲಿ ಫಸ್ಟ್ ಮೂವಿ ಅಲ್ವಾ ಅವ್ರದ್ದು, ದಟ್ಸ್ ವೈ. ಅದೇ ಅದಕ್ಕೇನಂದರೆ ಅದು ಕ್ಯೂರಿಯಾಸಿಟಿ ಆಗಲಿ ಅವ್ರ ಕ್ಯಾರೆಕ್ಟರ್ ಇದೆಲ್ಲ ನೀವು ಸ್ಕ್ರೀನ್ ಮೇಲೆ ನೋಡಿದಾಗಲೇ ಮಜಾ. ಸೊ ಅವ್ರದ್ದಾಗಲಿ ಬಾಲು ಸರ್ದಾಗಲಿ ಅಲ್ಲ, ನಾವು ಈಗ ಹೇಳ್ದಂಗೆ 2 ವರ್ಷ ಕಷ್ಟಪಟ್ಟು ಇವರಿಷ್ಟು ಕೋಟಿ ಬಂಡವಾಳ ಹಾಕಿ ಎಷ್ಟಾಗಿದೆ ಸರ್ ಬಜೆಟ್ ಡೈರೆಕ್ಟಾಗಿ? ಅದು ಅವರೇ ಹೇಳ್ಬೇಕು ಮೇಡಮ್. ಆಗಿದೆ ಮೇಡಮ್, ಒಂದು 12 crores ಆಗಿದೆ. 12 crores ಆಗಿದೆ. ಓಕೆ. ಸೊ ಅಷ್ಟೆಲ್ಲ ದುಡ್ಡು ಹಾಕಿ ನಾವು ಈ ಥರ ಇಲ್ಲಿ ಹೇಳಿಬಿಟ್ರೆ ನಿಮಗೆ ಸ್ಕ್ರೀನಿನ ಮಜಾನೇ ಸಿಗಲ್ಲ. ಆನ್ ಸ್ಕ್ರೀನ್ ನೋಡಿದ್ರೆ ಮಜಾ. ಇನ್ನು ಸಾಂಗ್ ಶೂಟ್ ಬಗ್ಗೆ ಹೇಳೋದಾದ್ರೆ ಸರ್, ಭೂಷಣ್ ಕೊರಿಯೋಗ್ರಫಿ ಮಾಡಿದ್ದಾರೆ ಭೂಷಣ್ ಸರು. ಸೊ ಮಜಾ ಅನ್ಸ್ತಾ ಕೊರಿಯೋಗ್ರಫಿ ಟೈಮಲ್ಲಿ? ಅಂದರೆ ನಿಮ್ಗೆ ಡಾನ್ಸ್ ಸ್ವಲ್ಪ ಎಲ್ಲ ಫ್ಲೋರ್ ಮೂಮೆಂಟ್ಗಳು ಜಾಸ್ತಿ ಇದೆ, ಅದಕ್ಕೆ ಕೇಳಿದೆ ಮಜಾ ಅನಿಸ್ತಾ ಅಂತ. ಇಲ್ಲ, ಮಾಡಿದ್ದಾದ್ಮೇಲೆ ಮಜಾ ಅನಿಸ್ತು. ಭೂಷಣ್ ಮಾಸ್ಟ್ರು ಎಲ್ಲ ಓಕೆ ಅಂದಾಗ ಮಜಾನೇ ಅನಿಸ್ತು. ಬಟ್ ಅವಾಗ ತುಂಬ ಎಲ್ಲ ಸಾಂಗ್ಸ್ ಅವರೇ ಮಾಡಿದಾರಾ ಸರ್? ಎಲ್ಲ ಸಾಂಗ್ಸು ಭೂಷಣ್. 2 ಸಾಂಗು, ಇನ್ನೆರಡು ಮಾಂಟೇಜ್ ಇದು ಮಾಡಿರೋದು, ಇನ್ನೆರಡು ಅವ್ರು ಶೂಟ್ ಮಾಡಿರೋದು. ಡ್ಯಾನ್ಸ್ ಇದು ಕೊರಿಯೋಗ್ರಫಿ ಇದು ಮಾಡಿದ್ದು. ಸೊ ಹೌದು, ಮಜಾ ಅಂದರೆ ಅದೇ ಮಾಡಿದ್ದಾದ್ಮೇಲೆ ಮಜಾ ಅನಿಸ್ತಾಯಿತ್ತು. ಅಲ್ಲಿ ನಮಗೆ ಟೆನ್ಷನ್ ಹೆಂಗೆ ಕಾಣಿಸ್ತೀನೋ ಹೆಂಗೋ ಅಂತ. ಆಮೇಲೆ ಇವಾಗ ವಿಡಿಯೋ ಸಾಂಗ್ ನೋಡಿದ್ಮೇಲೆ ಈಗ ಖುಷಿ ಇದೆ. ಅಲ್ಲಿ ಹೆಂಗೆ ಕಾಣಿಸ್ತಾ ಇದೆಯೋ ಏನೋ ಅದೆಲ್ಲ ಟೆನ್ಷನ್ ಇರುತ್ತಲ್ಲ. ಬಟ್ ಮಾಡೋವಾಗೂ ಅಷ್ಟೇ ಎಂಜಾಯ್ ಮಾಡ್ಕೊಂಡೆ ಮಾಡಿದ್ವಿ. ಎಲ್ಲ ಪ್ರಿಪೇರ್ಡಾಗಿ ಹೋಗಿದ್ರಿಂದ ಯಾವುದೂ ಟೆನ್ಷನ್ನು ಬರಲ್ಲ, ಅದು ಆ ಥರದ್ದೇನೂ ಇದ್ದಿಲ್ಲ. ತುಂಬ ಚೆನ್ನಾಗಿ ಆಯಿತು. ಸೊ ಯೂತಿಗೆ ಇಷ್ಟ ಆಗೋಂಗೆ ಲವ್ ಜಾನರ್ ನೋಡ್ಬೋದಾ ಸರ್ ಮೂವಿಯಲ್ಲಿ? ಖಂಡಿತ. ಲವ್ ಆಗ್ಬೋದು, ಫ್ಯಾಮಿಲಿ ಎಮೋಷನ್ಸ್ ಆಗ್ಬೋದು. ಈಗ ಫ್ಯಾಮಿಲಿ ಎಮೋಷನ್ಸ್ ಅಂದ ತಕ್ಷಣ ಅದು ಮೆಲೋ ಡ್ರಾಮಾ ಥರ ಟ್ರೀಟ್ ಮಾಡಿಲ್ಲ. ಈಗಿನ ಮಕ್ಕಳು ಹೆಂಗೆ ಅವ್ರ ತಂದೆ ತಾಯಿ ಜೊತೆ ಬಿಹೇವ್ ಮಾಡ್ತಾರೆ ಅದೇ ಥರನೇ ಟ್ರೀಟ್ ಮಾಡಿರೋದು. ಸೊ ಮೇಯ್ನ್ ಟಾರ್ಗೆಟ್ ಮಾಡಿರೋದೇ ಯೂತ್ಗೆ ಕನೆಕ್ಟ್ ಆಗೋ ಥರನೇ ಪ್ಲ್ಯಾನ್ ಮಾಡಿರೋದು ಈ ಸಿನಿಮಾನ. ಈಗ ಈ ತಂದೆ ತಾಯಿ ಎಲ್ಲ ಬರ್ತಾರೆ ಅಂದರೆ ಅವಾಗ ಆಬ್ವಿಯಸ್ಲಿ ಫ್ಯಾಮಿಲಿಯವ್ರಿಗೂ ಆ ಎಮೋಷನ್ ಕನೆಕ್ಟ್ ಆಗುತ್ತೆ. ಸೊ ಇಟ್ಸ್ ಅನ್ ಆಲ್ರೌಂಡ್ ಫಿಲ್ಮ್. ಸೊ ಇಬ್ಬರು ಹೀರೋಯಿನ್ಸ್ ಇದ್ದಾರೆ, ಯಾವ ಥರ ಇದೆ ಸರ್ ಅವ್ರದ್ದು ಶೇಡ್ ಈ ಮೂವಿಯಲ್ಲಿ? ಗೋಪಿಕಾ ಸುರೇಶ್ ಅವರು ಆಕಾಂಕ್ಷ ಅಂತ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಿದ್ದಾರೆ. ಅದು ಬಂದು ಪ್ರೆಸೆಂಟ್ ಈಗ ವರ್ಕಿಂಗ್ ಆ್ಯಂಬಿಷಿಯಸ್ ಹುಡುಗಿ ಕ್ಯಾರೆಕ್ಟರ್ ಪ್ಲೇ ಮಾಡ್ತಿದ್ದಾರೆ. ವೆರಸ್ ಇನ್ ಆಯನ ಅನ್ನೋರು ಪೊಲೀಸ್ ಕಾಪ್ ರೋಲ್ ಪ್ಲೇ ಮಾಡ್ತಿದ್ದಾರೆ. ಸೊ ಅವ್ರ ಕ್ಯಾರೆಕ್ಟ್ರು ಥ್ರೂ ಔಟ್ ಹೀರೋ ಅವ್ರ ಜೊತೆ ಟ್ರಾವೆಲ್ ಆಗೋವಂಥ ಕ್ಯಾರೆಕ್ಟ್ರು. ಸೊ ಈ ಬರೀ ಗ್ಲ್ಯಾಮರ್ಗೋಸ್ಕರ ಅಂತ ಹೀರೋಯಿನ್ಗಳನ್ನ ಟ್ರೀಟ್ ಮಾಡಿಲ್ಲ, ಅವ್ರಿಗೂ ಒಂದು ಇಂಪಾರ್ಟೆನ್ಸ್ ಇದೆ. ಅವ್ರ ಕ್ಯಾರೆಕ್ಟ್ರೂ ಕೂಡ ಕತೆಗೆ ಒಂದು ಡಿವಿಯೇಷನ್ ತಂದುಕೊಡುತ್ತೆ. ಸೊ ಅದರಿಂದ ಇಬ್ಬರೂ ತುಂಬ ಪ್ರಾಮಿನೆಂಟ್ ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಿದ್ದಾರೆ. ಸರ್ ಈ ಮೂವಿನ ಯಾಕೆ ನೋಡಬೇಕು? ಫಸ್ಟು ಎಂಟರ್ಟೈನ್ಮೆಂಟ್. ಸಿನಿಮಾ ಅಂದರೆ ಎಂಟರ್ಟೈನ್ಮೆಂಟ್ ಅದಿದೆ. ಇನ್ನೊಂದು ಇಟ್ಸ್ ವೆರಿ ಸ್ಟೈಲಿಶ್ಲಿ ಎಕ್ಸಿಕ್ಯೂಟೆಡ್. ಇದು ತುಂಬ ಸ್ಟೈಲಿಶ್ ಆಗಿದೆ ಸಿನಿಮಾ. ಆಮೇಲೆ ಹೊಸ ಹೀರೋ ಆಗಮನ ನಮ್ಮ ಇಂಡಸ್ಟ್ರಿಗೆ. ಸೊ ದೊಡ್ಡ ರೀತಿಲಿ ವೆಲ್ಕಮ್ ಮಾಡಬೇಕು ಅಂತ ನಾನು. ಸರ್ ನಿಮ್ಮ ಪ್ರಕಾರ ಯಾಕೆ ಈ ಮೂವಿ ನೋಡಬೇಕು ಸರ್? ಮೇಡಮ್ ಅದೇ ಎಂಟರ್ಟೈನ್ಮೆಂಟ್ ಪಾಯಿಂಟ್ ಆಫ್ ವ್ಯೂ. ಅಂದರೆ ನಮ್ಮ ತೇರನ್ನ ನಾವೇ ಹೇಳ್ಕೊಳ್ಬೇಕು, ಒಪ್ಕೋತೀನಿ. ಬಟ್ ನಮ್ಮದು ಬ್ಯಾಕಪ್ ಅಂತ ಒಂದಿಷ್ಟು ಏನೋ ಇರಬೇಕು. ಅದನ್ನು ನಾವು ಹೇಳಿದಾಗನೇ ಜನಕ್ಕೆ ಅರ್ಥ ಆಗೋದು. ಏನೋ ನಾವು ಕೊಚ್ಕೋತಾ ಇದ್ದೀವಿ, ಹೇಳ್ತಾ ಇದ್ದೀವಿ ಅನ್ನೋದಲ್ಲ. ಎಲ್ಲನೂ ಇದೆ ಮೇಡಮ್ ಸಿನಿಮಾನಲ್ಲಿ, ಎಲ್ಲನೂ ಇದೆ. ಏನೇನು ಬೇಕು ಒಂದು ಕಮರ್ಷಿಯಲ್ ಸಿನಿಮಾಗೆ ಏನೇನು ಬೇಕು, ಒಂದೊಳ್ಳೆ ಒಂದು ಬ್ಲಾಕ್ ಬಾಸ್ಟರ್ ಸಿನಿಮಾಗೆ ಏನೇನು ಬೇಕು ಅದೆಲ್ಲ ಎಲಿಮೆಂಟ್ಸ್ ಇದೆ. ಅಷ್ಟು ಚೆನ್ನಾಗಿದೆ. ಈಗ ನೀವು ಟ್ರೈಲರ್ ನೋಡಿದ್ದೀರಾ, ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ಸಾಂಗ್ಸ್ ನೋಡಿದ್ದಾರೆ, ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ಅದೇ ಇನ್ವಿಟೇಷನ್ ಅಂತ ಭಾವಿಸಿರೋದು ನಾವು. ಸಾಂಗ್ಸು ಟ್ರೈಲರು ಎಲ್ಲರೂ ಇಷ್ಟಪಟ್ಟಿದ್ದಾರೆ. ಸಿನಿಮಾನಲ್ಲೂ ಅದೇ ಥರ ಸಿನಿಮಾ ಇದ್ದಾನೆ ಅದು ಕಟ್ ಮಾಡಿರೋದು. ಸೊ ಸಿನಿಮಾನೂ ಅದೇ ಥರ ಒಳ್ಳೆ ಕತೆ ಇದೆ, ಒಳ್ಳೆ ಒಂದು ಮೆಸೇಜ್ ಇದೆ, ಒಳ್ಳೆ ಎಂಟರ್ಟೈನ್ಮೆಂಟ್ ಇದೆ, ಒಳ್ಳೆ ಫೈಟು, ಒಳ್ಳೆ ಡ್ಯಾನ್ಸು, ಕಾಮಿಡಿ ಇದೆ. ಇಷ್ಟು ಇದೆ. ಇಷ್ಟು ಜನ ಎಲ್ಲರೂ ಆ್ಯಸ್ ಎ ಟೀಮ್ ಇಷ್ಟು ಜೆನ್ಯೂನ್ ಎಫರ್ಟ್ಸ್ ಇದೆ. ಮತ್ತು ಹೊಸಬರಾಗಿ ನಾನು ಲಾಂಚ್ ಆಗ್ತಾ ಇರೋದಕ್ಕೆ ಅದು ಏನೇನು ಬೇಕು ಎಲ್ಲನೂ ಮಾಡಿದ್ದೀನಿ, ರಿಸ್ಕು ತೊಗೊಂಡಿದ್ದೀನಿ. ಸೊ ಎಲ್ಲನೂ ಮಾಡಿದ್ದೀನಿ. ಕನ್ನಡ ಇಂಡಸ್ಟ್ರಿಗೆ ಹೀರೋಗಳು ಬೇಕು, ಹೊಸಬರು ಬೇಕು. ಕನ್ನಡಿಗರಿಗೆ ಕನ್ನಡ ಸಿನಿಮಾಗಳು ಕ್ವಾಲಿಟಿ ಅದೆಲ್ಲ ಒಂದು ಸ್ವಲ್ಪ ಕಡಿಮೆ ಅಷ್ಟು ಚೆನ್ನಾಗಿರಲ್ಲ ಅಂತೆಲ್ಲ ಎಲ್ಲೋ ಕೆಲವರು ನೆಗ್ಲೆಕ್ಟ್ ಮಾಡ್ತಾರಲ್ಲ. ಈ ಸಿನಿಮಾ ನೋಡೋ ಕ್ವಾಲಿಟಿನೂ ಇದೆ. ಸೊ ಎಲ್ಲನೂ ಇದೆ. 6 ಪ್ಯಾಕ್ ಅನ್ನೋದು ಎಷ್ಟು ಕಷ್ಟ ಸರ್ ಇವಾಗ? ತುಂಬ ಕಷ್ಟ ಮೇಡಮ್. ಈಗ ಅದು ಮಾಡಿದಾಗ ಹೆಂಗೆ ಕಾನ್ಫಿಡೆನ್ಸ್ ಬರುತ್ತೆ ಅಂದರೆ, ಈಗ ಅದು ಕರೆಕ್ಟಾಗಿ ಸೈಂಟಿಫಿಕ್ ರಿಸರ್ಚ್ ಮಾಡಿದ್ರೇ ಒಂದು ಸರ್ಟೆನ್ ಪಾಯಿಂಟ್ ಲೆವೆಲ್ದು 6 ಪ್ಯಾಕು ಇವಾಗ ಇಲ್ಲಿ ಪೋಸ್ಟಲ್ಲಿ ನೋಡಿದಂಗೆ ಆ ಲೆವೆಲ್ದು ಇದು ಮಾಡೋಕ್ಕೆ ಈಗ ನೀವು ನೋಡಿದ್ರೆ ಲಕ್ಷಕ್ಕೊಬ್ಬರು ಇಲ್ಲ ಅದಿನ್ನೂ ಕಡಿಮೆ. ಓವರಾಲ್ ಪಾಪ್ಯುಲೇಷನಲ್ಲಿ ಒಂದು 1% ಜನ ಇರ್ಬೋದು. ನೀವು ರಿಸರ್ಚ್ ತೆಗೆದು ನೋಡಿದ್ರೆ ಒಂದು 1% ಜನಕ್ಕೆ ಇರ್ಬೋದು ಆ ಲೆವೆಲ್ ಫಿಟ್ನೆಸ್ ಎಲ್ಲ. ಸೊ 1% ಜನಕ್ಕೆ 90 ಎಲ್ಲರಿಗೂ ಇಷ್ಟನೇ ಅದು ಮಾಡೋಕ್ಕೆ. ಅಷ್ಟು ಚೆನ್ನಾಗಿರಬೇಕು, ಅಷ್ಟು ಸ್ಟ್ರಾಂಗ್ ಆಗಿರಬೇಕು, ಅಷ್ಟು ಚೆನ್ನಾಗಿ ಕಾಣಿಸ್ಬೇಕು ಅಂತ.
1% ಮಾತ್ರ ಇದೆ ಅಂದರೆ ಅದು ರೇರು. ಅದು ರೇರ್ ಯಾಕೆ ಅಂದರೆ ಅಷ್ಟು ಕಷ್ಟ ಇದೆ, ಅದರಲ್ಲೇ ಗೊತ್ತಾಗುತ್ತೆ ಎಷ್ಟು ಕಷ್ಟ ಇದೆ ಅಂತ. ಮತ್ತು ಅದೂ ಅಷ್ಟೇ, ನಾನು ಇಷ್ಟಪಟ್ಟು ಮಾಡಿರೋದ್ರಿಂದ ಅದು ಅಷ್ಟು ಕಷ್ಟ ಇಷ್ಟು ಕಷ್ಟ ನಾನು ಅದು ಬಿಟ್ಟೆ ನನಗೆಲ್ಲ ಕಂಪ್ಲೇಂಟ್ ಮಾಡ್ಕೊಂಡು ಕೂತ್ಕೊಳಕ್ಕೆ ಇಷ್ಟ ಇಲ್ಲ. ಅದಕ್ಕೆ ಅಂದಂಥ ಸರ್ಟೆನ್ ಡಯಟ್ ಇರುತ್ತೆ, ನ್ಯೂಟ್ರಿಷನ್ನು, ಬಾಡಿಗೆ ಏನು ಬೇಕೋ ಅದನ್ನೇ ತೊಗೊಬೇಕು, ನೀರು ಇಷ್ಟೇ ಎಮ್ ಎಲ್ ಕುಡಿಬೇಕು, ಸೊ ಊಟ ಇಷ್ಟೇ ತಿನ್ನಬೇಕು, ಇದೇ ನ್ಯೂಟ್ರಿಷನ್ನ ಫಾಲೋ ಮಾಡಬೇಕು. ಮತ್ತು ಇದು ಫಸ್ಟ್ ಟೈಮ್ ಈ ಮೂವಿಗೋಸ್ಕರ ಫಸ್ಟ್ ಟೈಮ್ ಟ್ರೈ ಮಾಡಿದ್ದಲ್ಲ, ಇದಕ್ಕಿಂತ ಮುಂಚೆ ಮಾಡಿದ್ದು? ಇಲ್ಲ ಮೇಡಮ್, ನನ್ನ ಲೈಫಲ್ಲೂ ಇಷ್ಟ ಹಂಗಿರಬೇಕು ಅಂತ, ಸ್ಟ್ರಾಂಗಾಗಿ ಆ ಥರನೇ ನಾವೇನಿದ್ದೀರಿ ಅದು ಬೆಸ್ಟ್ ಕಾಣಿಸ್ಬೇಕು ಅನ್ನೋದೊಂದು ಇಷ್ಟ. ಸ್ಟ್ರೆಂತ್ ವೈಸ್ ಆಗಿರ್ಬೋದು, ಎಲ್ಲದರಲ್ಲೂ ನಾವೇನಿದ್ದೀರಿ ಮನುಷ್ಯರಾಗಿ ಹುಟ್ಟಿದ್ದೀವಿ, ಬೆಸ್ಟ್ ಇರಬೇಕು ಅಂತ. ಅದ್ರ ಜೊತೆಗೆ ಸಿನಿಮಾ ಇಂಡಸ್ಟ್ರಿ ಒಳಗೆ ಆ್ಯಕ್ಷನ್ ಹೀರೋ ಅಂದಿದ ತಕ್ಷಣ ನೋಡಿದ ತಕ್ಷಣ ಕನ್ವಿನ್ಸ್ ಆಗಬೇಕು. ಒಂದು 4 ಜನಕ್ಕೆ ಫೈಟಲ್ಲಿ ಹೊಡೆದ್ರೆ ಪಕ್ಕ ಸರಿ ಗುರು ಹೌದು ಅನಿಸ್ಬೇಕು, ಎಲ್ಲೋ ಡೌಟ್ ಬರಬಾರ್ದಲ್ವ, ನಿಜ ಅನಿಸ್ಬೇಕು, ರಿಯಲ್ ಇರಬೇಕು ಅಂತ. ಸೊ ಅದಕ್ಕೆ ಫಸ್ಟಿಂದನೂ ಪ್ರಿಪೇರ್ ಆಗ್ತಾಯಿದ್ದೆ. ನಾನು ಸುಮಾರು ಇಯರ್ಸಿಂದನೂ ಸೇಮ್ ಅದೇ ಥರ ಅದೇ ಲೆವೆಲ್ ಆಫ್ ಫಿಟ್ನೆಸ್ ಮೇಂಟೈನ್ ಮಾಡಿದ್ದೀನಿ. ಸೊ ಅಂಥ ಕಷ್ಟ ಏನೂ ಆಗಿಲ್ಲ? ಕಷ್ಟ ಅಲ್ಲ, ಅದು ಅದಕ್ಕೆ ಇಷ್ಟಪಟ್ಟು ಮಾಡಿರೋದ್ರಿಂದ ಕಷ್ಟ ಅಲ್ಲ ಅಂತ. ಇವಾಗ ಈ ಶಾರ್ಟ್ ಹಿಂದೆ ಕಾಣಿಸ್ತಿದೆಯಲ್ಲ, ಅದು ಮಾಡಬೇಕಾದಾಗ ಜಿಮ್ಮು ಇಲ್ಲ, ಡಯಟು ಒಂದು ಸ್ವಲ್ಪ ಏನೋ ಸಿಕ್ಕಿದ್ದು ನಾವು ಮಾಡ್ತಾಯಿದ್ದೆ. ಸಂಜೆ ನೈಟ್ ಶೂಟ್ ಇರ್ತಾಯಿತ್ತು, ಸಂಜೆ 6 ಗಂಟೆಯಿಂದ 2 ಗಂಟೆವರೆಗೂ ಕಾಲ್ ಶೀಟು. ಸೊ ಅದಕ್ಕೆ ಇದೇ ಥರ ಡಯಟ್ ಮಾಡಬೇಕು, ಕಡಿಮೆ ತಿನ್ನಬೇಕು, ಆ ಥರದ್ದೆಲ್ಲ ಇರುತ್ತೆ. ಕಡಿಮೆ ತಿಂದರೆ ಜನರಲಿ BP ರೈಸ್ ಆಗುತ್ತೆ, ಫ್ರಸ್ಟ್ರೇಷನ್ ಇದಾಗುತ್ತೆ, ಕೋಪ ಜಾಸ್ತಿ ಬರುತ್ತೆ. ಅದರಲ್ಲೂ ಜನರಲ್ಲಾಗಿ ಎಲ್ಲರಿಗೂ ಅಷ್ಟೇ, ಹೊಟ್ಟೆ ಹಸಿದ್ರೆ ಒಂದು ಸ್ವಲ್ಪ ಕೋಪ ಜಾಸ್ತಿ ಬರುತ್ತೆ, ಫ್ರಸ್ಟ್ರೇಷನ್. ನಿಮಗೂ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಡೈರೆಕ್ಟ್ರು ಲೇಟಾಗಿ ಮಾಡಿದ್ರೆ ಡೈರೆಕ್ಟ್ರ್ ಮೇಲೆ ಕೋಪ ಬರುತ್ತೆ? ಅಲ್ಲ, ಡೈರೆಕ್ಟರ್ ಮೇಲೆ ಅವ್ರ ಮೇಲೆ ಅಂತಲ್ಲ, ಯಾರು ಜನರಲಿ ಹ್ಯೂಮನ್ ಬೀಯಿಂಗ್ಸ್ಗೆ ಹೊಟ್ಟೆ ಊಟ ಎಲ್ಲ ಕಡಿಮೆ ಇದ್ದಾಗ ಹೊಟ್ಟೆ ತುಂಬ ಊಟ ತಿನ್ನೋ ಒಂದು ಸ್ವಲ್ಪ ನೆಮ್ಮದಿ. ಅದು ಊಟನೇ ದಿನಕ್ಕೆ 3 ಹೊತ್ತು ಊಟನೇ ತಿನ್ಬೇಕಾಗಿರೋದು, ಅದಕ್ಕೂ ರೆಸ್ಟ್ರಿಕ್ಷನ್ ಅಂದರೆ ಇದು ರೆಸ್ಟ್ರಿಕ್ಷನ್ ಇದೆ. ಸೊ ಅದನ್ನೆಲ್ಲ ನಾವು ಮಾಡಿದ್ದೀವಿ. ಮತ್ತು ಎಷ್ಟೇ ಶೂಟಿಂಗಲ್ಲಿ ಬ್ಯುಸಿ ಇರಲಿ, ಪ್ರೊಡಕ್ಷನ್ ನೋಡ್ಕೊಬೇಕಿರಲಿ, ಆ್ಯಕ್ಟಿಂಗ್ ಇರಲಿ, ಅದಾದಮೇಲೆ ಮತ್ತೆ ಜಿಮ್ಗೆ ಹೋಗಬೇಕು, 1-2 ಅವರು ತುಂಬ ಕಷ್ಟ ಬೀಳಬೇಕು, ಅಂದರೆ ತುಂಬ ಹಾರ್ಡ್ ವರ್ಕ್ ಮಾಡಬೇಕು, ಇಲ್ಲಾಂದರೆ ಬರಲ್ಲ. ಈಗ 1% ಜನಕ್ಕೆ ಇರೋದು ಏನೋ ಅಂದರೆ ಅದು ಆಬ್ವಿಯಸ್ಲಿ ಅಷ್ಟು ಕಷ್ಟ ಇರುತ್ತಲ್ವ. ಸೊ ಅದಕ್ಕೆಲ್ಲ ಅಷ್ಟು ಕಷ್ಟಪಟ್ಟಿದ್ದೀವಿ. ಈ ಸಿನಿಮಾಗೂ ಅಲ್ಲಿ ತೋರಿಸಿದಾಗ ಟೀಸರಲ್ಲಿ ಆಗಿರ್ಬೋದು, ಟ್ರೇಲರ್ ಆಗೋದು ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಅದೇ ಬೇಕಾಗಿರೋದು. ಈಗ ಫಸ್ಟ್ ಸಿನಿಮಾ ಅನ್ಸಲ್ಲ ಇಷ್ಟು ಚೆನ್ನಾಗಿದೆ, ಎಲ್ಲನೂ ಇದೆ ಅಂತ. ಸೊ ಅದಕ್ಕೋಸ್ಕರ ಹಾರ್ಡ್ ವರ್ಕ್ ಮಾಡಿದ್ವಿ. ಸೊ ಟೀಸರ್ ಅಂತ ಬಂದಾಗ ಬ್ಯಾಕ್ಗ್ರೌಂಡ್ ಸ್ಕೋರ್ ನೀವು ಮಾಡಿದ್ದೀರಾ ಸರ್? ಸೊ ಬ್ಯಾಕ್ಗ್ರೌಂಡ್ ಸ್ಕೋರ್ ಸರ್ ರೆಫರೆನ್ಸ್ ತೋರಿಸಿದ್ರೆ ಇದೇ ಥರ ಬೇಕು ನನಗೆ ಅಂತ, ಅಲ್ಲ ನಿಮ್ಮ ಥಾಟಿಗೆ ಫ್ರೀಡಮ್ ಬಿಟ್ಟಿದ್ರಾ? ರೆಫರೆನ್ಸ್ ಯಾವುದು ಕೊಟ್ಟಿಲ್ಲ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕಿಗೆಲ್ಲ. ಅವ್ರು ಯಾವಾಗಲೂ ಹೇಳೋದು ಚಿಂದಿ ಮಾಡಿ ಸರ್ ಬ್ಲಾಸ್ಟ್ ಆಗಬೇಕು ಅಂತಾರೆ. ಓಕೆ, ಅಷ್ಟೇ, ರೆಫರೆನ್ಸ್ ಯಾವುದು ಕೊಟ್ಟಿಲ್ಲ. ಬಟ್ ಅವ್ರದ್ದೊಂದು ಇದ್ದೇ ಇರುತ್ತೆ, ಎನಿ ನಿರ್ದೇಶಕ ಅಥವಾ ಯಾರಿಗೆ, ಇವಾಗ ಯಾರೇ ಆದರೂ ಹೀರೋ ಕಮ್ ಪ್ರೊಡ್ಯೂಸರ್ ಆಗಿರೋದು ಅವ್ರಿಗೊಂದಿರುತ್ತೆ ಈ ಥರ ಬರಬೇಕು, ಆ ಥರ ಅದು ರೆಫರೆನ್ಸ್ಗಳು ಇದ್ದೇ ಇರುತ್ತೆ. ಬಟ್ ಇಲ್ಲಿ ಏನು ಆ ಥರದ್ದೇನು ರೆಫರೆನ್ಸ್ ಕೊಟ್ಟಿಲ್ಲ. ಯಾವುದೂ ನನಗೆ ಹಾಡ್ಗಾಗಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಲಿ ಒಂದು ರೆಫರೆನ್ಸ್ ಕೊಟ್ಟಿಲ್ಲ. ಎಲ್ಲ ನಿಮ್ಮ ಥಾಟಲ್ಲಿ ನೀವು ಮಾಡಿ ಸರ್ಗೆ ಅಪ್ರೂವ್. ಅದು ಇಷ್ಟ ಆಗಿದ್ರೆ ಇಷ್ಟ ಅಂತಾರೆ, ಇಲ್ಲ ಅಂದರೆ ಬೇರೆ ಮಾಡ್ತೀವಿ. ಅಂದರೆ ಆ ನಗುವಲ್ಲಿ ಗೊತ್ತಾಗುತ್ತೆ ನೀವು ರಿಪೀಟ್ ಸುಮಾರು ಸಲ ಮಾಡಿಸಿದ್ದೀರಾ ಅಂತ. ಮಾಡಿಸ್ತಾ ಇಟ್ಸ್ ಪ್ರೋಸೆಸ್ ಮೇಡಮ್, ಅದೇನು ಕೆಲಸ ಅದು ಮಾಡಲೇಬೇಕು. ಈಗ ಅವ್ರು ಈಗ ಈ ಮ್ಯೂಸಿಕ್ ಮಾಡಿದಾಗ ಪ್ರಾಬ್ಲಿ ಒಂದು 5-6 ಅದು ರಿಲೀಸ್ ಆಗೋ ಟೈಮ್ಗೆ 5-6 ತಿಂಗಳು ಆಗಿರುತ್ತೆ, ಗ್ಯಾಪ್ ಇರುತ್ತೆ. ಸೊ ಅದು ಬೇರೆ ಈಗ ಪ್ರೆಸೆಂಟ್ ಇವ್ರಿಗೆ ಇದಾಗಬೇಕಂದ್ರೆ ನಾವು ಅವ್ರನ್ನೂ ತಲೆಯಲ್ಲಿ ಇಟ್ಕೊಂಡು ಮಾಡಬೇಕಾದ. ಸೊ ರೀವರ್ಕ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಈಗ ರಿಲೀಸ್ ಆದಮೇಲೆ ರೀವರ್ಕ್ ಮಾಡ್ತೀನಿ ಅಂದರೆ ಯೂಸ್ ಇಲ್ಲ, ಅವಾಗೇ ಎಲ್ಲನೂ ಮಾಡಬೇಕು. ಅಲ್ಲ, ಇನ್ ದ ಪ್ರೋಸೆಸ್ ಅದು. ಇವಾಗ ನಾನು ಮಾಡಿರೋ ಟ್ಯೂನ್ಗಳೆಲ್ಲ ಅವರು ಯೂಸ್ ಮಾಡೋಕ್ಕಾಗಲ್ಲ, ಅದು ಒಂದೇ ಸೆಲೆಕ್ಟ್ ಮಾಡಬೇಕು. ಹಾಗೆ ಶೂಟಿಂಗಲ್ಲೂ ಅಷ್ಟೇ 5-6 ಟೇಕ್ ತೆಗೆದಿರ್ತಾರೆ, ಅದ್ರಲ್ಲಿ ಒಂದೇ ಟೇಕ್ ಯೂಸ್ ಮಾಡೋದು, ಯಾವುದು ಓಕೆ ಟೇಕ್ ಅದನ್ನೇ ಯೂಸ್ ಮಾಡೋದು. ಇಟ್ಸ್ ಎ ಪ್ರೋಸೆಸ್ ಅದು. ಅದರಲ್ಲಿ ಏನದು ತಲೆ ತಿನ್ನೋದಾಗಲಿ ಆ ಥರ ಏನು ಮನಸ್ಸಿಗೆ ಬರಲ್ಲ. ಓಕೆ ಸರ್, ಒನ್ ಟೇಕ್ ಆರ್ಟಿಸ್ಟಾ ಸರ್? ಹೌದು, ಮಾಡಿದ್ದಾರೆ. ಅದೇ ಬಿಕಾಸ್ ನಾವು ರಿಹರ್ಸಲ್ಸು ಆಫೀಸಲ್ಲಿ ಎಲ್ಲ ಮಾಡಿದ್ರಿಂದ ಅವ್ರಿಗೆ ಅವ್ರ ಡೈಲಾಗ್ಸ್ ಚೆನ್ನಾಗಿ ಗೊತ್ತಿತ್ತು, ಆ ಸೀನ್ ರಿಕ್ವೈರ್ಮೆಂಟ್ ಏನು ಗೊತ್ತಿತ್ತು, ಕಥೆಯಲ್ಲಿ ಏನಕ್ಕೆ ಆ ಸೀನ್ ಬರ್ತಾ ಇದೆ, ಕತೆ ನೆಕ್ಸ್ಟ್ ಏನಾಗುತ್ತೆ ಅದೆಲ್ಲ ಗೊತ್ತಿದ್ದರಿಂದನೇ ಬೇಗ ಇದು ಮಾಡಿದ್ವಿ. ಥ್ರೂಔಟ್ ಜರ್ನಿ ಅದರಲ್ಲೇ ಇದ್ರಲ್ಲ ಸರು. ಸೊ ಈ ಮೂವಿಯಿಂದ ಏನು ಎಕ್ಸ್ಪೆಕ್ಟೇಷನ್ ಇದೆ ಸರ್ ನಿಮಗೆ ಫರ್ದರ್? ಏನಿಲ್ಲ, ಚೆನ್ನಾಗಿ ಜನ ಇದನ್ನು ಸ್ವೀಕರಿಸಿದ್ರೆ ಚೆನ್ನಾಗಿ ಆದರೆ ಈ ಸಿನಿಮಾ ಇನ್ನೂ ಒಂದು 10 ಕಥೆಗಳು ಮಾಡ್ತೀವಿ. ಇನ್ನು ಅವರು ಒಂದು 10 ಸಿನಿಮಾ ಮಾಡ್ತಾರೆ, ಪ್ರೊಡಕ್ಷನ್ನು ಮಾಡ್ತಾರೆ, ಆ್ಯಕ್ಟಿಂಗ್ ಕೂಡ ಮಾಡ್ತಾರೆ. ಸರ್ ಕೂಡ ಒಂದು ತುಂಬ ಸಿನಿಮಾಗೆ ಮ್ಯೂಸಿಕ್ ಮಾಡ್ತಾರೆ. ಎಲ್ರಿಗೂ ಏನಂತಂದರೆ ಇಲ್ಲಿ ನಮ್ಮ ಈ ಸಿನಿಮಾನ ಅಪ್ರಿಷಿಯೇಟ್ ಮಾಡಿದ್ರೆ ಇನ್ನೊಂದಿಷ್ಟು ಸಿನಿಮಾಗಳು ನಾವು ಮಾಡ್ಬೋದು. ಸೊ ಅಷ್ಟೇ. ಏನೊಂದು ಥೀಮ್ ತಲೆಯಲ್ಲಿ ಇಟ್ಕೊಂಡು ಆಡಿಯನ್ಸ್ ಥಿಯೇಟ್ರ್ ಒಳಗಡೆ ಬರ್ಬೋದು ಸರ್? ಮೇಡಮ್, ಜನ ಈಗ ಹೊಸ ಹೀರೋ ಆಗಿರೋದ್ರಿಂದ 0 ಆಗಿ ಬನ್ನಿ, ಕೊನೆಗೆ ಹೋಗ್ತಾ ಅವ್ರನ್ನ ಇಷ್ಟಪಟ್ಕೊಂಡು ಹೋಗ್ತೀವಿ ನಾವು.
ನಾವು ಏನೋ ತುಂಬ ಕಲ್ಪನೆ ಮಾಡಿಕೊಂಡು ಏನೋ ಬೇರೆ ಹೀರೋಗೇನೋ ಕಂಪೇರ್ ಮಾಡೋದು ಅದೆಲ್ಲ ಮಾಡಿದೆ. ಸಿನಿಮಾನ ನೀವು ಅಲ್ಲಿ ಬಂದು ದುಡ್ಡು ಕೊಟ್ಟು ನೀವು ಸ್ಕ್ರೀನ್ ಜೊತೆ ಅದು ಮಾತಾಡುತ್ತೆ, ಅದನ್ನು ನಾವು ಕೇಳಿಸ್ಕೋಬೇಕಷ್ಟೆ. ಹಂಗೆ ಬರಬೇಕು. ನಾವು ಎಂಟಿ ಮೈಂಡಲ್ಲಿ ಬಂದರೆ ಸಿನಿಮಾ ಇಷ್ಟ ಆಗುತ್ತೆ. ನಾವೇ ಕ್ಯಾಲ್ಕುಲೇಷನ್ ಹಾಕ್ಕೊಂಡು ನಾವೇ ರೈಟ್ರುಗಳಾಗಿ ಅಲ್ಲಿ ಸಿನಿಮಾ ಹಂಗೆ ನಡೀತಿದೆ, ಇದು ಹಂಗೆ ಮಾಡಬೇಕಿತ್ತು ಹಿಂಗೆ ಮಾಡಬೇಕಿತ್ತು ಅಂದರೆ ನಿಮ್ಗೆ ಯಾವ ಸಿನಿಮಾನೂ ಇಷ್ಟ ಆಗೋಲ್ಲ. ಸಿನಿಮಾನ ಫೋನ್ನ ಪಕ್ಕಕ್ಕಿಟ್ಟು ಬಂದಲ್ಲಿ ನೋಡಬೇಕು, ಅಲ್ಲಿ ಸಿನಿಮಾ ಆಗ್ತಿದೆ ಇಲ್ಲಿ ಹಿಂಗೆ ನೋಡೋದು, ಡಿಸ್ಕನೆಕ್ಟ್ ಆಗಿಬಿಡ್ತೀವಿ ಆಡಿಯನ್ಸ್ ಆಗಿ. ಸೊ ಕಮ್ ವಿತ್ ಎಂಟಿ ಮೈಂಡ್, ಗೆಟ್ ಎಂಟರ್ಟೈನ್ಡ್, ಗೋ ಹೋಮ್, ಅಷ್ಟು ಅದನ್ನು ಹೇಳ್ಬೋದು. ಸೊ ಹೆಂಗೆ ನಡೀತಾ ಇದೆ? ಡೇ ಆ್ಯಂಡ್ ನೈಟ್ ಪ್ರಮೋಷನ್ ಮಾಡ್ತಾ ಇದ್ದೀರಾ ಸರ್? ಹೌದು ಮೇಡಮ್, ಡೇ ಆ್ಯಂಡ್ ನೈಟೇ ಪ್ರಮೋಷನ್ ಮಾಡ್ತಾ ಇದ್ವಿ. ಇಲ್ಲೂ ಮಾಡ್ತಾ ಇದ್ವಿ, ಹೈದ್ರಾಬಾದ್ಗೆ ಹೋಗ್ತಾ ಇದ್ವಿ, ಇಲ್ಲಿಂದ ಫ್ಲೈಟ್ಸ್ ತಗೋ ಅಲ್ಲಿ ಹೋಗು, ಅಲ್ಲಿಂದ ಇಲ್ಲಿ ಬಾ, ಮತ್ತು ಇಲ್ಲೂ ಅಷ್ಟೇ ಸುಮಾರು ಇಂಟರ್ವ್ಯೂಸು, ಕೆಲಸಗಳು, ಪ್ರಮೋಷನ್ನು, ಕಾಲೇಜಸ್ಗೆ ಹೋಗೋದು. ಸೊ ಎಲ್ಲ ಥರದ್ದು ಡೇ ಆ್ಯಂಡ್ ನೈಟ್ ಮಾಡ್ತಾಯಿದ್ದೀವಿ. ಮತ್ತು ಇನ್ನೊಂದು ಏನಂದರೆ ನಮ್ಮ ಕನ್ನಡ ಸಿನಿಮಾಗಳಲ್ಲಿ ಈಗ ಹೊಸಬರಾದ್ರೂ ಯಾವ ಬೇರೆ ಲ್ಯಾಂಗ್ವೇಜು ಏನೇ ಇದ್ರೂ ಅದಕ್ಕೆಲ್ಲ ಪ್ರೂಫ್ ಇದೆ ನೋಡಿ. ಈಗ ಪೋಸ್ಟ್ರು, ಅದಾದಮೇಲೆ ಟ್ರೈಲರು, ಸಾಂಗ್ಸು, ಕನ್ನಡ ಸಿನಿಮಾಲಿ ಹೊಸಬರಾದರೂ ಇಷ್ಟು ಸಖತ್ತಾಗಿ ಕ್ವಾಲಿಟಿ ಸಖತ್ತಾಗೆ ಮಾಡಿದ್ದಾರೆ ಅಂತ, ಚೆನ್ನಾಗಿ ಮಾಡಿದ್ದಾರೆ ಅಂತ. ಸೊ ಅಟ್ಲೀಸ್ಟ್ ಇಷ್ಟೆಲ್ಲ ಎಫರ್ಟ್ಸ್ ಹಾಕಿದಾಗ ಜನ ಬಂದು ಸಪೋರ್ಟ್ ಮಾಡಬೇಕು ಅಂತ ನೋಡಿದವ್ರಿಗೆಲ್ಲ ಇಷ್ಟ ಆಗಿದೆ. ಅದು ಇನ್ನೂ ಜಾಸ್ತಿ ಜನಕ್ಕೆ ತೋರಿಸ್ದಾಗೆ ಅದರದ್ದೊಂದು ಸಪೋರ್ಟ್ ನಮಗೆ ಸಿಗೋದು. ಜಾಸ್ತಿ ಜನಕ್ಕೆ ಶೇರ್ ಮಾಡಬೇಕು, ಅವ್ರು ನೋಡಿ ಥಿಯೇಟ್ರಿಗೆ ಬಂದು ಜನ ಸಿನಿಮಾ ನೋಡಬೇಕು. ಫ್ಯಾಮಿಲಿ ಸಪೋರ್ಟ್ ಹೆಂಗಿದೆ ಸರ್ ನಿಮಗೆ? ಇದೆ ಮೇಡಮ್, ನಾನು ಅವ್ರಿಗೆ ಫ್ಯಾಮಿಲಿಗೆ ಹೇಳೋ ಟೈಮ್ಗೆ ಅವ್ರಿಗೆ ಇನ್ನೇನು ಆಪ್ಷನ್ನೇ ಇಲ್ದಂಗೆ ನಾನು ರೆಡಿ ಆಗಿದ್ದೆ. ಈಗೆಲ್ಲನೂ ಹೌದು ಆಪ್ಷನ್. ಈಗ ಯಾರಿಗಾದ್ರೂ ಅಷ್ಟೇ, ಈಗ ನಾನು ಹೋಗಿ ಹೀರೋ ಆಗ್ತೀನಿ ನನಗೆ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಎಲ್ಲರಿಗೂ ಅದು ಇಷ್ಟ ಇರುತ್ತೆ. ಸುಮ್ಮನೆ ಆಗೋ ಕೆಲಸ ನೋಡೋಗು ಅಂತಲೇ ಹೇಳ್ತಾರೆ. ಈಗ ನಾನು ಹೋಗಿ ಹೇಳೋ ಟೈಮ್ಗೆ ನನಗೆ ಗೊತ್ತಿತ್ತು ಇದೆಲ್ಲ, ಫಿಲಮ್ ಇಂಡಸ್ಟ್ರಿ ಅಂದರೆ ಇಷ್ಟು ಕಷ್ಟ ಇದೆ, ರಿಸ್ಕ್ ರಿವಾರ್ಡ್ ರೇಷ ಜಾಸ್ತಿ ಇರೋಂಥ ಒಂದು ಇಂಡಸ್ಟ್ರಿ, ಗೆದ್ದರೂ ಅಷ್ಟೇ ಮೇಲೆ ಹೋಗ್ತೀವಿ, ಹೊಡೆದ್ರೂ ಅಷ್ಟು ತಡ್ಕೊಳೋ ಕೆಪಾಸಿಟಿ ಇರಬೇಕು, ಮೈಂಡ್ ಸೆಟ್ ಸ್ಟ್ರಾಂಗ್ ಇರಬೇಕು. ಅದೆಲ್ಲ ನಾನು ಅಷ್ಟೆಲ್ಲ ಸ್ಟ್ರಾಂಗ್ ಇದ್ದೀನಿ. ಲೈಫಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು ಅಂತ ಹೋಗ್ತಾ ಇದ್ದೀನಿ. ಸಾಧನೆ ಮಾಡೋಕ್ಕೆ ಏನೇನು ಮಾಡಬೇಕು, ನಾನು ಎಷ್ಟು ಕಷ್ಟ ಬೀಳಬೇಕು, ಏನು ಹಾರ್ಡ್ ವರ್ಕ್ ಮಾಡಬೇಕು, ಜೀವನ ಬೆಳಗ್ಗೆಯಿಂದ ರಾತ್ರಿಯಿಂದ ಬೆಳಗ್ಗೆವರೆಗೂ ನಾನು ಕಷ್ಟಪಟ್ಟರು ನನಗೆ ಇದರಲ್ಲಿ ಬೇಜಾರಾಗಲ್ಲ, ಇನ್ನೂ ಖುಷಿ ಆಗುತ್ತೆ, ಇನ್ನೂ ಮಾಡೋಕ್ಕೆ ನನಗೆ ಎನರ್ಜಿ ಬರುತ್ತೆ ಹೊರತು ನನ್ನ ಕ್ಯಾರೆಕ್ಟ್ರು ಹಂಗಿದೆ. ಏನಾದರೂ ನಾರ್ಮಲ್ ಕೆಲಸ ಏನಾದರೂ ಮಾಡ್ಬೇಕಂದ್ರೆ ವೆರಿ ಲೇಝಿ. ಡೇ ಟು ಡೇ ಲೈಫಲ್ಲೂ ಅಷ್ಟೇ, ನಾರ್ಮಲ್ ಎಲ್ಲರೂ ಮಾಡೋಕ್ಕಾಗೋಂಥ ಕೆಲಸ ಮಾಡಬೇಕಂದ್ರೆ ವೆರಿ ಲೇಝಿ. ಏನಾದರೂ ಕಷ್ಟ ಇರೋದು ಮಾಡಬೇಕು ಅಂದರೆ ಅದನ್ನು ಇಮಿಡಿಯೇಟಾಗಿ ಮಾಡ್ತೀನಿ, ಮಾಡೋಕ್ಕೂ ನನಗೊಂದು ಖುಷಿ, ಅದನ್ನ ಮಾಡಿ ಅದರಲ್ಲಿ ಗೆಲ್ತೀನಿ. ಸೊ ಆ ಥರದ್ದು. ಈ ಫಿಲಮ್ ಇಂಡಸ್ಟ್ರಿನೂ ವೆರಿ ಚಾಲೆಂಜಿಂಗು, ಮಾಡ್ತೀನಿ ಅಂತ ಹೇಳಿ ಎಲ್ಲನೂ ಪ್ರಿಪೇರ್ ಆಗಿದ್ನಲ್ಲ. ಆ್ಯಕ್ಟಿಂಗು, ಫೈಟು, ಡ್ಯಾನ್ಸು, ಹಾರ್ಸ್ ರೈಡಿಂಗು, ವೆಪನ್ ಟ್ರೈನಿಂಗ್ ಎಲ್ಲನೂ ಮಾಡ್ತಾಯಿದ್ದೆ. ಎಲ್ಲನೂ ಮಾಡಿ ಎಲ್ಲದರಲ್ಲೂ ಕರೆಕ್ಟಾಗಿ ಇಷ್ಟೆಲ್ಲ ಮಾಡಿದ್ದಂಗೆ ಹೋಗಿ ಅವಾಗ ಅವ್ರಿಗೂ ಏನೋ ಆಪ್ಷನ್ ಇರಲ್ಲಲ್ಲ. ನಾನು ಯಾಕೆ ನೀವು ಯಾಕೆ ಬೇಡ ಅಂತ ಹೇಳ್ತೀರಾ ಒಂದು ರೀಸನ್ ಹೇಳಿ ಅಂದರೆ ಅವ್ರಿಗೂ ಕಷ್ಟ. ಒಂದೇ ರೀಸನ್, ಹೌದು, ಯಾಕೆ ನಾನು ಹೋಗ್ಬಾರ್ದು ಅಂದರೆ ಈ ರೀಸನ್ಸ್ ಏನೂ ಇರಲ್ಲ ಅವ್ರಿಗೆ. ಎಲ್ಲನೂ ಪ್ರಿಪೇರ್ ಆಗಿದೆಯಾ, ಹೋಗಿ ಟ್ರೈ ಮಾಡ್ತೀನಿ. ಜನ ಯಾವಾಗಲೂ ಕಷ್ಟ ಬಿದ್ದವ್ರಿಗೆ, ಹಾರ್ಡ್ ವರ್ಕ್ಗೆ ಪ್ರತಿಫಲ ಇದ್ದೇ ಇರುತ್ತೆ. ದೇವ್ರದ ಆಶೀರ್ವಾದನೂ ಇರುತ್ತೆ, ಜನದ ಆಶೀರ್ವಾದನೂ ಇರುತ್ತೆ. ನಾನು ಯಾಕೆ ಟ್ರೈ ಮಾಡಬಾರ್ದು ಅಂತ ಕೇಳಿದಾಗ ಅವ್ರಿಗೇನೋ ಆಪ್ಷನ್ ಇರಲಿಲ್ಲ. ಸರಿ ಇಷ್ಟೆಲ್ಲ ಮಾಡಿದ್ಯಾ, ಮಾಡು ಆಯಿತು, ಇನ್ನು ದೇವರು ಜನ ಆಶೀರ್ವಾದ ಇದ್ದೇ ಇರುತ್ತೆ. ಆ ದೇವರ ಆಶೀರ್ವಾದದಿಂದ ನಾನು ಇಲ್ಲಿವರೆಗೂ ಬಂದಿರಿ ಮೇಡಮ್. ಹೊಸಬರ್ಗೆ ಇಲ್ಲಿವರೆಗೂ ಬರೋದು ತುಂಬ ದೊಡ್ಡ ವಿಷಯ. ಮುಹೂರ್ತದಲ್ಲೇ ನಿಂತೋಗಿರೋ ಎಷ್ಟೋ ಮೂವೀಸ್ ಇದೆ, ಬಟ್ ನೀವು ಡಾಮ್ ಡೂ ಅಂತ ದೊಡ್ಡ ರೇಂಜ್ಗೆ ಮುಹೂರ್ತನೂ ಮಾಡಿಲ್ಲ ಅಲ್ವಾ ಸರ್? ಸಿನಿಮಾ ಸೌಂಡ್ ಮಾಡುತ್ತೆ ಮೇಡಮ್, ಅದಕ್ಕೆ ನಾವು ಅದನ್ನೆಲ್ಲ ಮಾಡಲಿಲ್ಲ. ಸಿನಿಮಾ ದಾಮ್ ಧೂಮ್ ಕಂಟೆಂಟ್ ಬಂದ್ಮೇಲೆ ಮಾಡಬೇಕು ಅಂತ ಡೈರೆಕ್ಟರ್ ಅವಾಗ್ಲಿಂದ ಕಂಟೆಂಟೇ ದಾಮ್ ಧೂಮ್ ನಮ್ದು. ಪೋಸ್ಟ್ರಿಂದ ಸೌಂಡ್ ಮಾಡಕ್ಕೆ ಶುರು ಮಾಡಿದ್ರಿ, ಆಮೇಲೆ ಟೀಸರ್ ಸೌಂಡ್ ಆಯಿತು, ಸಾಂಗ್ ಸೌಂಡ್ ಆಯಿತು. ಸರ್ ನಿಮ್ಮ ಹತ್ರ ಮೂವಿ ಮಾಡೋಣ ಅಂತ ಒಂದು ಡಿಸ್ಕಷನ್ಗೆ ಬಂದಾಗ ಸರ್ಗೆ ನೀವು ಹೇಳಿರೋ ಒಂದು ಕಿವಿ ಮಾತು ಅಂತಂದರೆ ಏನಿರ್ಬೋದು ಸರ್? ಏನಿಲ್ಲ, ತುಂಬ ಆನೆಸ್ಟ್ ಆಗಿರಿ ಸಿನಿಮಾಗೆ, ಅದು ನಿಮಗೆ ಕೊಡುತ್ತೆ ವಾಪಸ್ಸು, ಒಳ್ಳೆಯದನ್ನೇ ಕೊಡುತ್ತೆ ಅಂತ ಅಷ್ಟೇ. ನಾವು ಸಿನಿಮಾಗೆ ಎಷ್ಟು ಲಾಯಲ್ ಆಗಿರ್ತೀವಿ ಅದು ನಮಗೆ ಅಷ್ಟೇ ಚೆನ್ನಾಗಿ ಅದನ್ನು ನಮ್ಮನ್ನು ಸ್ವೀಕರಿಸುತ್ತೆ ಅಷ್ಟೇ. ಆಮೇಲೆ ಅವರು ಎಲ್ಲ ತಿಳಿದು ಓದಿರೋರು ಮೇಡಮ್, ಅವ್ರಿಗೆ ಹೇಳ್ಕೊಟ್ಟು ಇದು ಮಾಡೋ ಅಂಥದ್ದು ಏನಿಲ್ಲ. ಈಗ ಎಲ್ರಿಗೂ ಎಲ್ಲನೂ ಗೊತ್ತು, ಯಾರಿಗೂ ಏನೋ ಕಲಿಸೋ ಅವಶ್ಯಕತೆ ಇಲ್ಲ. ಈಗ ಅವ್ರು ಸಿನಿಮಾಗೆ ಬಂದಿದ್ದಾರೆ ಅಂದರೆ ಅವ್ರು ಹೇಳ್ತಿದಾರಲ್ಲ, ಹೋಮ್ವರ್ಕ್ ಮಾಡೇ ಬಂದಿದ್ದಾರೆ, ಸುಮ್ಮನೆ ಬ್ಲೈಂಡಾಗಿ ಏನು ಬಂದಿಲ್ಲ. ಆಮೇಲೆ ಅವ್ರಿಗೆ ಸಿನಿಮಾಗೇ ಬರಬೇಕು ಅನ್ನೋ ನೆಸಿಟಿನೂ ಏನಿಲ್ಲ, ಅದು ಅವ್ರ ಪ್ಯಾಷನ್ ಅಂತ ಬಂದಿರೋದು. ಅವ್ರದ್ದು ಬೇರೆ ಬಿಸ್ನೆಸ್ ಆಗಲಿ ಎಲ್ಲನೂ ಇದಿದೆ. ಸೊ ಅವ್ರು ಬಂದಿದ್ದಾರೆ, ಅವ್ರಿಗೆ ಹೇಳ್ಕೊಡೋದೇನಿಲ್ಲ, ಹಿ ನೋಸ್ ಎವ್ರಿಥಿಂಗ್. ಸೊ ಇವಾಗ ಬೇಸಿಕಲಿ ನೋಡೋರು ಏನು ಅಂದ್ಕೊಳ್ತಾರೆ ಅಂತಂದರೆ, ಪ್ರೊಡ್ಯೂಸರ್ ಕಮ್ ಹೀರೋ ಅಂತ ಅಂದರೆ ಆಪರ್ಚುನಿಟಿ ಸಿಕ್ಕಿಲ್ಲ, ಅದಕ್ಕೋಸ್ಕರ ಅವರೇ ದುಡ್ಡು ಹಾಕಿ ಅವರೇ ಮೂವಿ ಮಾಡಿದ್ದಾರೆ ಏನು ಅಂತ ಅಂದ್ಕೊಳ್ತಾರೆ. ಸೊ ನೀವು ಯಾವತ್ತೂ ಒಂದು ಥಾಟ್ ಹೇಳಿಲ್ವಾ ಸರ್, ಈ ಪ್ರೊಡ್ಯೂಸರ್ ನೇಮಿಂಗ್ ಜಾಗದಲ್ಲಿ ನಿಮ್ಮ ಹೆಸರು ತೆಗೆದ್ಬಿಟ್ಟು ಬೇರೆ ನೇಮ್ ಹಾಕಿದ್ರೆ ಅಂತ? ಮೇಡಮ್, ಈಗ ನನಗೆ ಕೆಲಸ ಬರುತ್ತೆ ಅಂತ ನಾನೇ ಹೇಳಬೇಕು, ಬೇರೆ ಯಾರೋ ಹೇಳೋಕ್ಕಿಂತ ಮುಂಚೆ ನಂದು ನಾನೇ ಹೇಳ್ಕೋಬೇಕು. ಸೊ ಅವ್ರ ದುಡ್ಡಲ್ಲಿ ಅವ್ರು ಸಿನಿಮಾ ಮಾಡಿದ್ದಾರೆ, ಸೊ ಅದರಲ್ಲಿ ಏನು ತಪ್ಪೇನಿಲ್ಲ.
ಈಗ ಬೇರೆಯವ್ರು ಆಪರ್ಚುನಿಟಿ ಕೊಟ್ಟಿಲ್ಲ ಅದಿಲ್ಲ ಅಂತ, ಈಗ ಅವ್ರು ನಮಗೆಲ್ಲ ಆಪರ್ಚುನಿಟಿ ಕೊಟ್ಟಿದ್ದಾರಲ್ಲ, ದುಡ್ಡು ಇದು ಮಾಡಿ ನಮಗೆ ಕೆಲಸ ಕೊಟ್ಟಿದ್ದಾರೆ, ಇವ್ರಿಗೆ ಕೆಲಸ ಕೊಟ್ಟಿದ್ದಾರೆ, ಬೇರೆ ಆ್ಯಕ್ಟ್ರುಗಳಿಗೆ ಕೆಲಸ ಕೊಟ್ಟಿದ್ದಾರೆ. ಸೊ ಅದು ತಪ್ಪೇನಿಲ್ವಲ್ಲ, ಇಷ್ಟು ಜನ ಕೆಲಸ ಮಾಡಿದ್ದೀವಿ, ಚೆನ್ನಾಗಿ ನಮ್ಮನ್ನು ನಡೆಸ್ಕೊಂಡಿದ್ದಾರೆ ಅಂದರೆ ಆಬ್ವಿಯಸ್ಲಿ ಅವ್ರಿಗೆ ಕೊಟ್ಟಿದ್ದಾರೆ, ನಾವು ಯಾಕೆ ಅದನ್ನು ಬೇರೆ ಅರ್ಥದಲ್ಲಿ ತಗೋಬೇಕು. ಆಪರ್ಚುನಿಟಿ ಕೊಟ್ಟಿಲ್ಲ ಅಂತ, ಅವ್ರು ಬೇರೆಯವ್ರಿಗೆ ಆಪರ್ಚುನಿಟಿ ಕೊಟ್ಟಿದ್ದಾರೆ ಅಂತ ನಾವು ಆ ರೀತಿಲಿ ತಗೋಬೇಕು ಪಾಸಿಟಿವ್ ಆಗಿ. ಅಂದರೆ ದೇವ್ರ ದಯೆಯಿಂದ ಆ ಪ್ಯಾಷನ್ನು ಈ ಫಿಲಮ್ ಇಂಡಸ್ಟ್ರಿಗೆ ಬರಬೇಕು ಅನ್ನೋದು ಇದ್ರ ಜೊತೆಗೆ ದೇವರು ಅನುಕೂಲ ಮಾಡಿ ಆ ಕೆಪಾಸಿಟಿ ರಿಸ್ಕ್ ತೊಗೊಳೋ ಅಂಥ ಮೈಂಡ್ ಸೆಟ್ಟು. ಈಗ ಎಷ್ಟೋ ಜನಕ್ಕೆ ಸಾವಿರಾರು ಕೋಟಿ ದುಡ್ಡಿದ್ರೂ ಫಿಲಮ್ ಬಂದು ಹೀರೋ ಆಗೋಕ್ಕೆ ಕಷ್ಟ. ಫಿಲಮ್ ಒಂದು ಮಾಡ್ಬೇಕಂದ್ರೂ ಅದಕ್ಕೆ ಅಷ್ಟೇ ರೈಟ್ ಮೈಂಡ್ ಸೆಟ್ ಇರಬೇಕು, ಎಲ್ಲ ಇರಬೇಕು. ದೇವ್ರ ದಯೆಯಿಂದ ಆ ಒಂದು ಕೆಪಾಸಿಟಿನೂ ಇತ್ತು, ಅಷ್ಟು ರಿಸ್ಕ್ ಮಾಡೋ ಮೈಂಡ್ ಸೆಟ್ ಆಗಲಿ ಈ ಬಿಸ್ನೆಸ್ಸು ಮಾಡ್ಬೋದು, ನಡೆಸ್ಬೋದು ಅನ್ನೋ ಒಂದು ಮೈಂಡ್ ಸೆಟ್ ಇತ್ತು. ಸೊ ಜನನ ಫಸ್ಟ್ ಆಫ್ ಆಲ್ ಚೀಟ್ ಮಾಡಬಾರ್ದು, ಬೇರೆ ಹೆಸರಿಟ್ಟು ನಂಗೆ ಯಾರೋ ಆಪರ್ಚುನಿಟಿ ಕೊಟ್ಟರು, ನನಗೆ ಯಾರೋ ಇದು ಮಾಡಿ ಆ ಥರ. ನಾನು ಯಾರೋ ಪ್ರೊಡ್ಯೂಸರ್ಸ್ ಹತ್ರನೂ ಇವತ್ತವರೆಗೂ ಇದಕ್ಕೆ ಮೊದಲು ಹೋಗಿಲ್ಲ. ನಂದು ಫಸ್ಟ್ ಪ್ರೂವ್ ಮಾಡ್ಕೊಳೋಣ, ನನ್ನ ಮೇಲೆ ನನಗೆ ಕಾನ್ಫಿಡೆನ್ಸ್ ಇದೆ. ಬೇರೆಯವರು ನನ್ನ ಮೇಲೆ ಕಾನ್ಫಿಡೆನ್ಸು ಏನಂತ ಇಡ್ತಾರೆ, ಏನೋ ನೋಡಬೇಕಲ್ಲ ವರ್ಕು. ಈಗ ಸರ್ದು ವರ್ಕ್ ನೋಡಿರೋದ್ರಿಂದ ನನಗೆ ಗೊತ್ತಾಯಿತು, ಅವ್ರು ಹೇಳೋದೇನು ಜಾಸ್ತಿ ಬೇಕಾಗಿಲ್ಲ, ಒಂದು 2 ಸಲ ಮಾತಾಡಿದ್ರೆ ಒಂದು ನಮ್ಗೆ ಸಿಂಕ್ ಆಗುತ್ತಾ, ಓಕೆ ನಮಗೆ ಜೆಲ್ ಆಗುತ್ತಾ, ಅದು ನೋಡಿಕೊಂಡು ಮೈಂಡ್ ಸೆಟ್ಸ್ ಮ್ಯಾಚ್ ಆಗುತ್ತಾ ಮುಂದುವರಿಬೋದು. ನಂದು ಅದೇ ಥರ ವರ್ಕ್ ನಾನು ಒಂದ್ಸಲ ತೋರಿಸಿರೋ ಥರ ನೆಕ್ಸ್ಟ್ ಪ್ರೊಡ್ಯೂಸರ್ಸ್ಗೆ ಗೊತ್ತಾಗೋದು. ನಂದು ವರ್ಕ್ ಇವಾಗ ಆಲ್ರೆಡಿ ತೋರಿಸ್ತಾ ಇದ್ದೀನಿ. ಸೊ ಕೊನೆಯದಾಗಿ ನಿಮ್ಮನ್ನು ನೋಡ್ತಾ ಈಗ ನೋಡ್ತಾ ಇರೋ ಆಡಿಯನ್ಸಿಗೆ ಏನು ಹೇಳ್ತೀರಾ ಸರ್? ಏನಿಲ್ಲ, ಆನೆಸ್ಟಾಗಿ ಎಫರ್ಟ್ ಹಾಕಿ ಸಿನಿಮಾ ಮಾಡಿದ್ದೀವಿ. ಸೊ ದಯವಿಟ್ಟು ಫೆಬ್ರವರಿ 20ನೇ ತಾರೀಕು ರಿಲೀಸ್ ಆಗ್ತಾಯಿದೆ, ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಸೊ 20ಗೆ ಇದೇ ಮಂತ್ 20ಗೆ ಈ ಮೂವಿ ರಿಲೀಸ್ ಆಗ್ತಾ ಇದೆ. ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಮೂವಿ ಮಾಡಿದ್ದಾರೆ. ಸೊ ನಾನು ಸ್ಟಾರ್ಟಿಂಗೇ ಹೇಳಿದಾಗೆ ಒಬ್ಬ ಹೀರೋ ಆಗಬಹುದು, ಆದರೆ ಹೀರೋ ಕಮ್ ಪ್ರೊಡ್ಯೂಸರ್ ಈಗಾಗೋದಕ್ಕೂ ಒಂದು ಗೈಡ್ಸ್ ಬೇಕು. ದೆನ್ ಡೈರೆಕ್ಟರ್ ಬಗ್ಗೆ ಹೇಳಬೇಕಂತಂದರೆ ತುಂಬ ಹಾನೆಸ್ಟಾಗಿ ಕಂಪ್ಲೀಟ್ ವರ್ಕು ತುಂಬ ಶಾರ್ಟ್ ಟೈಮಲ್ಲಿ ಮುಗಿಸ್ಕೊಟ್ಟಿದ್ದಾರೆ. ಸೊ ಇನ್ನು ಮ್ಯೂಸಿಕ್ ಬಗ್ಗೆ ಹೇಳಬೇಕಂತಂದರೆ ಒಂದು ಹೊಸ ಫ್ಲೇವರ್ ಆಫ್ ಸಾಂಗ್ ಈ ಮೂವಿಲಿ ನಮ್ಗೆ ಸಿಗುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಅಪ್ಪನ ಸೆಂಟಿಮೆಂಟ್ ಸಾಂಗ್ ಅವ್ರು ಹಾಡಬೇಕಾದ್ರೇ ನನ್ನ ಲಿಂಕ್ ಆಗುತ್ತೆ. ಸೊ ಅಂಥ ಸಾಂಗನ್ನು ನಮ್ಮ ಇಂಡಸ್ಟ್ರಿಗೆ ಕೊಟ್ಟಿದ್ದಾರೆ. ಸೊ ಹಾಗಾದರೆ ನೀವೆಲ್ಲರೂ 20ಗೆ ಮಿಸ್ ಮಾಡದೆ ಆಲ್ಫಾ ಮೂವಿನ ನೋಡ್ತೀರಾ ಅಂತ ಅಂದ್ಕೊಳ್ತೀನಿ. ನೋಡ್ತೀರಲ್ವಾ? ಸೊ ಇಷ್ಟೊತ್ತು ಬಿಯೋಂಡ್ ಲಿಮಿಟ್ಸನ್ನು ನೋಡಿದ್ದೀರಾ. ಸೊ ಮುಂದೆ ಇಂಥದ್ದೇ ಒಂದು ಡಿಫ್ರೆಂಟ್ ಆದ ಗೆಸ್ಟ್ ಜೊತೆ, ಡಿಫ್ರೆಂಟ್ ಆದ ಟೀಮ್ ಜೊತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ನಮಸ್ಕಾರ ಸರ್. ಇಷ್ಟು ಹೊತ್ತು ನಮ್ಮ ಜೊತೆ ಇದ್ದು ನಿಮ್ಮ ಒಂದು ಅಮೂಲ್ಯವಾದ ಟೈಮ್ಗಳನ್ನು ನಮ್ಗೆ ಕೊಟ್ಟಿದ್ದೀರಾ. ಸೊ ನಿಮ್ಮ ಲೈಫಲ್ಲಿ ಎಲ್ಲನೂ ನಿಮ್ಗೆ ಒಳ್ಳೇದಾಗಲಿ. ಅದಕ್ಕಿಂತ ಮುಂಚೆ 20ಗೆ ಏನು ಮೂವಿ ರಿಲೀಸ್ ಆಗ್ತಾಯಿದೆ, ಸೊ ಅದೊಂದು ಗ್ರ್ಯಾಂಡ್ ಸಕ್ಸಸ್ ಕೊಡಲಿ. ಸೊ ನೀವು ಆಗಬಹುದು ಆದರೆ ಅಂತ ಹೇಳ್ತಾ ಇದ್ದೀರಾ, ಬಟ್ ಸರ್ ಆಗುತ್ತೆ ಅನ್ನೋ ಹೋಪ್ಸಲ್ಲಿದ್ದಾರೆ. ಸೊ ಆ ಹೋಪ್ಸ್ ಯಾವತ್ತೂ ಕೈ ಹಿಡೀಲಿ ಅಂತ ಹೇಳ್ತೀನಿ. ಹೀಗೆ ನಿಮ್ಮ 3 ಜನ ಕಾಂಬಿನೇಷನಲ್ಲಿ ಒಂದಷ್ಟು 20-23 ಮೂವಿ ನೋಡೋ ಥರ ಆಗಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೊ ಮಚ್. ನೈಸ್.